ಭಾವನಃ. ಇಲ್ಲಿಂದ ಮೀನಿಂಗ್ನ ಇವತ್ತು ನೋಡೋಣ. ವಿಶ್ವಂ, ವಾಟ್ ಡು ಯು ಅಣ್ಣ, ಮೀನ್? ರಿಮೈಂಡರ್ ಅದೇ ವಿಷ್ಣುದು 8 ಅವತಾರಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಟ್ ಕೊಡ್ತೀನಿ ಅಂತ ಹೇಳಿದ್ರಿ ನೆಕ್ಸ್ಟ್ ಕ್ಲಾಸಲ್ಲಿ. ಮತ್ಸ್ಯ ಕೂರ್ಮ ವರಾಹನ ಅವತಾರಗಳೆಲ್ಲ ಅನ್ಸುತ್ತೆ. ಇನ್ನೇನೋ ಹೇಳಿದ್ನು. ಏನಂತ ಹೇಳಿದ್ದೆ, ಇನ್ನೊಂದ್ಸಲ ಹೇಳಿಮ್ಮ. ಭಗವಂತನ ಕಲ್ಯಾಣ ಗುಣಗಳು 8. 8 ಕಲ್ಯಾಣ ಗುಣಗಳು, ಅವತಾರಗಳಲ್ಲ. ಸರಿ, ಹೌದು, ಗುಣಗಳು. Yeah, I'll get the book on. Thank you for the reminder. I'll start with Vishwam. ಫಸ್ಟ್ ಶ್ಲೋಕದಿಂದ ಶುರು ಮಾಡ್ತೀನಿ. ಎನಿವೆ ಐಲ್ ಗೆಟ್ ದ ಬುಕ್ ಅಂಡ್ ಬರ್ಕೊಳ್ಳಿ. ಎಲ್ರೂ ಪೇಪರ್ ಪೆನ್ ತಗೊಳ್ಳಿ. ಭಗವಂತನ ಅಥವಾ ಶ್ರೀಮನ್ನಾರಾಯಣನ 8 ಕಲ್ಯಾಣ ಗುಣಗಳು. 8 ಕಲ್ಯಾಣ ಗುಣಗಳು ಅಂತ ಬರ್ಕೊಳ್ಳಿ. ಭಗವಂತನ ದಿವ್ಯ 8 ಕಲ್ಯಾಣ ಗುಣಗಳು, ಶ್ರೀಮನ್ನಾರಾಯಣನ ದಿವ್ಯವಾದ 8 ಕಲ್ಯಾಣ ಗುಣಗಳು. ಇದನ್ನ ನಾವು ಸ್ವರಜತಿ, ಸಂಗೀತದ ಸ್ವರಜತಿ ಪ್ಯಾಟರ್ನ್ ಇದೆಯಲ್ಲ, ಅದರಲ್ಲೂ ನಾವು ಈ 8 ಕಲ್ಯಾಣ ಗುಣಗಳನ್ನ ನೋಡ್ತೀವಿ. ಆಯ್ತಾ? ನಾರಾಯಣ ನಮಸ್ತೆ ನಮಸ್ತೆ ಹೇ ಹೇ ಶ್ರೀರಾಮ ಮನೋಹರ ದಯಾಕರ ಪರಾತ್ಪರ ಶ್ರೀನಾರಾಯಣ. ಅದರಲ್ಲಿ ದಯಾಕರ ಪರಾತ್ಪರ ಅಂತ ಬಂತು ಅಲ್ವಾ? ಹೇಳ್ತೀನಿ, ಏನು ಬರ್ಕೋಬೇಡಿ, ನೀಟಾಗಿ ಬರೆಸ್ತೀನಿ. ಅದಾದ್ಮೇಲೆ ಸ್ಥಿತಿರಹಿತಂ ಧೃತಿರಹಿತಂ ಗತಿರಹಿತಂ ಮತಿರಹಿತಂ. ಅಲ್ಲಿ 4 ಗುಣಗಳು ಬರುತ್ತೆ. ಮಾಮವ ಮಧುರ ನಾಯಕ ಕೃಷ್ಣ ಮನಸಿಜ ಜನಕಾಶ್ರಿತ ಫಲದಾಯಕ. ಆಶ್ರಿತ ಫಲದಾಯಕ ಅನ್ನೋದು ಒಂದು ಗುಣ. ಆಯ್ತಾ? ಈ ರೀತಿ ಆ ಇಡೀ ಜತಿಸ್ವರ ಪ್ಯಾಟರ್ನ್ ನಾವು ನೋಡುವಾಗ ಅಲ್ಲಲ್ಲಿ ಅವನ ಗುಣಗಳನ್ನ ಹೇಳ್ಕೊಂಡು ಹೋಗಿದ್ದಾರೆ. ಅದನ್ನೇ ನಾವು ಕಂಡುಹಿಡಿಯಕ್ಕಾಗಲ್ಲ. ವೆನ್ ಯು ನೋ ದ ಭಾಗವತಂ, ಇಟ್ ಇಸ್ ವೆರಿ ಈಸಿ ಫಾರ್ ಯು ಟು ಮೇಕ್ ಔಟ್ ಆ ಗುಣಗಳು ಅಲ್ಲಿ ಎಲ್ಲೆಲ್ಲ ಬಂದಿದೆ ಅಂತ. ಶ್ರೀಧರ ಕರುಣಾಕರ ಸುಗುಣ, ಕರುಣಾಕರ ಸುಗುಣಾಕರ ಅನ್ನೋದರಲ್ಲಿ ಒಂದು ಗುಣ ಅಡಗಿದೆ. ಸೊ ಇದೆಲ್ಲ ಪುಟ್ ಟುಗೆದರ್ ಒಂದು 8 ಲಿಸ್ಟ್ನ ಭಾಗವತ ಮಾಡುತ್ತೆ. ಆಯ್ತಾ? ಇನ್ನು ತುಂಬಾ ಗುಣಗಳು ಅದರಲ್ಲಿ ಹೇಳಿದ್ದಾರೆ. ಸರ್ವಲೋಕೇಶ್ವರ ಸನ್ನುತಾಂಗ ಶರ್ವಪೂರ್ವಾಮರಾರಾಧಿತಾಂಗ ದ್ವಾರಕಾ ನಾಯಕ ಸೌಖ್ಯ ಸಂದಾಯಕ ನಾರಸಿಂಹಾಪ್ತ ಮಾಂ ಪಾಹಿ ದೀನಂ ಹರೇ ನಾರಾಯಣ ನಮಸ್ತೆ. ಸರ್ವಲೋಕೇಶ್ವರ, ಸರ್ವಲೋಕಕ್ಕೂ ಈಶ್ವರನಾದವನು. ಅದನ್ನೇ ನೀವು ವಿಷ್ಣು ಸಹಸ್ರನಾಮದಲ್ಲಿ ಪ್ರಪ್ರಥಮ ನಾಮ
ವಿಶ್ವಸ್ಮೈ ನಮಃ. ವಿಶ್ವಂ ವಿಷ್ಣುರ್ವ ಷಟ್ಕಾರ ಅಂತ ತಗೋತೀರ. ಓಕೆ, ಈ ರೀತಿ ನಮ್ಮ ಸಂಗೀತ ಶಾಸ್ತ್ರದಲ್ಲೂ ಭಗವಂತನ 8 ಕಲ್ಯಾಣ ಗುಣಗಳನ್ನ ಹೇಳಲ್ಪಟ್ಟಿದೆ. ಸೊ ಲೆಟ್ ಅಸ್ ಡಿಸ್ಕಸ್ ವಾಟ್ ಆರ್ ದೋಸ್ 8 ಕಲ್ಯಾಣ ಗುಣಸ್, ಹೌ ಇಟ್ ಇಸ್ ವೆರಿ ಮಚ್ ಟ್ರಾನ್ಸ್ಪರೆಂಟ್ ಇನ್ ಅವರ್ ವಿಷ್ಣು ಸಹಸ್ರನಾಮ ಅನ್ನೋದನ್ನ ನಾವಿವತ್ತು ನೋಡ್ತೀವಿ. ಫಸ್ಟ್ ಒನ್ ಬರ್ಕೊಳ್ಳಿ, ಅಪಹತ ಪಾತ್ಮ. ಅಪಹತ ಪಾತ್ಮ. ಅಪಹತ ಪಾತ್ಮ ನಮ್ದೆಲ್ಲ ತಪ್ತ ಆತ್ಮ. ಆಯ್ತಾ? ಭಗವಂತ ಯಾರು? ಅಪಹತ ಪಾತ್ಮ. ಅಪಹತ ಪಾತ್ಮ ಅಂದ್ರೆ ಏನ್ ಗೊತ್ತಾ? ತಪ್ತವಿಲ್ಲದೆ ಇರುವುದು. ಹತವಾಡೋದು ಅಥವಾ ಬೇಯೋದು ಅಥವಾ ಬಿಸಿನಲ್ಲಿ ಏನಾಗೋದು, ಬೆಂದು ಬೇಸತ್ತು ಕೊನೆಗೆ ಬಸವಳಿದು ಸಾಕಪ್ಪ ಇನ್ನು ಅಂತ ಅನ್ಸೋದು. ಪರಮಾತ್ಮನಿಗೆ ಆ ರೀತಿ ಅನ್ಸೋದಿಲ್ಲ. ನಿತ್ಯ ನೂತನ, ನಿತ್ಯ ನವೀನ. ಯಾವಾಗಲೂ ಹೇಳ್ತೀನಲ್ವಾ, ಪರಮಾತ್ಮ ದಿವ್ಯ ಕೈಶೋರ ವೇಷಂ ಅಂತ ನಾರಾಯಣೀಯದಲ್ಲಿ ನಾರಾಯಣ ಭಟ್ಟತಿರಿ ಹೇಳ್ತಾರೆ ಅಲ್ವಾ. ಆ ದಿವ್ಯ ಕೈಶೋರ ವೇಷನಾಗಿ ಅವನು ಕಿಶೋರ ಭಾವದಲ್ಲಿ ಇದ್ದಾನೆ. ಆಲ್ವೇಸ್ ಚಾರ್ಮಿಂಗ್, ಆಲ್ವೇಸ್ ಯಂಗ್ ಅಂತ. ಆ ರೀತಿ ಇರೋವನಿಗೆ ಅಪಹತಪಾತ್ಮ ಅಂತ ಹೇಳೋದು. ಅಂದ್ರೆ ಅವನ ಆತ್ಮ ತಪಿಸುವುದೇ ಇಲ್ಲ. ಎಲ್ಲಿ ತಪಿಸುವಿಕೆ ಬರುತ್ತೆ ಹೇಳಿ ನೋಡೋಣ ಯಾರಾದ್ರೂ? ತಪ್ತವಾಗುವುದು. ತಪ್ತ ಅಂದ್ರೆ ಬೆಂಕಿ ಅಂತ, ಅಥವಾ ಸುಡುವ ಬೇಗೆ. ಚೆನ್ನೈಯಲ್ಲಿ ಏನಾದ್ರೂ ನೀವು ಮಟ್ ಮಧ್ಯಾಹ್ನ ಹೋದ್ರೆ, ಈಗೇನು ಬೆಂಗಳೂರಲ್ಲೇ ಮಧ್ಯಾಹ್ನ ಹೋದ್ರೆ ಸಹಿಸ್ಕೊಳಕ್ಕಾಗಲ್ಲ, ಚೆನ್ನೈ ಇರ್ಲಿ ಆ ಕಡೆ ಅಲ್ವಾ, ಏನಾಗುತ್ತೆ? ತಾಪಕ್ಕೆ ಬಿಸಿಗೆ ಬೇಯೋ ತರ ಆಗುತ್ತೆ. ಅದು ತಪಿಸುವುದು. ಸಂಸಾರವೆಂಬ ಬಿಸಿಲಿನ ಬೇಗೆಯಲ್ಲಿ ನಾವೆಲ್ಲ ಏನಾಗ್ತಾ ಇದ್ದೀವಿ? ಏನಾಗ್ತಾ ಇದ್ದೀವಿ? ತಪ್ತವಾಗ್ತಾ ಇದ್ದೀವಿ ಅಲ್ವಾ. ಆದ್ರೆ ಪರಮಾತ್ಮ ಯಾವಾಗ್ಲೂ ಅವನಿಗೆ ಏನಂತ ಹೆಸರು? ನೀಳಮೇಘ ಪೆರುಮಾಳ್, ಕಾಳಮೇಘ ಪೆರುಮಾಳ್ ಅಂತ ಹೇಳ್ತೀವಿ. ಆಯ್ತಾ? ಅರ್ಚಿರಾದಿ ಮಾರ್ಗದಲ್ಲಿ ಆತ್ಮಗಳೆಲ್ಲ ಮೇಲೆ ಮೋಕ್ಷಕ್ಕೆ ಹೋಗುವಾಗ ದಾರಿಯಲ್ಲಿ ಅವನು ಕಾಳಮೇಘನಾಗಿ ಬಂದು, ತಿರುಮೋಹೂರ್ ಕಾಳಮೇಘ ಪೆರುಮಾಳ್ ಅಂತ, ಮದುರೈ ಪಕ್ಕ ತಿರುಮೋಹೂರ್ ಅಂತ ಒಂದು ಊರು. ಇಟ್ ಈಸ್ ಒನ್ ಆಫ್ ದ ದಿವಿದೇಶಂ ಸನ್ ಬೈ ತಿರುಮಂಗಯಾಳ್ವಾರ್. ಸೊ ಆ ತಿರುಮೂಹರಲ್ಲಿ ಈಗಲೂ ಕಾಳಮೇಘ ಪೆರುಮಾಳ್ ಅಂತ ಇದ್ದಾರೆ. ಅವರು ಈ ನೀರುಂಡ ಮೇಘಗಳ ಹಾಗೆ ಕಪ್ಪಾದ ಕಾರ್ಮುಗಿಲ್ ಮೇಘವನ್ನ ಈ ತರ ಅದರಲ್ಲಿ ಪನ್ನೀರನ್ನ ಚುಮರಿಸ್ಕೊಂಡು ನನ್ನ ಭಕ್ತ ಮಹಾಶಯರಿಗೆ ದಾರಿ ಉದ್ದಕ್ಕೂ ತಂಪಾಗಿ ಇರಲಿ ಅಂತ. ದಿಸ್ ಇಸ್ ನ್ಯಾಚುರಲ್ ಎ ಸಿ. ವಾಟ್ ವಿ ಯೂಸಸ್ ಆರ್ಟಿಫಿಷಿಯಲ್ ಎ ಸಿ ಅಲ್ವಾ. ಸೊ ಆ ಪನ್ನೀರನ್ನ ಚುಮರಿಸಿ ಚುಮರಿಸಿ ನಮ್ಮನ್ನ ಅರ್ಚಿರಾದಿ ಮಾರ್ಗದಲ್ಲಿ ಮೇಲೋಕಗಳಿಗೆ ಕೊಂಡು ಹೋಯ್ತಾರಂತೆ. ದಟ್ ಇಸ್ ದ ಸ್ವಭಾವ ಆಫ್ ಪರಮಾತ್ಮ ಅಲ್ವಾ. ಸೊ ತಪ್ತ ಅನ್ನೋದೇ ಅವನಿಗೆ ಇಲ್ಲ. ಕೃಷ್ಣಚಂದ್ರ ಕೃಷ್ಣಚಂದ್ರ ಅಂತೀವಿ. ಏನಕ್ಕೆ? ಚಂದ್ರನನ್ನ ಏನಕ್ಕೆ ಅವನಿಗೆ ಸೇರಿಸ್ತೀವಿ ಅಂದ್ರೆ, ಚಂದ್ರನ ಹಾಗೆ ಮುಖ ಅವನಿಗೆ. ಆಯ್ತಾ? ಅವನ ಮುಖ ಚಂದ್ರ, ಹುಟ್ಟಿರೋದು ಚಂದ್ರವಂಶೋದ್ಭವ. ಯದುವಂಶ ಅನ್ನೋದು ಚಂದ್ರಕುಲ ತಿಲಕ ಅಂತ ಅವನಿಗೆ ಹೆಸರು. ಚಂದ್ರನ ವಂಶದಲ್ಲಿ ಹುಟ್ಟಿದಾನೆ. ಮುಖ ಚಂದ್ರ, ಅವನ ಮುಖ ಚಂದ್ರಬಿಂಬದ ಹಾಗೆ ಇದೆ. ಅವನ ಒಂದು ನಾಮ ಚೇಷ್ಟಿತ, ಅವನ ಕೈಂಕರ್ಯಗಳು ಅದೆಲ್ಲ ನೋಡಿದ್ರೆ ಚಂದ್ರನ ಬೆಳದಿಂಗಳು ಮಲೆ ಮಾರುತ ಬೀಸಿ ತಣ್ಣಗಾಗ್ಸುತ್ತಲ್ವ ನಮ್ಮ ಮೈಯನ್ನ, ಆ ರೀತಿ ತಣ್ಣಗಾಗಿಸ್ತಾನೆ ಕೃಷ್ಣಚಂದ್ರ ಅಂತ. ಅದಕ್ಕೆ ಅವನ ಹೆಸರು. ಆ ತಣ್ಣಗಿರೋ ತಂಪಾಗಿರೋ ಒಂದು ಕುಳರ್ಚಿ, ತಣಚಲ್ ಅಂತ ನಾವು ತಮಿಳಲ್ಲಿ ಕರಿತೀವಿ. ನನ್ನ ಕುಳರುವುದು, ತಣ್ಣಗಾಗ್ಸೋ ಆ ಒಂದು ತನ್ಮಯತೆ ಪರಮಾತ್ಮನಲ್ಲಿ ಇರೋದ್ರಿಂದ ಅವನು ಯಾವಾಗಲೂ ತಾಪಸಿಯಾಗಿ ತಪ್ತವಾಗಿ ಇರುವುದಿಲ್ಲ. ತಪೋ ಸ್ವರೂಪದಿಂದ, ಇವತ್ತು ಆಕ್ಚುಲಿ ನರಸಿಂಹ ಜಯಂತಿ ಆಯ್ತಾ. ಆ ನರಸಿಂಹ ದಗ್ಧರಾಗಿ ಆ ರೀತಿ ಬೆಂಕಿ ಸ್ವರೂಪದಲ್ಲಿ ಬಂದ ಅಂತ ಹೇಳ್ತಾರೆ. ಆದ್ರೆ ಪ್ರಹ್ಲಾದನಿಗೆ ಏನಾದ? ಅವನು ತಪ್ಪಾದ ಪಾಯಸ ಅಲ್ವಾ. ಹಿರಣ್ಯಕಶಿಪು ತರ ನೀವಿದ್ರೆ ನಿಮಗೆ ಬೆಂಕಿ ಆಗ್ತಾನೆ. ಪ್ರಹ್ಲಾದನ ತರ ನೀವಿದ್ದು ನೋಡಿ, ಅವಾಗೇನಾಗ್ತಾನೆ ಅವನು? ಶೀತಲವಾದಂತಹ ಪೌರ್ಣಿಮೆ ಚಂದ್ರ ಆಗ್ತಾನೆ ಅಲ್ವಾ. ನರಸಿಂಹಾವತಾರದಲ್ಲೂ ಆ ಒಂದು ಕುಳರ್ಚಿ, ಆ ತನ್ಮಯತೆ, ಆ ತಣ್ಣಗಿರುವುದು. ದೇರ್ ಇಸ್ ಒನ್ ಮೋರ್ ದಿವ್ಯದೇಶನ್ ಕಾಲ್ಡ್ ತಿರುತ್ತಣ್ಕ. ತಿರುತ್ತಣ್ಕ, ತಿರುತ್ತಣ್ಕ ಅಂತ ಅಲ್ಲಿ
ದೇವರಿಗೆ ಹೆಸರು ತಿರುತ್ತಂಗಲಪ್ಪನ್ ಅಂತಾನೆ ಹೆಸರು. ಶಿವಲಿಪುತ್ತೂರ್ ಪಕ್ಕ ಬರುತ್ತೆ ತಿರುತ್ತಣ್ಕ. ಮತ್ತೆ ಇನ್ನೊಂದು ಕಾಂಚೀಪುರದಲ್ಲೂ ತಿರುತ್ತಣ್ಕ ಅಂತ ಹೇಳ್ತೀವಿ. ದೀಪ ಪ್ರಕೇಶ ಪೆರುಮಾಳ್, ಬೆಳಕ್ಕೊಳಿ ಎಂಬೆರುಮಾನ್ ಅಂತ ಹೇಳ್ತೀವಿ. ತಣ್ಣಗಿದಾರಂತೆ. ಹೆಂಗೆ ಅಂದ್ರೆ ಶೀತಲವಾದಂತಹ ಒಂದು ಸ್ವಭಾವ ಪರಮಾತ್ಮನಿಗೆ ಸ್ವಾಭಾವಿಕವಾಗಿ ಇದೆ. ಅಪಹತ ಪಾತ್ಮ, ಶೀತಲ ಸ್ವಭಾವ ಉಳ್ಳವನು ಅಂತ ಅರ್ಥ. ಎರಡನೇದು ವಿಜರಹ. ವಿಜರಹ ಬರ್ಕೊಳ್ಳಿ. ಅಪಹತ ಪಾತ್ಮ, ವಿಜರಹ. ವಿಜರಹ ಅಂದ್ರೆ ನಮ್ಗೆಲ್ಲ ಜರ ಮುಪ್ಪು ಇದೆ ಅಲ್ವಾ, ವಯಸ್ಸಾಗ್ತಾ ಇದೆ ನಮ್ಗೆಲ್ಲ. ಆಗ್ತಾ ಇದೆಯಲ್ವಾ? 5 ನಿಮಿಷಕ್ಕೆ ಇದ್ದಿದ್ ವಯಸ್ಸಿಗಿದೆಯಾ? ಇಲ್ಲ. 10 ನಿಮಿಷಕ್ಕಿರೋ ವಯಸ್ಸು ಮುಂದಕ್ಕಿದೆಯಾ? ಇಲ್ಲ. ಇದಕ್ಕೆ ಜರಹ ಅಂತ, ನಮ್ಗೆಲ್ಲ ಜರಹ ಇದೆ. ನಾವು ತಪಿಸ್ತೀವಿ, ಝರಿಸ್ತೀವಿ. ಅಂದ್ರೆ ಮುಪ್ಪು ಅನ್ನೋದು ಬರುತ್ತೆ, ವಯಸ್ಸು ಮೀರುತ್ತೆ, ವಯಸ್ಸು ಆಗುತ್ತೆ. ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಮೃತ್ಯುವಿನ ದವಡೆಗೆ ನಾವು ಹತ್ರ 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 ಜರುಗ್ತಾನೇ ಇರ್ತೀವಿ. ಒಪ್ಕೋತೀರಾ? ನಮ್ಮ ಮನೆಯಲ್ಲಿ ಏನು ಮಾಡಿದ್ದೀವಿ ಗೊತ್ತಾ? ಎಂಟ್ರೆನ್ಸ್ ಅಲ್ಲಿ ಬಾಗಿಲು ಪಕ್ಕ ಗಡಿಯಾರ ಹಾಕಿದ್ದೀವಿ. ಯೂಶಲಿ ನಮ್ಮ ತಾತನ ಕಾಲದ್ರು ಏನ ನಮ್ಮ ಮನೇಲಿ ಅಂದರೆ ಎಂಟ್ರೆನ್ಸ್ ಅಲ್ಲಿ ಒಂದು ಬಾಗಿಲು ಪಕ್ಕನೇ ನಾವು ಗಡಿಯಾರ ಹಾಕಿ ರೂಢಿ. ಟೈಮ್ ಎಷ್ಟು ಅಂದ್ರೆ ಕಣ್ಣಲ್ಲಿಗೆ ಹೋಗುತ್ತೆ ನಮಗೆ. ಯಾರೋ ಬಂದಿದ್ರು, ಬಂದ್ಬಿಟ್ಟು ಅಯ್ಯೋ ಎಂಟ್ರೆನ್ಸ್ ಅಲ್ಲಿ ಈ ಥರ ಹಾಕಬೇಡಿ ನೀವು, ಟೈಮನ್ನ ಕಾಲ ಎಣಿಸುತ್ತೆ. ನಾ ಹೇಳಿದೆ, ಗಡಿಯಾರ ಹಾಕ್ತಿದ್ರು ಕಾಲ ಎಣಿಸುತ್ತೆ ತಾನೆ. ನಾವು ದಿನೇ ದಿನ ಏನು ಹೆಂಗ ಆಗ್ತೀವಿ. ಇನ್ಫ್ಯಾಕ್ಟ್ ದಿನೇ ದಿನ ಹೆಂಗಾದ್ರೆ ಮತ್ತೆ ಮುಂದಿನ ಜನಾಂಗ ಬರೋದಿಲ್ಲಿಂದ. ನಾವು ಓಲ್ಡ್ ಆಗಬೇಕು, ನಾವು ಎಕ್ಸಿಟ್ ಆಗಬೇಕು, ನ್ಯೂ ಕಮರ್ಸ್ಗೆ ಎಂಟ್ರಿ ಕೊಡ್ತಾ ಇರಬೇಕು. ಒಪ್ಕೋತೀರಾ? ನಾನೇ ಒಂದು 300 ವರ್ಷ ಗೂಟ ಹೊಡ್ಕೊಂಡು ಕೂತೆ ಅಂತ ಇಟ್ಕೊಳ್ಳಿ. ಏನಾಗತ್ತೆ? ಆಭಾಸ ವೃತ್ತಿ. ನನ್ನ ಜೊತೆ ಇರೋರು ಯಾರೂ ಇಲ್ಲ, ನನ್ನ ಹತ್ರ ಇದ್ದವ್ರು ಒಬ್ಬರೂ ಇಲ್ಲ, ನನಗೆ ಗೊತ್ತಿರೋರು ಒಬ್ಬರೂ ಇಲ್ಲ. ಈಗಲೇ ಜನ್ರೇಷನ್ ಗ್ಯಾಪ್. ಒಪ್ಕೋತೀರಾ? ಎಲ್ಡರ್ ಜನ್ರೇಷನ್ ಹೇಳೋದನ್ನ ಯಂಗರ್ ಹೋಗಮ್ಮ 30 ನಿಂಗೆ ಏನೋ ಒಂದು ಗೋಳು ಅನ್ನತ್ವೆ. ಇನ್ನು ಮರಿ ಮಕ್ಕಳಂತೂ ಕೇಳೋದನ್ನು ಕೇಳಲ್ಲ. ಇನ್ನೇನಾದರೂ ನೀವು 300 ವರ್ಷ 400 ವರ್ಷ ಬರ್ತೀನಿ ಅಂದರೆ ಎಂಥ ಆಭಾಸ. ಅಯ್ಯಪ್ಪ ಬೇಡ ಬಾಳು ಅನ್ಸಲ್ವಾ? ಅನ್ಸುತ್ತಾ? ಇಲ್ಲ, ನನಗೆ ದೀರ್ಘಾಯುವಾಗಿ 300 ವರ್ಷ ಇರಲಿ ಅನ್ಸುತ್ತಾ? ಯಾರೋ ಹೇಳ್ತಾರೆ ಜಾಗ್ರಫಿಕಲ್ ಇದರಲ್ಲಿ, ಎಲಿಫೆಂಟ್ ಕ್ಯಾನ್ ಲೀವ್ ಅಪ್ ಟು 500 years. ಅದು ಹೇಳೋವಾಗಲೇ ನನಗೆ ಏನೋ ಅಯ್ಯೋ ರಾಮ, 500 ವರ್ಷ ಈ ಮೈಭಾರ ಹೊತ್ಕೊಂಡು ಹೆಂಗಪ್ಪ ಇರುತ್ತೆ. ನನಗೇ ಜಿಗುಪ್ಸೆ. 500 ವರ್ಷ ಅದೇ ಕಾಡು ನೋಡಿದ್ದೆ ನೋಡು, ಮಾಡಿದ್ದೆ ಮಾಡು, ಪಾಡಿದ್ದೆ ಪಾಡೋ ಪಾಂಡುರಂಗ ಅಂದ್ಕೊಂಡು. ತುಂಬ ಅದೆಲ್ಲ ಅಲ್ವಾ? ಮೃತ್ಯು ಅನ್ನೋದು ನಮಗೆ ವರ. ಇಷ್ಟೆಲ್ಲ ಹೇಳ್ತೀರಲ್ಲ ಸರ್, ಮೃತ್ಯು ಬಂದಾಗ ಹಿಂಗೆ ಸ್ವೀಕರಿಸ್ತೀರಾ? ಸ್ವೀಕರಿಸೋ ತನ್ಮಯತೆ ಬರಲಿ ಅಂತಾನೆ ಆ ಭಗವಂತನ ಭಾಗವತದಲ್ಲಿ, ವಿಷ್ಣು ಸಹಸ್ರನಾಮದಲ್ಲಿ, ನಿತ್ಯಾನುಸಂಧಾನದಲ್ಲಿ ಎಲ್ಲ ಕೇಳ್ಕೊಳ್ಳೋದು ಅಲ್ವಾ? ದ ಒನ್ ಹೂ ಡಸಂಟ್ ಗೆಟ್ ಸ್ಕೇರ್ಡ್ ಫಾರ್ ಮೃತ್ಯು ಈಸ್ ದ ಒನ್ ಹೂ ಹ್ಯಾಸ್ ವನ್ ದ ಮೃತ್ಯು ಅಲ್ವಾ? ಪ್ರಾಣ ಭಯ ಇಲ್ಲದೆ ಇರೋವನೇ ಅಪಹತ ಪಾತ್ಮ. ಅದೇ ಪ್ರಾಣ ಭಯಕ್ಕೆ ವಿಲಿವಿಲಿ ಅಂತ ವಿಲಪಿಸದೇ ಇರೋವನೇ ವಿಜರಹ. ಭಗವಂತ ವಿಜರಹ. ಜರ ಅನ್ನೋದೇ ಅವನಿಗೆ ಇಲ್ಲ, ವಯಸ್ಸಾಗತ್ತೆ ಅನ್ನೋದು ಇಲ್ಲ, ಮುಪ್ಪು ಅನ್ನೋದಿಲ್ಲ, ಜರಹ ಅನ್ನೋದಿಲ್ಲ. ವಿಜರಹ ಅಪಹತ ಪಾತ್ಮ, ಬೇಗೆ ಬಿಸಿ ಅರ್ಥ, ಬೇಗೆಯಲ್ಲಿ ಬೇಗುವುದಿಲ್ಲ. ಮತ್ತೆ ಯಾವಾಗಲೂ ಶೀತಲ ಹೃದಯನಾಗಿ, ಶೀತಲ ಸ್ವಭಾವವಾಗಿ, ಯಾವಾಗಲೂ ಫ್ರಿಜ್ ವಾಟರಲ್ಲೇ ಇರ್ತಾನ ಅವನು. ಕೋಲ್ಡ್ ಅಂದರೆ ಕೋಲ್ಡ್. ಶಿವನ ದೇವಸ್ಥಾನಗಳಿಗೆಲ್ಲ ಹೋಗಿ ನೋಡಿದ್ದೀರಾ? ಏಕದಾರ ದೊಡ್ಡ ಕುಂಭ ಮೇಲೆ ನೀರು ತುಂಬಿಸಿರ್ತಾರೆ, ಅದರಿಂದ ಒಂದು ದಾರ ಬಿಟ್ಟಿರ್ತಾರೆ ರಂಧ್ರದಲ್ಲಿ, ಏಕದಾರ ಅಂತ ಅದಕ್ಕೆ ಹೇಳೋದು ಅಲ್ವಾ? ಅದರಿಂದ ತೊಟಕ್ 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 ಅಂತ ಗಂಗೆ ಬೀಳ್ತಾ ಇರ್ತಾಳೆ. ಶಿವಲಿಂಗ ಯಾವತ್ತೂ ಡ್ರೈ ಆಗಬಾರ್ದು. ನಮ್ಮ ಸೌತ್ ಇಂಡಿಯಾಲೆಲ್ಲ ಶಿವನ ಲಿಂಗನ ಡ್ರೈ ಆಗೇ ಇಟ್ಟಿರ್ತಾರೆ ಸಾಮಾನ್ಯವಾಗಿ. ಆದರೆ ನೀವು ಗೋ ಟು ಕಾಶಿ ಆರ್ ಎನಿ ನಾರ್ತ್ ಶಿವ ಟೆಂಪಲ್, ಯು ಕ್ಯಾನ್ ಫೈಂಡ್ ಔಟ್ ಆ ಶಿವಲಿಂಗದ ಆ ತಲೆಯ ಭಾಗ ಇದೆಯಲ್ಲ, ಮೇಲ್ಭಾಗ, ಆಲ್ವೇಸ್ ಇಟ್ ವಿಲ್ ಬಿ ವೆಟ್. ಅದು ಅವರು ಡ್ರೈ ಆಗೋಕ್ಕೆ ಬಿಡಲ್ಲ. ಜಲತತ್ವವನ್ನು ಯಾವಾಗಲೂ ಶಿವನಲ್ಲಿ ಹೋಗಿ ಸೇರಿಸೋದು ಏನಕ್ಕೆ ಅಂದರೆ ಶೀತಲ ಸ್ವಭಾವ. ತಣ್ಣಗಿರು, ನನ್ನ ಹೊಟ್ಟೆ ಎಷ್ಟು ತಣ್ಣಗಿದೆಯೋ ಆ ರೀತಿ ನೀ ತಣ್ಣಗಿರು ಅಂತ ಹಾರೈಸ್ತಾರೆ ದೊಡ್ಡವರು ಅಲ್ವಾ?
ಇವ್ರು ಹೊಟ್ಟೆ ತಣ್ಣಗಿದ್ಯಾ ಅಂತ ಹೋಗಿ ತಕ್ಷಣ ಮುಟ್ತೀರಾ ಹೊಟ್ಟೆನ? ಮುಟ್ತೀರಾ? ತೋರಿಸಿ ಆಂಟಿ ನೀವು ಹೊಟ್ಟೆ ಮುಟ್ ನೋಡ್ತೀನಿ, ಹಿಂಗೆ ಹಾರೈಸ್ತೀರಲ್ಲ ಇದೆಷ್ಟು ತಣ್ಣಗಿದೆ ನೋಡೋಣ ಅಂತ. ಅದೇನು ಆ ಥರ ಹೇಳೋದು ಅಂದರೆ, ಅಷ್ಟು ಮನಸ್ಸು ಸಮೃದ್ಧಿಯಾಗಿ ತುಂಬಿದೆ, ಅಷ್ಟು ನಿರ್ಮಲವಾಗಿದೆ, ಅಷ್ಟು ಶೀತಲವಾಗಿದೆ. ಹಾಗೆ ನೀನು ಇರು, ನಿನ್ನಲ್ಲೂ ಅದೇ ತೃಪ್ತಿ, ಕಂಟೆಂಟ್ಮೆಂಟ್ ಇರಲಿ ಅಂತ ದೊಡ್ಡವರು ಹಾರೈಸ್ತಾರೆ. ದಟ್ ಮೀನ್ಸ್ ಟು ಸೇ, ಪರಮಾತ್ಮ ಯಾವಾಗಲೂ ತಪ್ತನಾಗಿಯೇ ಇರುವುದಿಲ್ಲ. ಹೇಳಿದ್ನಲ್ಲ, ನರಸಿಂಹಾವತಾರ ತೆಗೆದಾಗಲೂ ಪ್ರಹ್ಲಾದನಿಗೆ ತಪ್ತವಾಗಿರ್ಲಿಲ್ಲ, ಬರೀ ಹಿರಣ್ಯಕಶಿಪುಗೆ ತಪ್ತನಾಗಿದ್ದ. ಪ್ರಹ್ಲಾದನಿಗೆ ಶೀತಲ ಚಂದ್ರನಾಗಿಯೇ ಇದ್ದ ಅವನು, ಅಲ್ವಾ? ಜಯ ಜಯವೆಂದು ಹೂಗಳ ತಂದು ಹರಿ 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 ಎಂದು ಪುರಲಗರಿಯೇ, ಭಯ ನಿವಾರಕ ಭಾಗ್ಯ ಪ್ರದಾಯಕ ಪರಮಹರುಷವಂ ಹೊಂದಿದ ಶ್ರೀಹರಿ ಸಿಂಹರೂಪನಾದ ಶ್ರೀಹರಿ. ಪ್ರಹ್ಲಾದ ಹೆಂಗ ಆಡ್ತಾನೆ ನೋಡಿ. ಪ್ರಹ್ಲಾದ ಹಾಡೋದು ಈ ತರ, ಹಿರಣ್ಯಕಶಿಪುವುದು ಚರಣ ಬೇರೆ ತರ, ಎಲ್ಲ ರುದ್ರ ಸ್ವಭಾವದಲ್ಲಿ ಇರುತ್ತೆ ಅಲ್ವಾ? ಸೊ ಪರಮಾತ್ಮ ಶೀತಲ ಅಪಹತಪಾತ್ಮ. ಪರಮಾತ್ಮನಿಗೆ ಜರ ಇಲ್ಲ, ವಯಸ್ಸು ಅನ್ನೋದೇ ಅವನಿಗಾಗಲ್ಲ. ಎಲ್ಲಾದ್ರೂ ವಯಸ್ಸಾದ ಕೃಷ್ಣ ನೋಡಿದ್ದೀರಾ? ಗಡ್ಡ ಮೀಸೆ ಎಲ್ಲ ಬಿಟ್ಕೊಂಡಿರೋ ವಯಸ್ಸಾದ ರಾಮನ್ ನೋಡಿದೀರಾ? ಎಲ್ಲ ಗಡ್ಡ ಮೀಸೆ ಎಲ್ಲ ಈಗಿನ ಕಾಲದವ್ರಿಗೆ ಬಿಟ್ಬಿಟ್ಟಿದ್ದಾರೆ ಅವರು. ಅವ್ರವ್ರ ಮದುವೆಲೂ ಅವ್ರವ್ರ ಗಡ್ಡ ಮೀಸೆ ಬಿಟ್ಟಿರ್ತಾರೆ, ಜೋಗಿಗಳ ತರ. ಯಾವ ಪುರುಷಾರ್ಥಕ್ಕೋ ಗೊತ್ತಿಲ್ಲ, ನಾವೇ ಒಂದು ರೇಸರು ಎಲ್ಲ ತಗೊಂಡು ಹೋಗಿ ಶೇವ್ ಮಾಡೋಣ ಮನೆ ಮೇಲೇನೆ ಅನ್ಸುತ್ತೆ ನಮ್ಗೆ, ಅಲ್ವಾ? ನೋಡಿದೀರಾ ಈಗಿನ ಕಾಲದ ಹುಡುಗರನ್ನೆಲ್ಲ? ಕೇಳಿದ್ರೆ ದಟ್ ಇಸ್ ಫ್ಯಾಷನ್ ಅಂತಾರೆ. ಯು ಡೋಂಟ್ ನೋ ದಟ್ ಫ್ಯಾಷನ್, ನೀನೊಬ್ಬ ಪಟ್ಟಿ ಪಂಚಾಂಗ, ನಿನಗದೆಲ್ಲ ಗೊತ್ತಿಲ್ಲ ಅಂತ. ಕ್ಲೀನ್ ಶೇವ್ ಹುಡುಗರನ್ನ ಎಲ್ಲಾದ್ರೂ ನೋಡಿದೀರಾ? ಈಗ ನೋಡಿದೀರಾ? ಗಲೀಜಾಗಿ ಇರ್ತಾರೆ ಯಾವಾಗ್ಲೂ, ತುಂಬಾ ಕೊಳಕೊಳೆಯಾಗಿ ಗಲೀಜಾಗಿ ಶೇವ್ ಮಾಡದೆ ಯಾವಾಗ್ಲೂ ಗಡ್ಡ ಬಿಟ್ಕೊಂಡು ಭಿಕ್ಷಿಕರ ತರ, ಪರಮ ಭಿಕಾರಿಗಳ ತರ ಇದ್ರೆ ನೋಡಿ, ಅವರಷ್ಟು ಸ್ಟೈಲ್ ಎರಡನೇವನಿಲ್ಲ. ಭಿಕಾರಿ ಇಸ್ ಈಕ್ವಲ್ ಟು ಮಾಡರ್ನ್ ಸ್ಟೈಲ್. ಒಪ್ಕೋತೀರಾ? ಭಿಕಾರತ್ವ. ದುಡ್ಡು ಜಾಸ್ತಿಯಾಗಿ ಬಟ್ಟೆ ಹರ್ಕೋತಾರೆ. ಮುಂಚೆ ಎಲ್ಲ ಪಾಪ ದುಡ್ಡಿಲ್ದೆ ಹರಿದೋಗಿರೋ ಬಟ್ಟೆ ಹಾಕೊಳ್ಳೋರು, ಈಗ ಹೆಚ್ಚಾಗಿ ದುಡ್ಡನ್ನ ಹರ್ಕೊಳ್ಳೋದು ಬಟ್ಟೆನ, ಅಲ್ವಾ? ವಿಕಾರತೆ ಅನ್ನೋದು ಮನಸ್ಸಲ್ಲಿ. ಜರಹ ಅಂದ್ರೆ ಬರೀ ಮೈಗೆ ಜರ ಅಲ್ಲ, ಮೈಗೆ ನಿಮಗೆ ವಯಸ್ಸಾದ್ರೂ ಪರವಾಗಿಲ್ಲ, ಮನಸ್ಸಿಗೆ ಜರ ಇರಲ್ಲ. ನೀವೆಲ್ಲ ಏನಕ್ಕೆ ಭಾಗವತಕ್ಕೆ ಬರ್ತಾ ಇದ್ದೀರಾ? ಜಯಲಕ್ಷ್ಮಿ ಮಾಮಿ, ಪದ್ಮಾರೆಡ್ಡಿ ಮಾಮಿ ಇವರೆಲ್ಲ ಎಷ್ಟು ವಯಸ್ಸಾದ್ರೂ ನನ್ಗೆ ಯಾಕೆ ಯಾವಾಗ್ಲೂ ಹೆಂಗೋ ಅನ್ನಿಸ್ತಾರೆ ಇವರು. ರತ್ನಮಾಮಿ ಎಲ್ಲರೂ, ಬಿಕಾಸ್ ಕಲಿಕೆಯಲ್ಲಿ ಅಷ್ಟ ఆసక్తి. అయ్యో నాకేమిటి కావాలా ఈ వయసులో, నాకేముంది, ఏం చదివి ఏమి నా మైండ్లో ఉంటుంది, ఏమి వద్దు, ఏమో ఒకటి మొబైల్లో ఫేస్బుక్ చూసేది, ఒక సీరియల్ చూసేది, పోయి తినేది, పనుకునేది. ಇರ್ಬೋದಾ ಇರ್ಬಾರ್ದಾ? ಆ ರೀತಿ ಇರ್ಬೋದು ತಾನೇ. ಬಟ್ ಸ್ಟಿಲ್ ಗುರುಗಳೇನೋ ಹೇಳ್ತಾರೆ, ಭಗವದ್ ವಿಚಾರವನ್ನು ಹೇಳ್ತಾರೆ, ತಾಳು ಅದನ್ನು ಕೇಳೋಣ. ಲೆಟಸ್ ಗ್ರಾಸ್ಪ್ ದಟ್. ಆ ಯಂಗ್ ಬುದ್ಧಿ, ಅದು ಕಲಿಕೆಯಲ್ಲಿ ನೀವು ತೋರಿಸ್ತಿರಲ್ಲ, ಪ್ರಭಾ ಆಂಟಿ, ಅನುರಾಧ ಆಂಟಿ, ಎವ್ರಿಬಡಿ, ಅದೇ ದಟ್ ಇಸ್ ಕಾಲ್ಡ್ ವಿಜರಹ. ಪರಮಾತ್ಮನ ವಿಚಾರಕ್ಕೆ ಜರ ಇದೆಯಾ? ಆಲ್ವೇಸ್ ಯಂಗ್, ಎನರ್ಜೆಟಿಕ್. ನಮ್ಮ ಹಿತೈಷಿ ರೇಣು, ಯಾರು ರೇಷ್ಮಾ ರೇಣು, ದೆನ್ ಜಯ, ಇವರೆಲ್ಲ ಇದಾರಲ್ವಾ, ಸ್ಮಿತಾ, ಸಚ್ ಎ ಯಂಗ್ ಎನರ್ಜೆಟಿಕ್. ಆ ಥರ ಯು ಆಲ್ ಆಲ್ಸೋ, ನೀವುಗಳು ಯಾವಾಗಲೂ ಹೆಂಗಾಗಿರ್ತೀರ. ಚಂದ್ರಿಕಾ, ಸುಮಾ ಆಂಟಿ, ಎವ್ರಿಬಡಿ ಸೋ ಯಂಗ್. ಯಾಕೆ ಹೇಳಿ? ಭಗವದ್ ವಿಚಾರ ಬೇಕು ನಮಗೆ, ಅವರಿವ್ರ ವಿಚಾರ ಬೇಕಿಲ್ಲ, ಭಗವದ್ ವಿಚಾರ ಬೇಕು. ಐ ನೀಡ್ ದಟ್ ಕಂಫರ್ಟ್ ವೇರ್ ಇಟ್ ಬ್ರಿಂಗ್ಸ್ ಅ ಬ್ಲಿಸ್ ಇನ್ ದ ಮೈಂಡ್. ನನಗೆ ಅವರಿವ್ರ ವಿಚಾರ ಬರೀ ಶಬ್ದಗಳು ಕಿವಿ ಮೇಲೆ ಅಷ್ಟೇನೆ, ಗಲಭೆ ಶಬ್ದಗಳು. ಆದರೆ ಅವನ ವಿಚಾರ ನನ್ನ ಹೃದಯದಲ್ಲಿ ಸಿಂಕ್ ಆಗುವಂತಹ ವಿಚಾರ. ಈ ರೀತಿ ವಿಚಾರಹ, ಪರಮಾತ್ಮನ ವಿಚಾರವಾಗಲಿ ಪರಮಾತ್ಮನಿಗಾಗಲಿ ಜರ ಅನ್ನೋದು ಇಲ್ಲ. ಥರ್ಡ್ ಒನ್ ಬರ್ಕೊಳ್ಳಿ, ವಿಮೃತ್ಯುಹು. ಮೃತ್ಯು ಅನ್ನೋದೇ ಇಲ್ಲ. ವಾಟ್ ಡು ಯು ಮೀನ್ ಬೈ ಮೃತ್ಯು? ಅಮೃತ್ಯು, ಮೃತ್ಯು, ವಿಮೃತ್ಯು ಅಂತ ಎಲ್ಲ ಕೇಳ್ತೀರಾ. ಅಮೃತ, ಮೃತ, ವಿಮೃತ ಅಂತ ಎಲ್ಲ. ಮೃತ್ಯು ಅಂದ್ರೆ ಏನು? ಅಂತಂ, ಮರಣ, ಅಂತ್ಯ. ಮರಣ ಅನ್ನೋದಕ್ಕಿಂತ ಅಂತಮು, ಅಂತ್ಯಮು. ಅಂತಮು. ಎಸ್, ದಟ್ ಈಸ್ ವೆರಿ ಕರೆಕ್ಟ್.
ಮರಣ ಅನ್ನೋದು ಎಂಡ್ ಅಂತಾನೆ ಬರುತ್ತೆ. ಬಟ್ ಮೃತ್ಯು ಅಂದ್ರೆ ಕರೆಕ್ಟ್ ಆನ್ಸರ್ ಏನಂದ್ರೆ ಅಂತ್ಯಮು ಅಂತ್ಯಮು ಉಂಡಗಲಗಾಕ ಅದೇ ಮೃತ್ಯು. ದೇರ್ ಇಸ್ ಅ ಮೆಜರಬಲ್ ಪಾಯಿಂಟ್, ಎಲ್ಲಾದ್ರೂ ಅಳತೆಗೆ ಇಡುವುದೇ ಮೃತ್ಯು. ಒಪ್ಕೋತೀರಾ? ಅಳತೆಯಲ್ಲಿ ಎಲ್ಲ ಅದನ್ನು ಹಾಕಿ ಇಡುವುದನ್ನ ಮೃತ್ಯು ಅಂತ ಕರಿತೀವಿ. ಮೆಜರಬಲ್ ಪಾಯಿಂಟ್ ಅಥವಾ ಮೆಜರಿಂಗ್ ಯೂನಿಟ್ ಅಂತ. ಎಲ್ಲ ಮೆಜರ್ಮೆಂಟ್ ಅಲ್ಲಿ ಇದೆ ಅಲ್ವಾ? ಯಾವ್ದಾದ್ರು ಅಳತೆಗೆ ಮೀರಿದ ಯಾವ್ದಾದ್ರು ಇದೆಯಾ? ನಮಗೆ ಇದೆಯಾ? ಅಳತೆಗೆ ಮೀರಿದ ಯಾವ್ದಾದ್ರು ಇದೆಯಾ? ಒಂದಿದೆ. ಯಾವ್ದು ಹೇಳಿ? ಭಗವಂತನ ಸ್ಮರಣೆ ಅಲ್ವಾ? ಶುಕ್ರವಾರ ಬಂತು, ಶನಿವಾರ ಬಂತು ಅಂದರೆ ಭಾಗವತ ಕ್ಲಾಸು. ಇನ್ನು ಬಾಕಿ ದಿನ ಇಲ್ಲ, ಆಯ್ತಾ? ಅದೇ ರೀತಿ ಶುಕ್ರವಾರ ಬಂತು ಅಂದರೆ ಕೆಲವರಿಗೆ ಭಾಗವತ ಕ್ಲಾಸ್, ಬಾಕಿ ದಿನ ಇಲ್ಲ. ಮಂಗಳವಾರ ಬಂತು ಅಂದರೆ ವಿಷ್ಣು ಸಹಸ್ರನಾಮ ಕ್ಲಾಸ್, ಬಾಕಿ ದಿನ ಇಲ್ಲ. ಹಾಗಾದ್ರೆ ಈ ಶುಕ್ರವಾರ, ಈ ಮಂಗಳವಾರ, ಈ ಶನಿವಾರ ಅನ್ನೋದು ಅಳತೆಗೆ ಉಳ್ಳದ್ದು. 7 ದಿನದಲ್ಲಿ ಯಾವುದೋ ಒಂದೊಂದು ವಾರ. ಆದರೆ ನಾನು ನಿತ್ಯ ಭಾಗವತದಲ್ಲಿರ್ತೀನಿ, ನಿತ್ಯ ವಿಷ್ಣು ಸಹಸ್ರನಾಮದಲ್ಲಿರ್ತೀನಿ, ನಿತ್ಯ ಭಗವಂತನ ಚಿಂತನೆಯಲ್ಲಿರ್ತೀವಿ. ಅದಕ್ಕೆ ಅಳತೆ ಇದೆಯಾ? ಅಳತೆ ಇಲ್ಲದೆ ಇರೋದೇ ವಿಮೃತ್ಯು. ದೇರ್ ಇಸ್ ನೋ ಸ್ಟಾರ್ಟಿಂಗ್, ದೇರ್ ಇಸ್ ನೋ ಎಂಡ್. ಈಗ ನಾನು ವಿದ್ಯಾ ಅವ್ರನ್ನ ಕೇಳ್ತೀನಿ, ವೆನ್ ಡಿಡ್ ಯು ಸ್ಟಾರ್ಟೆಡ್ ಲವಿಂಗ್ ಲಾರ್ಡ್? ವೆನ್ ಡಿಡ್ ಯು ಸ್ಟಾರ್ಟೆಡ್ ಚಾಂಟಿಂಗ್ ಅಬೌಟ್ ಹಿಮ್? ಹೇಳ್ತೀನಿ, ಉತ್ತರ ಇದೆಯಾ? ಸರಿ, ಈ ಜನ್ಮದಲ್ಲಿ ನನಗೆ ಯಾವಾಗ ಬುದ್ಧಿ ತಿಳಿತೋ ಆವಾಗಲಿಂದ ಶುರು ಮಾಡಿದೆ ಸರ್. ಸರಿ, ಅನಾದಿ ಕಾಲದಿಂದ ನಿಮ್ಮ ಆತ್ಮ ಇದೆ, ಅನಂತ ಕಾಲದವರೆಗೂ ನಿಮ್ಮ ಆತ್ಮ ಇರುತ್ತೆ. ಯಾವಾಗ ಮತ್ತೆ ಶುರು ಮಾಡಿದ್ರಿ? ನೋ ಆನ್ಸರ್ ಅಲ್ವಾ? ಎವ್ರಿ ಜನ್ಮ ಇಸ್ ಅ ಪ್ರೆಷಿಯಸ್ ಜನ್ಮ ವೇರ್ ಐ ವುಡ್ ಹ್ಯಾವ್ ಡನ್ ಹಿಸ್ ಜಪ. ದಟ್ ಇಸ್ ವೈ ವಿತ್ ಆಲ್ ದಟ್ ಗುಡ್ ಡೀಡ್ಸ್ ಟುಡೇ ಐ ಆಮ್ ಏಬಲ್ ಟು ಗ್ರಾಸ್ಪ್ ವಿಷ್ಣು ಸಹಸ್ರನಾಮ ಅಲ್ವಾ? ಸೊ ಸುಮಾ ಆಂಟಿ, ಯಾವ ಜನ್ಮದಲ್ಲಿ ಕೃಷ್ಣನನ್ನ ನೆನೆಯಕ್ಕೆ ಶುರು ಮಾಡಿದ್ರಿ? ಅವ್ರು ಅವಾಗ ಹೇಳ್ತಾರೆ, ಮರ್ತಿದ್ರೆ ತಾನೇ ಕೃಷ್ಣ ನೆನೆಯೋದು, ನಾನು ಮರ್ತೇ ಇಲ್ವಲ್ಲ ಅಲ್ವಾ? ಇಫ್ ಯು ಫರ್ಗೆಟ್ ಸಂಬಡಿ ಯು ಹ್ಯಾವ್ ಟು ರಿಮೆಂಬರ್, ಬಟ್ ಹೀ ಈಸ್ ಅನ್ ಅನ್ಫರ್ಗೆಟಬಲ್ ಪರ್ಸನ್. ವೇರ್ ಐ ಡೋಂಟ್ ಫರ್ಗೆಟ್ ಇಟ್ ಆಲ್, ದೆನ್ ವೇರ್ ಇಸ್ ದ ಚಾನ್ಸ್ ಆಫ್ ರಿಮೆಂಬರಿಂಗ್ ಅಲ್ವಾ? ಸೊ ಮೆಷರ್ಮೆಂಟ್ಗೆ ಸಿಕ್ಕಾಕ್ಕೊಳ್ಳದೆ ಇರೋವನು, ಹೇಳಬೇಕು ಅಂದರೆ ಕರೆಕ್ಟಾಗಿ ಆದಿಯೂ ಇಲ್ಲ ಅಂಥವೂ ಇಲ್ಲ ಅಲ್ವಾ? ಅದಶ್ಚ ನಾರಾಯಣ ಊರ್ಧ್ವಶ್ಚ ನಾರಾಯಣ ಅಂತರ್ಬಹಿಶ್ಚ ನಾರಾಯಣ ಅಂತ ಎಲ್ಲ ಹೇಳುತ್ತಲ್ಲ ಉಪನಿಷತ್ತು. ನಾರಾಯಣ ಉಪನಿಷತ್ ಹೇಳುತ್ತೆ ಅದನ್ನು. ಆ ರೀತಿ ನಿರ್ವಿಕಲ್ಪೋ ನಿರಹಂಕಾರೋ ನಿಷ್ಕಳಂಕೋ ನಿರಂಜನೋ ನಿತ್ಯ ತೃಪ್ತೋ ಮತ್ತೆ ನಿತ್ಯ ಶುದ್ಧೋ ಅಂತ ಎಲ್ಲ ಅವನ ಗುಣಗಳನ್ನು ಹೇಳುತ್ತೆ. ಇದೆಲ್ಲ ಮೆಷರ್ಲೆಸ್ಸನ್ನು ಹೇಳೋದು. ಪರಮಾತ್ಮ ಮೆಜರ್ಮೆಂಟ್ಗೆ ಇಲ್ಲದೆ ಇರೋನು, ಅದೇ ವಿಮೃತ್ಯು. ಅಮೃತ್ಯು ಅಂದರೆ ಅದಕ್ಕೂ ಮೆಷರಿಂಗ್ ಇದೆ. ಇಂದ್ರಾದಿ ದೇವತೆಗಳಿಗೆ ಅಮೃತ ಕುಡಿದ್ಬಿಟ್ಟಿದ್ದಾರೆ, ಅವರೆಲ್ಲ ಚಿರಂಜೀವಿಗಳು, ಸಾವಿಲ್ಲ ಅಂತ ಅನ್ಕೋಬೇಡಿ. ದಟ್ ಇಸ್ ರಾಂಗ್ ಇನ್ಫಾರ್ಮೇಶನ್. ಅವ್ರಿಗೂ ಇದೆ, ನಮಗಿಂತ ಸ್ವಲ್ಪ ದೀರ್ಘಕಾಲದಲ್ಲಿ ಅವರು ಇರ್ತಾರೆ. ಅಮೃತವನ್ನು ಕುಡಿದವ್ರಿಗೆ ಮೃತ್ಯು ಇಲ್ಲ ಅಂತ ಅಲ್ಲ, ಇದೆ. ಆದರೆ ಅವರು ಒಂದು ಕಾರಣವಾಗಿ ತಮ್ಮ ಕರ್ತವ್ಯಗಳನ್ನು ಮುಗಿಸುವವರೆಗೂ ಸೂರ್ಯನಾಗಿ ಇರ್ತಾನೆ, ಚಂದ್ರನಾಗಿ ಇರ್ತಾನೆ, ಇಂದ್ರನಾಗಿ ಇರ್ತಾನೆ, ಅಗ್ನಿಯಾಗಿ ಇರ್ತಾನೆ ಅಲ್ವಾ? ವಾಯುವಾಗಿ ಇರ್ತಾನೆ. ಯಾಕೆ? ಗಣಪತಿ, ರುದ್ರದೇವ ಮತ್ತೆ ಶಕ್ತಿದೇವಿ ಎಲ್ಲರೂ ಅವರವರಾಗಿ ಇರ್ತಾರೆ. ಆದರೆ ಎಲ್ಲರಿಗೂ ಮೃತ್ಯು ಇದೆ. ಶಿವ ಹೇಳ್ತಾನೆ ಶಿವಪುರಾಣದಲ್ಲಿ, ನನಗೆ ಸಾವಿದೆ ಅಂತಾನೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಎಲ್ಲರಿಗೂ ಸಾವಿದೆ. ಇದೇನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ದೇವತೆಗಳಿಗೆಲ್ಲ ಹೋಗಿ ಸಾವಿದೆ ಇದೆಯಲ್ಲ, ನಾನೇನು ಮಾಡಲಿ? ವೇದದಲ್ಲಿ ಕೊಟ್ಟಿದ್ದಾರಲ್ಲ, 2 ಖಾಂಡಗಳಿದೆ, ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ದೇವಿಗಿದೆ, ದುರ್ಗೆಗಿದೆ. ಮಹಿಷಾಸುರ ಮರ್ಧಿನಿ, ಮಹಿಷಾಸುರನ ಸಂಹಾರ ಮಾಡಿದವಳು. ಆದರೆ ಅವಳಿಗೂ ಒಂದು ರೀತಿಯಲ್ಲಿ ಒಂದು ದಿನ ಅಂತ ಇದೆ. ಅಂತವೇ ಇಲ್ಲದೆ ಇರೋವನು ಯಾರು? ಅನಂತ
ಅಲ್ವಾ? ಅಂತವೇ ಇಲ್ಲದೆ ಇರೋನು ಆ ಪರಾತ್ಪರನಾದಂತಹ ಪರತತ್ವನಾದನ ಅಂತಹ ಅನಂತ. ಅದಕ್ಕೆ ವಿಮೃತ್ಯು ಅಂತ ಅಂದರೆ ಇಲ್ಲಿ ಸಾವು ಹುಟ್ಟು ಅಂತ ಅಲ್ಲ ಅರ್ಥ. ಮೆಜರ್ಮೆಂಟ್ಗೆ ಹೊರಪಟ್ಟವನು. ಯು ಕೆನ್ ನಾಟ್ ಮೆಜರ್ ಹಿಮ್ ಅಟ್ ಆಲ್. ಕ್ಯಾನ್ ಎನಿಬಡಿ ಮೆಜರ್? ಶಿವನಿಗೂ ಹೇಳ್ತೀವಲ್ವಾ, ஆதிமந்தமில்லை ஜோதி வடிவாಣ ಅಣ್ಣಾಮಲೈಕ್ ಉಪದೇಶಂ செய்த ಅಂತ ಹೇಳ್ತೀವಲ್ವಾ. ಆದಿಯುಂ ಅಂತಮುಂ ಇಲ್ಲ ಪರಮನಾದಿ, ಹರಿ ಅಯಣು ಕಾಣ ಪರಮ ಜ್ಯೋತಿ ಅಂತ ಹೇಳ್ತೀವಿ. ಶಿವ ತನ್ನ ದಿವ್ಯ ಜ್ಯೋತಿಯನ್ನ ಉದ್ದಗಲಕ್ಕೂ ಚಾಚ್ಬಿಟ್ನಂತೆ. ಹೇ ಬ್ರಹ್ಮನ್ನೇ, ನನ್ನ ಮುಡಿಯನ್ನು ನೀನು ಹೋಗಿ ನೋಡಬೇಕು. ಚತುರ್ಮುಖ ಬ್ರಹ್ಮ, ನೀ ಹೋಗಿ ನೋಡಿದ್ರೆ ನಿನಗೆ ಪ್ರೈಸು. ಹೇ ವಿಷ್ಣು, ನೀ ಏನು ಮಾಡಬೇಕು? ನನ್ನ ಅಡಿಯನ್ನು ನೋಡಬೇಕು, ನನ್ನ ಪಾದವನ್ನು ನೋಡಬೇಕು. ನೋಡಿದ್ರೆ ನಿನಗೆ ಪ್ರೈಸು ಅಂತ ಹೇಳಿಬಿಟ್ಟ. ಇವನು ಏನು ಪರಂಜ್ಯೋತಿ ತತ್ವ ಸ್ವರೂಪನಾಗಿ, ಯಾರು ಪರಂಜ್ಯೋತಿ ತತ್ವ ಸ್ವರೂಪ ಶಿವನಲ್ಲಿ? ಅಣ್ಣಾಮಲೈ, ತಿರುವಣ್ಣಾಮಲೆಯಲ್ಲಿರೋ ಅಂತಹ ಅಗ್ನಿ ಸ್ವರೂಪವಾದಂತಹ ಶಿವ ದಗ 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 ಅಂತ ಉರಿತಾ ಇದ್ದಾನೆ. ಆಕಾಶದ ಉದ್ದಗಲಕ್ಕೂ ಜ್ವಾಲೆ ಹತ್ಕೊಂಡು ಉರಿತಾ ಇದೆ. ಈ ಬ್ರಹ್ಮ ಏನ್ ಮಾಡ್ದ? ಮೇಲ್ಸಂಚಾರ, ಹಂಸದ ಮೇಲೆ ಹಾರ್ಕೊಂಡು ಮೇಲೆ ಹೋಗ್ತಾ ಇದ್ದ. ವರಾಹಸ್ವಾಮಿ ರೂಪವನ್ನು ತೆಗೆದು ಭೂಮಿ ಒಳಕ್ಕೆ ಇವನು ಹೋದ. ಗರುಡನ ಮೇಲೆ ಹೋಗ್ಲಿಲ್ಲ ವಿಷ್ಣು. ಹಿ ವಾಸ್ ವೆರಿ ಸಿನ್ಸಿಯರ್. ಹಿ ನ್ಯೂ ದಟ್ ದಿಸ್ ಶಿವಾಸ್ ಪಾದ ಕೆನಾಟ್ ಬಿ ಸೀನ್ ಅಂಟಿಲ್ ಐ ಡೂ ದ ಭೇದ ಆಫ್ ಆಲ್ ದ 14 ಲೋಕಾಸ್. ಅತಳ ವಿತಳ ಸುತಳ ರಸಾತಳ ಮಹಾತಳ ತಳಾತಳ ಪಾತಾಳ, ಪಾತಾಳವನ್ನು ಮೀರಿ ಅಂಡಕಟಾಹವನ್ನು ಮೀರಿ ವರಾಹಸ್ವಾಮಿ ಕೆಳಗಡೆ ಹೋಗ್ತಾ ಇದ್ದಾನೆ. ಹೋಗಿ ಸಿನ್ಸಿಯರ್ಲಿ ಹಿ ಕುಡ್ ಟಚ್ ದ ಫೀಟ್ ಆಫ್ ಲಾರ್ಡ್ ಶಿವ. ಅವಾಗ ಹೇ ಮಹಾವಿಷ್ಣು, ನೀನು ಎಂಥ ದೊಡ್ಡ ಪರಮಾತ್ಮ, ನೀ ಬಂದು ನನ್ನ ಕಾಲದ ಅಂತ್ಯವನ್ನು ನೋಡಿದ್ದೀಯ. ಶಾಶ್ವತವಾಗಿ ಭೂಮಂಡಲದಲ್ಲಿ ಎಲ್ಲರಿಂದಲೂ ನೀನು ಕೀರ್ತಿ ಯಶೋವಂತನಾಗಿ ವಿಗ್ರಹ ಸ್ವರೂಪದಲ್ಲಿ, ಪಂಚ ಪ್ರಕರಣ ಸ್ವರೂಪದಲ್ಲಿ, ಮತ್ತೆ ಪರ ವ್ಯೂಹ ವಿಭವ ಅಂತರ್ಯಾಮಿ ಅರ್ಚಾ ಸ್ವರೂಪದಲ್ಲಿ ಪೂಜೆಗೊಳ್ಳುವವನಾಗೂ ವರ ಕೊಟ್ಬಿಟ್ಟ ಶಿವ. ಶಿವನಿಗೂ ವಿಷ್ಣುಗೂ ಭಾರಿ ಬೆಸ್ಟ್ ಫ್ರೆಂಡ್ಸ್ ಅವರಿಬ್ರು. ಇಲ್ಲಿ ನಾವು ಬೇಕಾದರೆ ಭೇದ ಮಾಡ್ಕೊಳ್ಳೋಣ, ನೀವು ಶೈವರು ನಾವು ವೈಷ್ಣವರು ಮಣ್ಣು ಮಸಿ ಅಂತ. ಅವ್ರಿಗೆಲ್ಲ ಏನಿಲ್ಲ, ಅವರೆಲ್ಲ ಭಾರಿ ಬೆಸ್ಟ್ ಫ್ರೆಂಡ್. ಸರಿ, ಅಲ್ಲಿ ವರ ಕೊಟ್ಬಿಟ್ಟ. ಬ್ರಹ್ಮ ಏನು ಮಾಡ್ದ? ಮೇಲೆ ಹೋಗ್ತಾ ಇದ್ದಾನೆ. ಶಿವನ ಜಟೆಯಿಂದ ಒಂದು ತಾಳೆಗರಿ ಕೆಳಗೆ ಬಂತು. ಆ ತಾಳೆಗರಿನ ಕೇಳ್ದ, ಎಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿಂದ ಬರ್ತಾ ಇದೀಯ ನೀನು ಅಂತ. ಶಿವನ ಜಟೆಯಿಂದ ಬರ್ತಾ ಇದ್ದೀನಿ. ಒಂದು ಕೆಲಸ ಮಾಡು, ನಂಗೆ ಟ್ರಾವೆಲ್ ಮಾಡಿ 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 ಸುಸ್ತಾಯಿತು, ನೀನೇ ಸಾಕ್ಷಿಯಾಗಿದ್ದು ಶಿವ ಏನಾದರೂ ನನ್ನ ಆದಿಯನ್ನು ನೋಡಿದ್ಯಾ ಅಂತ ಕೇಳಿದ್ರೆ ಅವ್ರು ಬಂದಿದ್ರು ನೋಡಿದ್ರು ಅಂತ ಹೇಳಿಬಿಡು ಅಂದ. ಒಂದು ಸ್ವಲ್ಪ ದೂರ ಹೋದ. ಆಮೇಲೆ ಮರುಗ ಸಿಕ್ತು. ಆ ಮರುಗಕ್ಕೂ ಇದೇ ಥರ ಸುಳ್ಳು ಹೇಳು ಅಂದ. ಅವುಗಳೆರಡು ಸುಳ್ಳು ಸಾಕ್ಷಿ ಆಯಿತು. ಅದಕ್ಕೆ ಶಿವ ಏನು ಮಾಡ್ದ? ನನ್ನ ಪೂಜೆಯಲ್ಲಿ ಮರುಗ ಹಾಗೂ ತಾಳೆಯನ್ನು ಉಪಯೋಗಿಸೋಂಗಿಲ್ಲ ಅಂತ ಶಾಪ ಕೊಟ್ಟ. ನಂತರ ಬ್ರಹ್ಮನಿಗೆ ನೀ ಹೇಳಿದ್ದು ಅಸತ್ಯ, ಹಾಗಾಗಿ ನಿನಗೆ ನಮ್ಮ ದೇಶದಲ್ಲಿ, ದೇಶ ಅಂತ ಅಲ್ಲ ಭೂಮಂಡಲದಲ್ಲೇ ಬ್ರಹ್ಮನ ಪೂಜೆ ನಿಷಿದ್ಧ, ಎಲ್ಲೂ ಇಲ್ಲ ಬ್ರಹ್ಮನ ಪೂಜೆ. ಆ ರೀತಿ ಮಾಡಿಬಿಟ್ಟ. ಇದೇನರ್ಥ? ಇದು ಶಾಪ ಕೊಡೋದು ಅದೆಲ್ಲ ಬಿಟ್ಟು ಹಾಕಿ, ಭಗವಂತ ಮೆಜರ್ಲೆಸ್ ಅಂತ ತೋರಿಸುತ್ತೆ. ಆಯ್ತಾ? ಈಗ ತಾನು ರುದ್ರದೇವನಿಗೆ ಸಾವಿದೆ ಅಂದ್ರಲ್ಲ, ಅವನಿಗೆ ಮೆಜರ್ಲೆಸ್ ಅಂತ ಇದ್ದೀರಲ್ಲ ಅಂದರೆ ಇಲ್ಲಿ ರುದ್ರ, ವಿಷ್ಣು, ಬ್ರಹ್ಮ ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ಪರಂಜ್ಯೋತಿ ತತ್ವ, ಪರಾತ್ಪರ ಪರತತ್ವ ಅಂತ ಹೇಳಬೇಕು. ದಿಸ್ ವಿಷ್ಣು ಸಹಸ್ರನಾಮ ಮೀನಿಂಗ್ ನೀವು ಡೆಪ್ತಲ್ಲಿ ತೊಗೊಂಡು ಹೋದರೆ ಶಿವನಿಗೂ ಅನ್ವಯಿಸುತ್ತೆ, ವಿಷ್ಣುಗೂ ಅನ್ವಯಿಸುತ್ತೆ. ಗೊತ್ತಾಯ್ತಾ? ಶಿವನಿಗೂ ಅನ್ವಯಿಸುತ್ತೆ, ವಿಷ್ಣುಗೂ. ಯಾರೋ ಒಬ್ರು ಮಹನೀಯರು ಏನು ಮಾಡಿದ್ದಾರೆ ಗೊತ್ತಾ? ಆಗಿನ ಕಾಲದಲ್ಲಿ ವಿಷ್ಣು ಸಹಸ್ರನಾಮದ ಮೀನಿಂಗ್ ಎಲ್ಲ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅಂತ ಈ ಆರ್ಡರಲ್ಲಿ ಬರೆದುಬಿಟ್ಟು ರಿವರ್ಸ್ ಆರ್ಡರಲ್ಲಿ ಶಿವನಿಗೆ ಅದು ಅನ್ವಯಿಸುವಂತೆಲ್ಲ ಅರ್ಥ ಬರೆದಿದ್ದಾರೆ. ದೇರ್ಸ್ ಅ ಬುಕ್, ವಿಷ್ಣು ಸಹಸ್ರನಾಮ. ವೆನ್ ಯು ರೀಡ್ ಇಟ್ ಫ್ರಮ್ 1 to 100, ಇದು ಶಿಂಶುಮಾರ, ಶಿಂಶುಮಾರ ಧ್ರುವ ಇರುವಂತಹ ಇದು ಲೋಕ, ಧ್ರುವಲೋಕ. ಅದು ಶೈಶುಮಾರ ಚಕ್ರ ಅಂತೀವಲ್ವಾ, ಅದೇ ಅದು. ಶ್ರೀಮನ್ ನಾರಾಯಣ ಕುಕ್ಕುಟದಲ್ಲಿ, ಅಂದರೆ ಕುಕ್ಕುಟ ಅಲ್ಲ, ಸಾರಿ, ವೃಶ್ಚಿಕ ರೂಪದಲ್ಲಿ ಬರೋದು, ಚೇಳಿನ ರೂಪ. ಸೊ ಹೆಂಗೆ ಅಂದರೆ ಫಸ್ಟ್ ಶ್ಲೋಕದಿಂದ 100 ಶ್ಲೋಕ ನೀವು ವರಸೆಯಾಗಿ ಹೋದರೆ ಎಲ್ಲ ವಿಷ್ಣುವಿನ ಮೀನಿಂಗ್ ಬರುತ್ತೆ.
ಬಟ್ ಇಫ್ ಯು ಮೇಕ್ ಅ ರಿವರ್ಸ್ ಆರ್ಡರ್ ಯು ಗೆಟ್ ಶಿವಾಸ್ ಮೀನಿಂಗ್. ಆಯ್ತಾ? ಶಿವನ ಒಂದು ಅಂತರ್ಯಾಮಿ ಶ್ರೀಮನ್ನಾರಾಯಣನ ಬ್ರೀತ್ ಬಂದು ಶಿವ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಶಿವನಿಗೂ ಆದಿ ಅಂತ ಇಲ್ಲ ಅಂತ ತಾನೇ ಅರ್ಥ. ರುದ್ರದೇವನಿಗಿದೆ, ಶಿವನಿಗೂ ಇದೆ, ಆದ್ರೆ ಪರಾತ್ಪರನಾದ ಶಿವನಿಗೆ ಇಲ್ಲ ಅಂತ. ಆಯ್ತಾ? ಎಷ್ಟೋ ಕಡೆ ಈ ಶಿವನಿಗೂ ವಿಷ್ಣುವಿಗೂ ಸಾಮ್ಯ ಭಕ್ತಿಯನ್ನ ನಾವು ನೋಡ್ತೀವಿ. ದೇರ್ ಇಸ್ ಅ ದಿವ್ಯದೇಶಂ ಕಾಲ್ಡ್ ತಿರುಕರಂಬನೂರ್ ವೇರ್ ಶಿವ ಅಂಡ್ ವಿಷ್ಣು ಇಬ್ರು ಒಟ್ಟಿಗೆ ಪೂಜೆಗೊಳ್ತಾರಲ್ಲಿ. ದೇರ್ ಇಸ್ ಒನ್ ಮೋರ್ ದಿವ್ಯದೇಶಂ ಇನ್ ಕೇರಳ, ಭೀಮಸೇನ ಪ್ರತಿಷ್ಠೆ, ಅಲ್ಲೇ ಉಯ್ಯವಂದ ಪೆರುಮಾಳ್ ಅಂತ ಹೇಳ್ತೀವಿ, ತಿರುವಿತ್ತುಕೋಡು, ಅಲ್ಲೂ ಶಿವ ಅಂಡ್ ವಿಷ್ಣು ಆರ್ ಸಿಟ್ಟಿಂಗ್ ಟುಗೆದರ್. ಆ ಥರ ಬೇಕಾದಷ್ಟು ವಿಷ್ಣು ಹರಿಹರ ಒಟ್ಟಿಗೆ ಇರೋದನ್ನ ನಾವು ನೋಡ್ತೀವಿ. ಧರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸನೋ ನೀನೇ, ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗಭೂಷಣನೂ ನೀನೇ, ಕೊರಳಲ್ಲಿ ಭಸ್ಮ ರುದ್ರಾಕ್ಷಿಯ ಧರಿಸಿದ ಪರಮ ವೈಷ್ಣವನೂ ನೀನೇ. ಈಸ ಪರಮ ವೈಷ್ಣವ. ಪುರಂದರದಾಸರು ಹೇಳ್ತಾರೆ ಅವ್ರ ದೇವ್ರ ನಾಮದಲ್ಲಿ, ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನೂ ನೀನೇ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಯು ಆರ್ ದ ಹೃದಯ ಆಫ್ ಪುರಂದರ ವಿಠಲ ಅಂತ ಕರಿತೀವಿ. ಆಯ್ತಾ? ಶಿವನ ಲೀಲೆಗಳಲ್ಲಿ ಎಷ್ಟು ಲೀಲೆಗಳು ಮಾಡಿರೋದು ಶಿವ? ಯಾರಿಗಾದ್ರೂ ಐಡಿಯಾ ಇದೆಯಾ? 25 ಲೀಲಾಸ್. ಓಕೆ, ಪಂಚವಿಂಶತಿ ಲೀಲೆಗಳು ಅಂತ ಕರಿತೀವಿ. ಅದರಲ್ಲಿ ಈ ಆದಿ ಅಂತ್ಯ ಇಲ್ಲ, ವಿಮೃತ್ಯುಹು ಅಂತ ಭಗವಂತ ತೋರಿಸಿದ್ದಾನೆ. ಶಿವನನ್ನು ಇಟ್ಕೊಂಡು ದ ಪರಾತ್ಪರ ಶ್ರೀಮನ್ನಾರಾಯಣ ಶೋಸ್ ದಟ್ ಐ ಆಮ್ ವಿಮೃತ್ಯುಹು. ಅರ್ಥ ಆಯ್ತಾ ಎಲ್ರಿಗೂ? ಓಕೆ, ಅಪಹತಪಾತ್ಮ ಗಾಟ್ ಇಟ್, ವಿಜರಹ ಗಾಟ್ ಇಟ್. ನಾಳೆ ದಿನ ಅಪಹತಪಾತ್ಮ ವಿಜರಹ ಅಂದ್ರೆ ಎಲ್ಲೋ ಕನಸಲ್ಲಿ ಹಿಂಗೆ ಗಾಳಿನಲ್ಲಿ ಬೀಸ್ತಂಗಿದೆ, ಇದೆಲ್ಲ ಅನ್ಬಾರ್ದು. ಗೊತ್ತಾಯ್ತಾ? ಅಪಹತಪಾತ್ಮ ವಿಜರಹ ವಿಮೃತ್ಯು. ನೆಕ್ಸ್ಟ್ ಫೋರ್ತ್ ಒನ್ ವಿಶೋಕಃ. ಬರ್ಕೊಳ್ಳಿ, ವಿಶೋಕಃ. పద్మారెడ్డి గారు మధ్యాహ్నం పండుకోలేదా? మీరు పండుకుంటుని సార్. అదేమో పండుకొని రాసుకుంటున్నాను సార్. ఇప్పుడు రాసుకుంటా ఉండారు, అప్పుడు పండుకొని. మీ కన్నాడి లోపల నాకు తెలుసు. యూ కెనాట్ హైడ్. మ్యూట్ చేసుకోండి, ఎక్కువ వస్తా ఉంది నా వాయిస్ వచ్చి. పండుకోవద్దండ, కంట్రోల్ చేసుకొని వినబడ్డండ. బట్ దేవుని విషయము వినేటప్పుడు పండుకుంటేనో ఆ నిద్రలు చాలా సుఖంగా ఉంటుంది కదా, ఏమో ఒకలాగా చాలా సుఖము. సార్ మీరే ఇలా చెప్తారు, సరే సార్ గుడ్ నైట్ అని పండుకొని ఉండండి. ఎవ్రీబడి బీ అలర్ట్. ఆఫ్టర్ అనదర్ 45 minutes ఐ లెట్ యూ టు గో ఫర్ స్లీప్, డోంಟ್ వెరీ. ಸೊ ಅಪಹತಪಾತ್ಮ ವಿಜರಃ ವಿಮೃತ್ಯು ವಿಶೋಕಃ, ಶೋಕವಿಲ್ಲದೆ ಇರುವುದು. ವಾಟ್ ಡು ಯು ಮೀನ್ ಬೈ ಶೋಕ? ಶೋಕ ಅಂದ್ರೆ ಏನು? ದುಃಖ, ಗುಡ್, ದುಃಖ. ಆಮೇಲೆ విచారము, విచారము. ఏం విచారము? దుఃఖ విచారము. దుఃఖ విచారము. మాకి ఎవరు దుఃఖ విచారము? ఏమి దుఃఖ విచారము, ఏమి శోక విచారాలు మాకి? ఈ సంసారం సార్. లేదు, ఏది శోక విచారము మాకి? సంసారం ఏం శోకం ఇచ్చింది మీకు? చక్కగా ఉన్నారు, బాగా ఉన్నారు. ಓವರ್ ಥಿಂಕಿಂಗ್. ಆಸೆ, ಆಸೆ ದುಃಖಕ್ಕೆ ಮೂಲ ಅಂತಾರೆ. ಓಕೆ, ಒಂದು ವಿಧದಲ್ಲಿ ಆಸೆನೂ ಅಲ್ಲ. ఎస్, మోహము సార్, మోహము. మోహము శోకము పక్కింట్లే. ఆ ఇంటికి పోయి అనురాధ మామి ఇంటికి పోవాలా, రూపారెడ్డి ఇంటికి పోయిడ్స్ని నేను. మోహము వల్లనే శోకం సార్. బంధము, బంధము మోహము వల్ల శోకం. బంధము మోహము వల్ల శోకము కాదు,
ಸರ್ ಬಂಧಮ ಯಾವುದೇ ಮೋಹ ಒಂದು ವಿಚಾರ ಉಲ್ಲಾಸ. ಎಸ್ ಯಾವುದೇ ಚಂದ್ರ. ಒಂದು ವಿಚಾರ ಭಗವಂತನಿಗೆ ಮುಡಿ ಇಲ್ಲದೆ ಇರುವಂತದ್ದು ಶೋಕ. వెరీ గుడ్, వండర్ఫుల్, దట్ ఈస్ కరెక్ట్. ఏది విచారమైన ಹೇಳಮ್ಮ. భగవంతుని ధ్యానము లేక అది శోకం అవుతుంది. ಕರೆಕ್ಟ್. ಹೇಳಮ್ಮ ಹಿತೈಷಿ. ಹಣ ಇಲ್ದೆ ಇದ್ರೂ ಶೋಕ ಬರ್ತಲ್ಲ. ಹಣ ಇಲ್ದಿದ್ರು ಶೋಕವಿಲ್ಲದೆ ಇರೋರು ಎಷ್ಟು ಜನ ಇಲ್ಲಮ್ಮ. ಎಲ್ಲಾರ್ಗೂ ಹಣ ಇದ್ದೇ ಶೋಕ ನಿವಾರಣೆನಾ? ಹಣ ಇದ್ದು ಶೋಕ పడవరే జాస్తి. ఎంత పెద్ద పెద్ద మనీ మైండ్ ఉండేవాళ్ళు సంపాదించిన వాళ్ళే కడిచీలు పాత తూకల మాతుండు ತೊಂಗಿನಾ ಅಂತ ನ್ಯೂಸ್ ಬಂದ್ಬಿಡುತ್ತೆ ಹೆಡ್ಲೈನು. ಸೂಸೈಡ್, ಮರ್ಡರ್ ಅಂತ ಎಲ್ಲ ಅಲ್ವಾ? ದುಡ್ಡಿರ್ಬೇಕಲ್ಲ, ಇರಬೇಕಾಗಿಲ್ಲ ಅದಕ್ಕೆ. ಶೋಕ ಅಂದರೆ ವಾಟ್ ಚಂದ್ರಿಕಾ ಟೋಲ್ಡ್ ಇಸ್ a very apt correct answer. When you don't touch the feet of Lord with any subject, ಅದು ಸಾಧಾರಣ ಮಾತಾಗಿರ್ಬೋದು, ಅದು ಭಗವಂತನನ್ನ ಮುಟ್ಟದೇ ಇರೋದಾದ್ರೆ ಅದು ಶೋಕ. ಈಗ ಹೇಳಿ, ಸಂಸಾರ ಬಂಧನ ಶೋಕನಾ? ಶೋಕನಾ? ಸಂಸಾರದಲ್ಲಿ ಭಗವಂತ ನೀವು ತಗೊಂಡು ಬಂದ್ರೆ ಶೋಕವೇ ಇಲ್ಲ ಅಲ್ವಾ? ಇನ್ನೇನಾದ್ರೂ ಶೋಕವಾ? ಅಂಡ್ ಸ್ಮಿತಾ ಅವ್ರು ಹೇಳೋ ಥರ ಶೋಕ ಇಸ್ ಸಮಥಿಂಗ್ ಬಿಯಾಂಡ್ ದುಃಖ. ದುಃಖ ತಾತ್ಕಾಲಿಕವಾಗಿ ಆಸಮಯಕ್ಕೆ ಆಗೋದು. ಶೋಕ ಸಮಥಿಂಗ್ ನನಗಿನ್ನೇನು ಇಲ್ಲ, ಐ ಆಮ್ ಝೀರೋ, ನಶ್ವರ ಅನ್ಸೋದು. ಆಯ್ತಾ? ನಾನು ಐ ಥಿಂಕ್ ನಿಮ್ಮ ಬ್ಯಾಚಿಗೆ ಹೇಳಿದ್ನೋ ಯಾವ ಬ್ಯಾಚಿಗೆ ಹೇಳಿದ್ನೋ ಗೊತ್ತಿಲ್ಲ. ತಿರುನೆಲ್ವೇಲಿಲಿ ಒಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನ್, ಇರುಟ್ಟು ಕಡೆ ತಿರುನೆಲ್ವೇಲಿ ಹಲ್ವಾ ಅಂತ ಸಿಗುತ್ತೆ. ಇರುಟ್ಟು ಕಡೆ ಹಲ್ವಾ ಅಂದರೆ ನೆಲಿಯಪ್ಪನ್ ಸ್ಟ್ರೀಟ್ ಗೊತ್ತಲ್ವಾ? ತಿರುನೆಲ್ವೇಲಿ ನೆಲಿಯಪ್ಪನ್ ಟೆಂಪಲ್, ನೆಲಿಯಪ್ಪನ್ ಗೋಮತಿ ಅಂಬಾಳ್ ಟೆಂಪಲ್ ಮುಂದಗಡೆನೆ ಅವರದು ಒಂದು ದೊಡ್ಡ ಮಾಳಿಗೆ. ತಿರುನೆಲ್ವೇಲಿ ಹಲ್ವಾ ಇಸ್ ವೆರಿ ಫೇಮಸ್. ಟನ್ಗಟ್ಲೆ ಅಮೇರಿಕಾಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು. ಅವ್ರಿಗೆ ಇರೋದೇ ಒಬ್ಬಳೇ ಮಗಳು, ಆಯ್ತಾ? ಅಳಿಯ, ಮಗಳಿಗೂ ಮಕ್ಕಳು ಯಾರೂ ಇಲ್ಲ, ಅಳಿಯನೂ ಇದೇ ಬಿಸ್ನೆಸ್ಸು, ಮಾವನವ್ರ ಬಿಸ್ನೆಸ್ಸೇ ನೋಡ್ಕೊಳ್ಳೋದು, ಹೆಂಡತಿ ಇಲ್ಲ. ಎಷ್ಟು ಅಂದರೆ ಕೋಟ್ಯಾಂತರ ಆಸ್ತಿ ಅವ್ರದ್ದು. ಸಾಯಿಬಾಬಾ, ಸತ್ಯಸಾಯಿ ಬಾಬಾಗೆ ಎಷ್ಟು ಆಸ್ತಿ ಇದೆಯೋ ಈಕ್ವಲ್ ಟು ದಟ್ ಹಿ ಹ್ಯಾಸ್ ಗಾಟ್ ಹಣ ಎಲ್ಲ. ಈ ಕೊರೋನಾ ಟೈಮಲ್ಲಿ ಅವ್ರನ್ನ ಕ್ವಾರಂಟೈನ್ ಮಾಡಿಬಿಟ್ರು. ಎಲ್ಲರೂ ಆಗಿದ್ರು ಬಿಡಿ, ಅವರೇನು ಸ್ಪೆಷಲ್ಲು ಅಲ್ವಾ? ಎಲ್ಲರೂ ಆಗಿದ್ವಿ ಅಲ್ವಾ ನಾವೆಲ್ಲ? ಮಾತೆತ್ತಿದ್ರೆ ಕ್ವಾರಂಟೈನ್ ಕ್ವಾರಂಟೈನ್ ಹೌಸ್ ಲಾಕ್ ಅಲ್ವಾ? ಅವ್ರಿಗೆ ಒಂಥರ ಡಿಪ್ರೆಸಿವ್ ಮೋಡ್ ಬಂದ್ಬಿಡ್ತು. ಏನು ಮಾಡಿದ್ರು ಅವರು? ಅಯ್ಯೋ ಎಷ್ಟು ಹಣ ಇದ್ರೆ ಏನು, ಯಾರೂ ನನ್ನನ್ನು ನೋಡ್ಕೊಳ್ಳೋರಿಲ್ಲ, ಮಗಳು ಬೇರೆ ಇಟ್ಬಿಟ್ಲು, ಅಳಿಯ ಬಂದು ನೋಡ್ತಾ ಇಲ್ಲ ಅಂತ ಹೇಳಿ ಒನ್ ಡೇ ಹಿ ಹ್ಯಾಂಗ್ಡ್ ಹಿಮ್ಸೆಲ್ಫ್. ಹ್ಯಾಂಗ್ ಮಾಡಿ ಹೋಗ್ಬಿಟ್ಟು. ಸೊ ಹೆಡ್ಲೈನ್ಸಲ್ಲಿ ಬಂದಿತ್ತು ತಮಿಳ್ನಾಡು ಪೇಪರ್, ಹಿಂಡು ಎಲ್ಲಾದ್ರಲ್ಲೂ. ಏನಂತ, ಇರುಟ್ಟು ಕಡೆ ತಿರುನೆಲ್ವೇಲಿ ಹಲ್ವಾ ಓನರ್, ಹಿಸ್ ವರ್ತ್ ಸಮಥಿಂಗ್ ಈಕ್ವಲ್ ಟು ದಟ್ ಆಫ್ ಸಾಯಿಬಾಬಾಸ್ ಪ್ರಾಪರ್ಟಿ, ಹಿ ಹ್ಯಾಸ್ ಮೇಡ್ ಆ್ಯನ್ ಅಟೆಂಪ್ಟ್ ಆಫ್ ಸೂಸೈಡ್. ಅಟೆಂಪ್ಟು ಅಲ್ಲ, ಮಾಡಿಕೊಂಡೇ ಆಗಿತ್ತವರು ಅಂತ ಬಂದಿತ್ತು. ಈಗ ಹೇಳಿ, ಆ ಕೋಟಿಗಟ್ಟಲೆ ರಕ್ಷಣೆ ಮಾಡ್ತಾ ಅವ್ರನ್ನ, ಅವ್ರಿಗೆ ಅವರೇ ಶೋಕ ಅಲ್ವಾ? ಎಷ್ಟು ದುಡ್ಡು ಸಂಪಾದಿಸಿದ್ರೆ ಏನು, ಭಗವದ್ ವಿಚಾರಕ್ಕೆ ಮನಸ್ಸು ತಿರುಗಲಿಲ್ಲ ಅಂದರೆ ನಮಗೆ ನಾವೇ ಶೋಕಿಗಳು. ಇಫ್ ಯು ಟಚ್ ದ ಫೀಟ್ ಆಫ್ ಲಾರ್ಡ್ ವಿತ್ ಎನಿ ಆಫ್ ಯುವರ್ ಸಬ್ಜೆಕ್ಟ್ ಯು ಬಿಕಮ್ ಸ್ಪಿರಿಚುಯಲ್. ಶೋಕ ಅನ್ನೋದು ಒಳ್ಳೆ ಮಂಜಿನ ಗಡ್ಡೆಗಳ ಹಾಗೆ ಬಂದು ನೀರಿನ ಹನಿಗಳಾಗೆ ಪಟಾಪಂಜವಾಗಿ ಕರಗಿ ಹೋಗುತ್ತೆ. ಸೊ ಶೋಕ ಯಾರು? ನಮಗ್ ನಾವೇ ಶೋಕ. ಶರಣಾಗತಿ ಆಗ್ಬೇಕು ಅಂತ ಅಲ್ವಾ ಸರ್? ಸರಿ, ಅಂದ್ರೆ ಭಗವಂತನಿಗೆ ಶರಣಾಗತಿ ಆಗ್ಬೇಕು ಅಂತ. ಎಲ್ಲವೂ ಭಗವಂತನಲ್ಲೇ ಲೀನ ಮಾಡಬೇಕು, ಎಲ್ಲವೂ. ಎಲ್ಲವೂ. ಈಗ ನಾನು ಅನುರಾಧ ಆಂಟಿ ನಿಮ್ಮ ಮಗನ ಮದುವೆ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತೀನಿ ಅಂದ್ಕೊಳ್ಳಿ. ಅದಕ್ಕೆ ಹೌದು ನಾನು ತುಂಬ ಚೆನ್ನಾಗಿ ಮಾಡಿದೆ ನನ್ನ ಮಗನ ಮದುವೆ ಅಂದರೆ ಏನದು? ಒಂಥರ ನಿಮಗೆ ಆ ಒಂದು ಡೈವರ್ಷನ್ನೇ ಇಲ್ಲ ಅಂತ ಅರ್ಥ. ಅದ್ರ ಬದಲಾಗಿ ನೀವೇನು ಹೇಳ್ತೀರಾ? ವಾಟ್ ಡು ಯು ಸೇ? ನನ್ನ ಪ್ರಯತ್ನ ಮಾಡಿದೆ ಸರ್, ಎಲ್ಲ ಭಗವಂತನಿಗೆ ಬಿಟ್ಟಿದ್ದು ಸದ್ಯ, ಪರಮಾತ್ಮನ ಅನುಗ್ರಹದಿಂದ, ದೊಡ್ಡವರ ಆಶೀರ್ವಾದದಿಂದ. ವಾಟ್ ಹ್ಯಾಪನ್? ಎವ್ರಿಥಿಂಗ್ ಹ್ಯಾಪನ್ ವೆರಿ ವೆಲ್. ನಾನು ಖರ್ಚು ಮಾಡೋದಲ್ಲಿ ಮುಖ್ಯ ಅಲ್ಲ, ದುಡ್ಡು ಖರ್ಚು ಮಾಡ್ಬೋದು, ಹುಡುಗಿ ಮನೆಯವರು ಎಲ್ಲ ವರೋಪಚಾರ ಎಲ್ಲ ಚೆನ್ನಾಗಿ ನೋಡ್ಕೊಂಡಿರ್ಬೋದು, ಇಟ್ಸ್ ಆಲ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್. ಆದರೆ ಏನು ವಿಘ್ನಗಳಿಲ್ಲದೆ ಸುಸೂತ್ರವಾಗಿ ನಡೆಯೋಕ್ಕೆ ಕಾರಣ ಯಾರು? ಹೂ ಇಸ್ ಕಾರಣ? ಭಗವಂತ.
ಡಾಕ್ಟರ್ಸ್ ಕೂಡ ಬಿಫೋರ್ ಗೆಟಿಂಗ್ ಇನ್ ಟು ಸರ್ಜರಿ ಆಪರೇಷನ್ whom they think, ಅಪ್ಪ ನನ್ನ ಸಾಮರ್ಥ್ಯ ನನ್ನ ಕೈಯಲ್ಲಿ ನಾನೇ ಈ ಒಂದು ಪೇಷಂಟ್ನ ಉಳಿಸ್ಬೇಕು ಅಂತಾನ ಯೋಚನೆ ಮಾಡ್ತಾರೆ? ನೋ, ನನ್ನ ಪ್ರಯತ್ನವನ್ನು ನಾನು ಸಿನ್ಸಿಯರಾಗಿ ಹಾಕ್ತೀನಿ, ಬಿಡೋದು ಭಗವಂತನ ಮೇಲೆ ಕೊನೆಗೆ. ಆ ಒಂದು ಯಾವುದೇ ಆಸ್ಪೆಕ್ಟ್ ತಗೊಂಡ್ರು ಯು ಆರ್ ಗೋಯಿಂಗ್ ಟು ಸರೆಂಡರ್ ಯುವರ್ ಸೆಲ್ಫ್ ಟು ದ ಫೀಟ್ ಆಫ್ ಲಾರ್ಡ್ ಅಂತ ಆ ಬುದ್ಧಿ ಬಂದ್ಬಿಟ್ರೆ ದಟ್ ಈಸ್ ಕಾಲ್ಡ್ ವಿಶೋಕ, ಶೋಕವಿಲ್ಲದೆ ಇರುವುದು. ಪರಮಾತ್ಮ ಯಾವಾಗಲೂ ವಿಶೋಕ ಸ್ವರೂಪಿ ಅಲ್ವಾ? ವಿಶೋಕ ಅನ್ನೋದು ಅವನ ದಿವ್ಯವಾದ ಗುಣ. ಶೋಕ ಅನ್ನೋದೇ ಅವನಿಗೆ ಗೊತ್ತಿಲ್ಲ. ಪರಮಾತ್ಮನನ್ನು ನೆನೆಸ್ಕೊಂಡ್ರೇನೆ ನಮಗೆ ಶೋಕವಿಲ್ಲ, ಇನ್ನು ಅವನಿಗೆ ಶೋಕ ಇದೆಯಾ? ಜಸ್ಟ್ ಥಿಂಕ್ ಆಫ್ ದಟ್ ಕೃಷ್ಣಾಸ್ ಬ್ಯೂಟಿಫುಲ್ ತಂಜಾವೂರ್ ಪೇಂಟಿಂಗ್ ಒಂದು ಫೇಸನ್ನು ತಗೊಳ್ಳಿ. ಆಹಾ, ಎಬ್ಬಡಿ ಕಣ್ಣ ಕಲಕಲ ಕಲಕಲ ಅಂಟು ಇರಿಕೆಯ ಕಣ್ಣ, அப்படியே புசு புசுன்ட்டு உன்னுடைய கதுப்பு எல்லாம் அப்படியே கண்ணாடியத்த ಕಪೋಲಮ ಫಳಫಳ ಅಂಟು ಮಿಂಡ್ರದು ಅಂತ ಮನಸ್ಸಲ್ಲಿ ಪಳಗುಟ್ಟುತ್ತೆ ಅಲ್ವಾ? ಏನೂ ಇಲ್ಲ, ಆ ಶಿಕಿಪಿಂಚ ಆ ಕೊಂಡೆಯನ್ನು ಹಾಕ್ಕೊಂಡು ಆ ಮುತ್ತುಸರಗಳೆಲ್ಲ ಅದರಲ್ಲಿ ಚೆನ್ನಾಗಿ ತೊಂಗುಬಿಟ್ಕೊಂಡು ಒಂದು ನವಿಲ್ಗೆ ಗರಿಯನ್ನು ಸರ್ಪೀಚ್ ಜೊತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಕೃಷ್ಣನ. ಒಂದೊಂದು ಅವಯವ ಶೋಭೆನೇ ಸಾಕು, ಗುಂಡು ಗುಂಡಾಗಿ ಹಿಂಗೆ ಈ ರೀತಿ ಹುಡುಕ್ತಾ ಇರ್ತಾನೆ. ನೆಕ್ಸ್ಟ್ ಏನ್ ಚೇಷ್ಟೆ ಮಾಡಲಿ, ನೆಕ್ಸ್ಟ್ ಏನ್ ಚೇಷ್ಟೆ ಮಾಡಲಿ. ರಾಮ ಪಾಪ ಸೌಮ್ಯವಾಗಿರ್ತಾನೆ. ಸೌಮ್ಯಮಾನ ರಾಮನ್, ಸೌಮ್ಯಮಾನ ಸೀತೆ, ಉರುಟ್ಟು ತಿರುಟ್ಟಾನ ಕಣ್ಣನ್, ಉರುಟ್ಟು ತಿರುಟ್ಟಾನ ರುಕ್ಮಿಣಿ ಅಲ್ವಾ? ಕಣ್ಣುಗಳೆಲ್ಲ ಹುಡುಕ್ತಾ ಇರ್ತೇನೆ, ವಾಟ್ ಇಸ್ ನೆಕ್ಸ್ಟ್, ವಾಟ್ ಇಸ್ ನೆಕ್ಸ್ಟ್ ಅಂತ. ಅದನ್ನ ನೆನೆಸ್ಕೊಂಡ್ರೇನೆ ನಮ್ಮ ಶೋಕವೆಲ್ಲ ನಿವಾರಣೆ ಆಗೋಗುತ್ತೆ. ಆ ರೀತಿ ಶೋಕವನ್ನು ಹರಿಸುವ ಗುಣ ಪರಮಾತ್ಮನಿಗಿರೋದ್ರಿಂದ ಅವನಿಗೆ ವಿಶೋಕ. ಅಪಹತಪಾತ್ಮ ವಿಜರಃ ವಿಮೃತ್ಯು ವಿಶೋಕ. ನೆಕ್ಸ್ಟು ವಿಜಿಗಿತ್ಸ. 5ನೇದು ವಿಜಿಗಿತ್ಸ. ಜಿಗಿತ್ಸ ಅಂದ್ರೆ ಏನು? Can you repeat it, sir? ವಿಜಿಗಿತ್ಸ. ವಿಜಿಗಿತ್ಸ ತಾಗೆ ಸಾವತ್ತು, ವಿಜಿಗಿತ್ಸ. ಜಿಗಿತ್ಸೆ ಅಂದ್ರೆ ಏನು? ವಿದ್ಯಾ ರೇಷ್ಮಾ ರೇಣು, ನಿಮಗೂ ಕ್ವೆಶ್ಚನ್, ಬರೀ ಬೇರೆಯವ್ರಿಗೆ ಇಷ್ಟ ಇಲ್ಲದೆ ಇರೋದಕ್ಕೆ. ಸಾರಿ, ಇಷ್ಟ ಇಲ್ಲದೆ ಇರುವುದಕ್ಕೆ ಜಿಗಿತ್ಸೆ. ಕೇಳಿಸ್ತಾ ಇಲ್ಲ ಅಂದ್ರೆ ಇಷ್ಟವಿಲ್ಲದೆ ಇರುವುದಕ್ಕೆ ಜಿಗಿತ್ಸ ಅಂತ. ಇಷ್ಟವಿಲ್ಲದೆ ಇರುವುದು. ಓಕೆ, ಒನ್ ವೇ ಇಟ್ ಇಸ್ ಅನ್ ಆನ್ಸರ್, ಪಾರ್ಷಿಯಲ್ ಆನ್ಸರ್. ಗುಡ್ ಗುಡ್ ಟ್ರಯಲ್. ಇನ್ಯಾರಾದ್ರು? ವೆರಿ ಗುಡ್. ಜಿಗಿತ್ಸಾ ಇಸ್ ನಾಟ್ ನಿಯರ್ ಟು ಜಿಗುಪ್ಸಾ, ಇಟ್ ಇಸ್ ಜಿಗುಪ್ಸಾ. ವೆರಿ ಗುಡ್ ಸ್ಮಿತಾ. ಸ್ಮಿತಾ ಹೇಳಿದ್ರಲ್ವಾ, ಅದು ಕರೆಕ್ಟು. ಜಿಗುಪ್ಸೆ ಹೊಂದೋದು, ಅಸಹ್ಯ ಬರೋದು ಅಲ್ವಾ? ಜಿಗುಪ್ಸೆ ಹೊಂದೋದು ಅಂತ ಹೇಳಲ್ವಾ? ಜಗತ್ತಲ್ಲಿ ಯಾವುದಕ್ಕೆ ಅಸಹ್ಯ ಬರಲ್ಲ? ಯಾವುದಕ್ಕೆ ಅಸಹ್ಯ ಬರಲ್ಲ? ದೇವರ ವಿಚಾರ, ವಿಚಾರ. ಗುಡ್ ಅಲ್ವಾ ರೇಷ್ಮಾ? ರೇಣುಗೆ ಶಾವಿಗೆ ಪಾಯಸ ಇಷ್ಟ. ಮಾಡಿ ಮಾಡಿ ತಳ್ತಾ ಇರ್ತೀನಿ ದಿನ ಒಂದು ವಾರ. ಅಯ್ಯೋ ಸಾರ್, ನೀವು ಸಾಕು, ನಿಮ್ಮ ಶಾವಿಗೆ ಪಾಯಸನೂ ಸಾಕು. ಶಾವಿಗೆ ಅಂತ ಪದ ಕೇಳಿದ್ರೇನೆ ಯಪ್ಪ ಓಕರಿಕೆಗೆ ಬಂದಾಯ್ತು ಅಂತೀರ ಅಲ್ವಾ? ಜಿಗುಪ್ಸೆ ಬಂದಾಯ್ತು. ವಿದ್ಯಾ ಅವ್ರಿಗೆ ಯೆಲ್ಲೋ ಕಲರ್ ಸ್ಯಾರಿ ಇಷ್ಟ. ಅವ್ರ ಗಂಡ ಏನು ಮಾಡ್ತಾರೆ, ಡಜನ್ ಗಟ್ಲೆ ಎಲ್ಲೋ ತಂದ್ಬಿಡ್ತಾರೆ ಅಲ್ವಾ? ವಿದ್ಯಾನ ಯಾರು ರಿಲೇಟಿವ್ ಜ್ಞಾಪಿಸ್ಕೊಂಡ್ರು, ಮೈ ಗಾಡ್, ವಿದ್ಯಾ ಆ್ಯಂಡ್ ಹರ್ ಎಲ್ಲೋ, ಫೆಡ್ ಅಪ್ ಆಫ್ ಸೀಯಿಂಗ್ ಹರ್ ಇನ್ ಎಲ್ಲೋ. ಕೊನೆಗೆ ನಿಮ್ಗೆ ಏನು ಅನ್ಸುತ್ತೆ? ಎಲ್ಲೋ ಡರ್ಟಿ ಫೆಲೋ, ನಂಗೆ ಬೇಡ ಸಾಕು ಅಂತ ತೆಗೆದು ಬಿಸಾಕ್ತೀರ ಅಲ್ವಾ? ಯಾವುದ್ರಲ್ಲಿ ಜಿಗುಪ್ಸೆ ಇಲ್ಲ ಹೇಳಿ? ಕೊನೆಗೆ ನಮ್ಮ ಶರೀರದ ಮೇಲೆ ನಮಗೆ ಜಿಗುಪ್ಸೆ ಬರುತ್ತೆ, ಒಪ್ಕೋತೀರಾ? ಒಂದು ಸಣ್ಣ ಜ್ವರ ಬಂದು ಮಲಗಿದ್ರೆ ಸಾಕು, ಮೈ ಗಾಡ್, ಮೈ ಕೈ ಕಾಲೆಲ್ಲ ನೋವು, ಬಿಸಿಯಾಗಿ ಹೋಗಿ ಸ್ನಾನ ಮಾಡೋಣ, ಒಂದು ಸ್ವಲ್ಪ ಫ್ರೆಶ್ ಆಗುತ್ತೆ ಅಂತ ಮಲಗಿ ಏನಾಗೋಗುತ್ತೆ, ಮೈ ಭಾರ ಬಂದ್ಬಿಡುತ್ತೆ ಜ್ವರದಲ್ಲಿ ಅಲ್ವಾ? ಎಷ್ಟು ಭಾರ ಬಂದ್ಬಿಡುತ್ತೆ ಅಂದರೆ ಮೈ ಮೇಲೆ ನೀರು ಹಾಕ್ಕೊಂಡ್ರೆ ಒಂಚೂರು ಛಲ್ಲ ಅಂತ ಲವಲವಿಕೆ ಬರುತ್ತೇನೋ ಅಂತ ಅನಿಸುತ್ತೆ. ಜಿಗುಪ್ಸೆ ಅಲ್ವಾ? ಎಷ್ಟು ಜಿಗುಪ್ಸೆ ಬಂದ್ಬಿಡುತ್ತೆ ಅಂದರೆ
ಏನ್ ಬೇಕಾದ್ರೂ ತಡಿಬೋದಪ್ಪ, ಈ ಜ್ವರ ಅಂತ ತಡಿಯಕ್ಕಾಗಲ್ಲ ಅನ್ಸುತ್ತೆ. ಯಾವ್ದು ಬಂದಾಗ್ಲೂ ಹಂಗೆ ಅನ್ಸುತ್ತೆ ಅಲ್ವಾ? ಯಾವ ನೋವಾದ್ರೂ ತಡಿಬೋದು, ಈ ಹಲ್ಲು ನೋವಂತೂ ತಡಿಯಕ್ಕಾಗಲ್ಲ. ಹೊಟ್ಟೆ ನೋವು ಬರ್ಲಿ ಅವಾಗ ಗೊತ್ತಾಗುತ್ತೆ. ಅಯ್ಯೋ, ಈ ಹಲ್ಲು ನೋವಾದ್ರೂ ಪರವಾಗಿಲ್ಲ, ಹೊಟ್ಟೆ ನೋವು ತಡಿಯಕ್ಕಾಗಲ್ಲ. ಎಲ್ಲ ಆಲ್ ಸ್ಪೇರ್ ಪಾರ್ಟ್ ಸೇಮ್. ಅದಾದ್ರೂ ನಾನು ಇದೀನಿ ನಿಮ್ಮ ಜೊತೆ ಅಂತ ತೋರಿಸುತ್ತದು ಅಲ್ವಾ? ಎಲ್ಲಾದ್ರೂ ನಿಮ್ಗೆ ಸಂತೋಷವಾಗಿದೆಯಾ ದೇಹದಲ್ಲಿ? ಏನು ಸಂತೋಷವಾಗಿಲ್ಲ ಅಲ್ವಾ? ಎಲ್ಲ ಜಿಗುಪ್ಸೆನೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಸ್ಕಿನ್ನು. ಇದನ್ನೇನಾದ್ರೂ ಹರಿದ್ರೆ, ಈ ಸಿಪ್ಪೆನ್ ಸುರಿದ್ರೆ ಒಬ್ಬರಾದ್ರೂ ಈ ಸ್ಕ್ರೀನ್ ಮೇಲೆ ಕೂತಿರ್ತೀರಾ? ಅಯ್ಯಯ್ಯ ಸರ್ ನೋಡೋಕ್ಕಾಗಲ್ಲ ಅಂತ ಫಸ್ಟ್ ಲಾಗೌಟ್ ಆಗ್ತೀರಾ ಅಲ್ವಾ? ಸದ್ಯ ಒಳ್ಳೆ ಒಂದು ಏನಿದು ಏನು ಮಾಡ್ತಾರೆ, ಪ್ಲಾಸ್ಟ್ರಿಂಗು ಬಿಲ್ಡಿಂಗಿಗೆ ಮಾಡ್ತಾರಲ್ಲ ಆ ಥರ ಮಾಡಿಟ್ಟಿದ್ದಾನೆ ದೇವರು. ಇದೇನಾದರೂ ಪ್ಲಾಸ್ಟ್ರಿಂಗ್ ಕಿತ್ತೋದ್ರೆ ಅವಾಗ ನಮ್ಮ ದೇಹದ ಗತಿ ಏನು? ಸೊ ನಮಗೆ ನಾವೇ ಜಿಗುಪ್ಸೆ ಅಲ್ವಾ? ಜೀವನದಲ್ಲಿ ಎಲ್ಲವೂ ಜಿಗುಪ್ಸೆ ಅಲ್ವಾ? ಫಿಸಿಕಲ್ ಸೌಖ್ಯ ಬೇಕು ಅಂತ ಯಾವಾಗಲೂ ಕಾಮ ಪಿಶಾಚಿಗಳಾಗಿರ್ತಾರೆ ಕೆಲವರು. ಆ ಕಾಮನೂ ಅವ್ರಿಗೆ ಜಿಗುಪ್ಸೆ ಬಂದ್ಬಿಡುತ್ತೆ ಕೊನೆಗೆ ಅಲ್ವಾ? ಬಿಕಾಸ್ ದೇ ಡೋಂಟ್ ನೋ ಹೌ ಟು ರೆಸ್ಪೆಕ್ಟ್ ದೆಮ್ ಸೆಲ್ಫ್, ದೇ ಡೋಂಟ್ ಇವನ್ ನೋ ಹೌ ಟು ರೆಸ್ಪೆಕ್ಟ್ ದೇರ್ ಪಾರ್ಟ್ನರ್ಸ್ ಅಲ್ವಾ? ಸೊ ಇದು ಕೆಲವರು ದುಡ್ಡು ಸಂಪಾದನೆ ಮಾಡಬೇಕು, ದುಡ್ಡು ಸಂಪಾದನೆ ಕೊನೆಗೆ ಅದು ಜಿಗುಪ್ಸಾತ್ಮಕ ಸ್ವರೂಪ ಆಗೋಗುತ್ತೆ. ಹೌ ಮಚ್ ಐ ಕ್ಯಾನ್ ಅರ್ನ್ ಅನ್ನೋ ಥರ ಅಲ್ವಾ? ಪದವಿ, ನೇಮ್, ಫೇಮ್ ಏನೇ ತಗೊಳ್ಳಿ ಜಿಗುಪ್ಸೆ. ಇದೇ ಕೃಷ್ಣ ಲೀಲೆ 100 ಸಲ ಕೇಳಿ, ಇದೇ ರಾಮನ ಬಗ್ಗೆ 10 ಸಲ ಕೇಳಿ, ಇದೇ ಭಾಗವತ ಕೇಳಿ, ಇದೇ ವಿಷ್ಣು ಸಹಸ್ರನಾಮ ಜೀವನ ಪರ್ಯಂತ ಹೇಳ್ತಾ ಇರಿ. ಗುರುಗಳು ಹೇಳಿದ್ದಾರೆ ದಿನ ಒಂದ್ಸಲ ಹೇಳ್ಕೋಬೇಕು. ಓಕೆ, ಲೆಟ್ ಮೀ ಸ್ಟಾರ್ಟ್ ಡೂಯಿಂಗ್ ಇಟ್ ಅಂತ. ಏನಾದರೂ ಜಿಗುಪ್ಸೆ ಬರುತ್ತಾ? ಅಯ್ಯೋ ವಿಷ್ಣು ಸಹಸ್ರನಾಮ ಅಟೆಂಡ್ ಮಾಡ್ಬೇಕಾ ಈಗ ಅನ್ಸಿದ್ಯಾ ಯಾವತ್ತಾದರೂ? ಬಿ ಸಿನ್ಸಿಯರ್ ಇನ್ ಯುವರ್ ಆನ್ಸರ್. ಅನ್ಸಿದ್ರು ಹೇಳಿ, ತಪ್ಪಿಲ್ಲ. ಐ ವಿಲ್ ಅಕ್ಸೆಪ್ಟ್ ಇಟ್, ಡೋಂಟ್ ವರಿ. ಅನ್ಸಿದ್ಯಾ ಯಾರಿಗಾದ್ರು? ಏನಕ್ಕೆ? ಬಿಕಾಸ್ ಆ ಒಂದು ಜಿಗುಪ್ಸೆ ಅಥವಾ ಜಿಗಿತ್ಸ ಅನ್ನೋದೇ ಭಗವದ್ ವಿಚಾರದಲ್ಲಿ ಬರಲ್ಲ. ಮೇಲುಂ 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 ಏರಾರ್ந்த ಕಣ್ಣಿ ಯಶೋದೈ ಇಳಂ ಶಿಂಗಂ ಅಂತ ತಿರುಪಾವೆಲ್ ಹೇಳ್ತಾಳೆ ಆಂಡಾಳ್. ಏರ್ ಅಲರ್ந்த ಕಣ್ಣಿ ಅಂತೆ, ಏರ್ ಅರಂದ ಕಣ್ಣಿ ಅಂತ ಹೇಳಲ್ಲ, ಏರ್ ಅಲರ್ந்த ಕಣ್ಣಿ ಅಂದ್ರೆ ಯಶೋದೆ ಕಣ್ಣು ಹಿಂಗೆ ಅದ್ಭುತ ರಸವನ್ನ ನೋಡಿ ನೋಡಿ ನೋಡಿ. ಈ ಕ್ಷಣದಲ್ಲಿ ನೋಡಿದ್ರೆ ಪೂತಣಿ ಮೋಕ್ಷ, ಮರುಕ್ಷಣ ನೋಡಿದ್ರೆ ಶಕಟಾಸುರ ಭಂಜನ, ಇನ್ನು ಒಂದು 10 ನಿಮಿಷಕ್ಕೆ ನೋಡಿದ್ರೆ ತೃಣಾವರ್ತ ಸಂಹಾರ, ಇನ್ನು 5 ನಿಮಿಷಕ್ಕೆ ನೋಡಿದ್ರೆ ಒಂದು ಸ್ವಲ್ಪ ಬೆಳೆದಿದ್ದಾನಲ್ಲ ಈಗ ಪರವಾಗಿಲ್ಲ ಒಬ್ಬನೇ ಆಟ ಆಡ್ಕೋತಾನೆ ಅಂತ ಹೇಳಿ ಭಯವಿಲ್ಲದೆ ಬಿಟ್ರೆ ತೃಣಾವರ್ತ. ಅದಾದ್ಮೇಲೆ ಧೇನುಕಾಸುರ, ಪ್ರಳಂಬಾಸುರ, ಭಕ್ಕಾಸುರ, ಎಷ್ಟು ಅಸುರ ಪರಂಪರೆಯನ್ನೇ ವಧೆ ಮಾಡ್ತಾ ಬರ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿ 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 ಅದ್ಭುತ ರಸ ಅಂದ್ರೆ ಕಣ್ಣಿಗೆ ಮೇಲಕ್ಕೆ ಹೋಗುತ್ತಲ್ವಾ, ಹಿಂಗ್ ಬಿಡ್ತೀವಲ್ವಾ, ಓ ಮೈ ಗಾಡ್ ಅಂತ. ಹಂಗೆ ಬಿಟ್ಟು 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 ಯಶೋದೆ ಕಣ್ಣು ಊರಷ್ಟಗಲ ಆಗೋಗಿದೆಯಂತೆ. ಈ ಥರ ಅಗ್ಲಕ್ಕೆ. ಅದಕ್ಕೆ ಏರ್ ಆರ್ந்த ಕಣ್ಣಿ ಯಶೋದೈ ಇಳಂ ಶಿಂಗಂ. ಈ ಒಂದು ಚಿಕ್ಕ ಸಿಂಹದ ಮರಿ ಇದೆಯಲ್ಲ, ಇಳಂ ಶಿಂಗಂ ಸಿಂಹದ ಮರಿ, ಇವನು ಅದ್ಭುತಗಳನ್ನ ತೋರಿಸಿ 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 ಜಿಗುಪ್ಸೆ ಅನ್ನೋ ರಸ ಹೋಗಿ, ಜಿಗುಪ್ಸೆನು ಡಿಸ್ಗಸ್ಟಿಂಗ್ ಇಸ್ ಆಲ್ಸೋ ಒನ್ ಆಫ್ ದ ರಸ, ಅದು ಹೋಗಿ ಅದ್ಭುತ ರಸದಲ್ಲೇ ತೇಲ್ತಾ ಇದ್ದಾಳೆ. ಹಾಗಾಗಿ ಯಶೋದೆಯ 2 ಕಣ್ಣುಗಳು ದೊಡ್ಡದಾಗಿದೆಯಂತೆ. ಈ ಊರಲ್ಲಿ ಯಾರು ಯಶೋದೆ ಅಂತ ಗೋಕುಲಕ್ಕೆ ಹೋದ್ರೆ ಯಾರು ಯಶೋದೆ? ಎಲ್ಲಾರು ಒಂದೇ ತರ ಡ್ರೆಸ್ ಮಾಡ್ಕೊಂಡು ಗಾಗ್ರಾ ಚೋಲಿ ಹಾಕೊಂಡು ಎವ್ರಿಬಡಿ ಹ್ಯಾಸ್ ದಟ್ ಪಾಟ್ ಆನ್ ದೇರ್ ಹೆಡ್. ಗೋಪಿಕೆಯರು ಒಂದೇ ತರ ಇರ್ತಾರೆ, ಶ್ರೀಮಾತೆಯರು ಎಲ್ಲ ಒಂದೇ ತರ ಇರ್ತಾರೆ, ಅಜ್ಜಿರು, ಮುದುಕಿರು, ಮೊಸರು ಮಾರೋರು, ಮತ್ತೆ ಇದು ಬೆಣ್ಣೆ ಗಡಿಗೆ ಮಾರೋರು ಎಲ್ಲರೂ ಒಂದೇ ತರ ಇರ್ತಾರೆ. ಯಾರದ್ರಲ್ಲಿ ಯಶೋದೆ ಹೆಂಗ್ ಕಂಡು ಹಿಡಿಯೋದು ಅಂದ್ರೆ ಆ ಊರಲ್ಲಿ ಹೇಳೋರಂತೆ, ಈ ಊರಲ್ಲೇ ಅತ್ಯಂತ ದೊಡ್ಡ ಕಣ್ಣಿರೋವಳು ಯಾರೋ ಅವಳೇ ಯಶೋದೆ, ಅವಳೇ ಕೃಷ್ಣನ್ ತಾಯಿ. ಅದ್ಯಾಕೆ ಅವಳಿಗೆ ಮಾತ್ರ ದೊಡ್ಡ ಕಣ್ಣ, ಬೇರೆ ಯಾರಿಗೂ ಇಲ್ವಾ? ಅವಳಿಗಿರೋ ಅಷ್ಟು ದೊಡ್ಡ ಕಣ್ಣು ಯಾರಿಗೂ ಇಲ್ಲ. ಯಾಕಂದ್ರೆ ಕೃಷ್ಣನ ಚೇಷ್ಟಿತವನ್ನ, ಅದ್ಭುತ ರಸವನ್ನ ನೋಡಿ 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 ಕಣ್ಣೆಲ್ಲ ಒಳ್ಳೆ ತಾವರೆ ಕಣ್ತರ ಅರಳಬಿಟ್ಟಿದೆಯಂತೆ. ಉಪಮೇಯ ಯಶೋದೆ ಕೊಡೋದು ಭಾಗವತದಲ್ಲಿ. ಆ ರೀತಿ ಅದ್ಭುತ ಸ್ವರೂಪಿಯಾದಂತಹ ಭಗವಂತನ ವಿಚಾರವೇ ಆಗಲಿ, ಭಗವಂತನ ಗುಣಗಳಲ್ಲೇ ಆಗಲಿ, ಭಗವಂತನ ಚಾರಿತ್ರದಲ್ಲೇ ಆಗಲಿ ಎಲ್ಲಾದ್ರೂ ಜಿಗುಪ್ಸೆ ಇದೆಯಾ? ಅದರಲ್ಲೂ ಜಿಗುಪ್ಸೆ ರಸವನ್ನ ತೋರಿಸ್ಬೇಕು ಅಂತ ಕೃಷ್ಣ ಏನ್ ಮಾಡ್ತಾನೆ, ವಾಂಟೆಡ್ಲಿ ಹಿ ಈಸ್ ಗೋಯಿಂಗ್ ಟು ಡೂ ದ ಸಂಹಾರ ಆಫ್ ಕೋಟರ. ಬಾಣಾಸುರನ ತಾಯಿಯಾದಂತಹ ಕೋಟರೆ ಅಂತ ಒಬ್ಳು ಇರ್ತಾಳೆ. ಆ ಕೋಟರೆಯನ್ನ ರಕ್ತ ಹೊರಗಡೆ ಬರೋ ತರ ರಕ್ತವನ್ನ ಕಕ್ಕಿ ಕಾರುವಂತೆ ಅಡ್ಡಡ್ಡ ಸೀಳಿ ಅವಳನ್ನ ಹರಿತಾನೆ.
ಆದರೂ ಅದನ್ನ ಜಿಗುಪ್ಸಾತ್ಮಕವಾಗಿ ವೇದವ್ಯಾಸರು ಮಹಾಭಾರತದಲ್ಲಿ ಬರೆಯಲ್ಲ. ಆಹಾ, ಕೃಷ್ಣ ಜಿಗುಪ್ಸೆ ರಸ ತೋರಿಸ್ತೀನಿ ಅಂತ ಹೇಳಿ ಆ ಕೋಟರಿನ ಟರ್ರ್ ಅಂತ ಮೇಲಿಂದ ಹರಿತಾರಲ್ಲ, ಮಕ್ಳುಗಳು ಪೇಜ್ ಹರಿತ್ವಲ್ಲ ಪರ 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 ಅಂತ, ಆ ರೀತಿ ಹರಿದು ಬಿಸಾಕಿದ್ರು. ನೀನು ಹರಿಯುವ ರೀತಿಯಲ್ಲಿ ಅದು ಜಿಗುಪ್ಸೆ ಅಂತಾನೆ ತೋಚಲಿಲ್ಲ ಕೃಷ್ಣ. ನೀನು ಏನು ಮಾಡಿದ್ರು ಜಿಗಿತ್ಸೆ ಅನ್ನೋದು ಇಲ್ಲ. ದಟ್ ಇಸ್ ಕಾಲ್ಡ್ ವಿಜಿಗಿತ್ಸ. ಅಸಹ್ಯಕರವಾದಂತಹ, ಅಹಿತಕರವಾದಂತಹ, ಹಿಂಸಾತ್ಮಕವಾದಂತಹ ಯಾವ ರೂಪವೂ ಪರಮಾತ್ಮನಲ್ಲಿ ಇಲ್ಲ. ಒಪ್ಕೋತೀರಾ? ವಿಲ್ ಯು ಅಗ್ರಿ? ಎಲ್ಲಾದ್ನೂ ಅಷ್ಟೇನೆ, ಅಂಟಿಲ್ ಇಟ್ ಇಸ್ ಸತ್ಯ ಸಾರಾಂಶ ಟು ಯೋರ್ ಸೆಲ್ಫ್, ನಿಮಗೆ ಅದು ಸತ್ಯ ಅನ್ನೋವರೆಗೂ ಯು ಡೋಂಟ್ ಹ್ಯಾವ್ ಟು ಅಗ್ರಿ. ಸುಮ್ಮನೆ ಗುರುಗಳು ಹೇಳಿದ್ರು ನಾನು ಕೋಲೆ ಬಸವಂತರ ತಲೆ ಅಲ್ಲಾಡ್ಸೋಣ ಅನ್ನೋದು ಬೇಕಿಲ್ಲ. ಯು ಮಸ್ಟ್ ಥಿಂಕ್ ವಾಟ್ ಐ ಸೇ, ಯು ಮಸ್ಟ್ ಥಿಂಕ್. ಹೌದು, ಇದು ಸತ್ಯ ಅಂತ ನಿಮಗೆ ತೋಚಿದ್ರೆ ಕರೆಕ್ಟ್, ಯು ಆರ್ ರೈಟ್ ಅಂತ ನಿಮಗೆ ಅನಿಸುತ್ತೆ. ಅದಕ್ಕೆ ಮೇಲೆ ನಾನೇನು ಜಸ್ಟಿಫೈ ಮಾಡಬೇಕಿಲ್ಲ. ಮಾಡಬೇಕಾ ಅಲ್ವಾ? ಇವನ್ ಇನ್ ಭಾಗವತಂ ಇಟ್ ಇಸ್ ದ ಸೇಮ್ ವೇ. ಯಾವುದನ್ನು ನಾವು ಪರಿಶೀಲನೆ ನಮ್ಮ ಮನಸ್ಸಲ್ಲೇ ಮಾಡ್ಕೋತೀವಿ. ದ ಟೈಮ್ ಇಫ್ ಯು ಹಿಯರ್ ಸಮಥಿಂಗ್, your mind will start analyzing it without your knowledge. So ಪರಮಾತ್ಮನಲ್ಲಿ ಅಪಹತಪಾತ್ಮ, ನೆಕ್ಸ್ಟು ವಿಜರಃ, ವಿಮೃತ್ಯು, ವಿಶೋಕಃ, ವಿಜಿಗಿತ್ಸ ಅನ್ನೋ ಗುಣಗಳು. ನೆಕ್ಸ್ಟು ಅಪಿಪಾಸಃ. ವಾಟ್ ಡು ಯು ಮೀನ್ ಬೈ ಪಿಪಾಸ? ಸರ್ ದಾಹಮು ಸರ್, ಏನಾದ್ರೂ ತಿಳ್ಕೋಬೇಕು ಅಂತ ಪಿಪಾಸ ಇರೋರು. ಆಸೆ ಸರ್. ಆಸೆ, దాహ. వెరీ గుడ్. ఆసೆ, ఆశాపాశము అని చెప్తారు కదా. దాహము, ತಿಳ್ಕೋಬೇಕು ಅನ್ನೋ ಆಸೆ ಇದ್ರೆ ಅದನ್ನ ಆಸೆ ಅನ್ನಲ್ಲ. ಭಗವದ್ ವಿಚಾರದಲ್ಲಿ ಆಸೆನ ದಾಹ ಅನ್ನಲ್ಲ. ಒಂದು ಸೀರೆ ಇರೋ ಬದಲು 10 ಸೀರೆ ಇರಬಾರ್ದ? 10 ಸೀರೆ ಇರೋರಿಗೆ 100 ಸೀರೆ ಇರಬಾರ್ದ? 100 ಸೀರೆ ಇರೋರಿಗೆ 1000 ಸೀರೆ ಇರಬಾರ್ದ? 1000 ಸೀರೆ ಇರೋರಿಗೆ 2000 ಇರಬಾರ್ದ? ಪುರಂದರ ಇವರಿಗೆ ಚೀರಪ್ಪ ನಾಯಕರಿಗೆ ಯಾವಾಗಲೂ ಒಂದು ದಾಹ ಅಂತೆ. 9 ಕೋಟಿ ಸಂಪಾದಿಸ, 1 ಕೋಟಿಗೆ 1 ಕಳಶ ಮನೆ ಮೇಲೆ ಇಡೋರಂತೆ. ಆಯ್ತಾ? ಪುರಂದರಗಡದಲ್ಲಿ ಅವ್ರ ಮನೆ ಮೇಲೆ 9 ಕಳಶ ಇತ್ತಂತೆ. ಈಗಾದ್ರೆ ಕಳಶ ಇಡ್ತೀವ? ಕೋಟಿ ಸಂಪಾದಿಸಿದ್ರೆ ಇನ್ಕಮ್ ಟ್ಯಾಕ್ಸ್ ರೈಡ್ ನಾಳೆನೇ ಆಗುತ್ತೆ. ಕಳಶವೂ ಇಡಲ್ಲ, ಪಿಡಶವೂ ಇಡಲ್ಲ, ಸುಮ್ಮನಿರ್ತೀವಿ ಅಲ್ವಾ? ಅವಾಗೆಲ್ಲ ಇಡೋರಂತೆ. ಎಲ್ಲರೂ ಊರಲ್ಲಿ ಎಲ್ಲರೂ ನನ್ನ ನವಕೋಟಿ ನಾರಾಯಣ ಅಂತಾರೆ. ಯಾವಾಗ ನಾನು ದಶಕೋಟಿ ದಾಮೋದರ ಆಗ್ತೀನೋ ಅಂತ ಸಂಕಟ ಅಂತ ಇವ್ರಿಗೆ. ಆಗ್ಬಾರ್ದೆ ಅಂತ. ನವಕೋಟಿ ನಾರಾಯಣ ಅನ್ನೋ ಬಿರುದು ಬೇಡ ಅವ್ರಿಗೆ, ದಶಕೋಟಿ ದಾಮೋದರ ಅನ್ನೋ ಬಿರುದು ಬೇಕಂತೆ. ಆ ರೀತಿ ಸಂಕಟ. ಅಂದ್ರೆ ಏನು ಹೇಳೋದು? ಆ ಒಂದು ದಾಹ, ಪಿಪಾಸತ್ವ ಅಂತ. ಬರೀ ನೀರಿನ ದಾಹ ಅಲ್ಲ ಅಲ್ವಾ? ನನಗಿದೆಯಲ್ಲ ಬೊಂಬೆ ದಾಹ ಆ ಥರ. ಬೊಂಬೆನೇ ತಗೋಬಾರ್ದು, ಇನ್ ಶೋ ವಸ್ತುನೇ ನಮ್ಮನೆಗೆ ತರಬಾರ್ದು, ಕಾಲಿಡಕ್ಕೂ ಜಾಗ ಇಲ್ಲ ಅಂತ ಅನ್ಕೊಂಡಿರ್ತೀನಿ. ಈಗ ನೀವೇ ಯಾರಾದ್ರೂ ಸ್ಕ್ರೀನಲ್ಲಿ ನಿಮ್ಮನೆ ಒಂದು ಬೊಂಬೆ ತೋರಿಸಿ, ನಿಮ್ಮನೆಗೆ ನೆಕ್ಸ್ಟ್ ಮೊಮೆಂಟ್ ವಿಷ್ಣು ಸಹಸ್ರನಾಮ ಕ್ಲಾಸು ಬಂಕ್ ಮಾಡಿ ನಿಮ್ಮನೇಲಿ ಇಳಿದಿರ್ತೀನಿ ನಾನು, ಇಲ್ಲಿ ತೋರಿಸಿ ಅಂತ. ಆ ಥರ ಕಂಡೇ ಇಲ್ವೇನೋ ಇವರು ಅನ್ನೋ ಥರ. ಎಲ್ಲಾರ್ಗೂ ಅವ್ರವ್ರಿಗೆ ಒಂದು ಪಿಪಾಸತ್ವ ಅನ್ನೋದು ಇರುತ್ತೆ ಅಲ್ವಾ? ಅದೆಲ್ಲ ಹೋಗ್ಬೇಕು ಅಂತಾನೆ ಇಷ್ಟೆಲ್ಲ ಟ್ರೈ ಮಾಡ್ತಾ ಇರೋದೀಗ. ಇಲ್ಲ ಸರ್ ನನ್ಗೆ ಯಾವ ದಾಹನೂ ಇಲ್ಲ. ಎಲ್ಲಿ ಯಾರಾದ್ರೂ ಹೇಳಿ ನೋಡೋಣ. ಕೆಲವರಿಗೆ ಪಿಕ್ಚರ್ ದಾಹ, ಕೆಲವರಿಗೆ ಪುಸ್ತಕ ಓದೋ ದಾಹ, ಕೆಲವರಿಗೆ ಮೊಬೈಲ್ ದಾಹ, ಕೆಲವರಿಗೆ ಮೋಟ್ರ್ ಬೈಕು, ಒಳ್ಳೊಳ್ಳೆ ಕಾರ್ ಶೋಕಿ, ಒಳ್ಳೊಳ್ಳೆ ಮೊಬೈಲ್ ಶೋಕಿ, ಏನೋ ಒಂದು ಇರುತ್ತಲ್ವಾ? ಇರಲ್ವಾ? ಒಡವೆ, ಸೀರೆ. ಇನ್ನು ಕೆಲವರಿಗೆ ನಾನು ತುಂಬ ಸಿಂಪಲ್ ಆಗಿದ್ದೀನಿ ಅಂತ ಹೇಳಿಸ್ಕೊಳ್ಳೋದೇ ದಾಹ. ಅವ್ರು ಸಿಂಪಲ್ ಆಗಿದ್ರು ಇರಲಿ, ಗ್ರ್ಯಾಂಡಾಗಿ ಇಲ್ಲಾದರೂ ಇರಲಿ, ಏನಕ್ಕೆ? ವೈ ಡು ವಿ ನೀಡ್ ಸರ್ಟಿಫಿಕೇಟ್ ಫ್ರಮ್ ಸಂಬಡಿ? ಬಟ್ ಅವ್ರಿಗೇನೋ ಇಷ್ಟ ಆ ದಾಹ ಅಲ್ವಾ? ಮನುಷ್ಯ ಅಂದಮೇಲೆ ಯಾವುದೋ ಒಂದು ದಾಹ ಅನ್ನೋದು ಇರುತ್ತೆ. ಆ ದಾಹ ಪರಮಾತ್ಮನಲ್ಲಿ ನಮಗೆ ತೀರುತ್ತೆ, ಇನ್ಯಾವುದ್ರಲ್ಲೂ ತೀರಲ್ಲ. ಈಸ್ ಎ ರಿಸರ್ವಾಯರ್. ಇನ್ನೆಲ್ಲ ನಮಗೆ ಓಯಸಿಸ್ ಥರ ಬತ್ತೋಗೋ ಭೂಮಿ, ಆದರೆ ಅವನು ನಮಗೆ ರಿಸರ್ವಾಯರ್. ಪರಮಾತ್ಮನ ದಾಹ ಎಷ್ಟು ಬೇಗ ತೀರುತ್ತೆ ಅಲ್ವಾ? ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ತಗೊಳ್ಳಿ. 1-2 ಕ್ಲಾಸ್ ತಪ್ಪಿಸ್ಕೊಂಡಿರ್ತೀರಾ ನೀವು. ತಪ್ಪಿಸ್ಕೋಬೇಡಿ ಹಾಗೆ ಅಂತ, ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇರೋದು. 1-2 ಕ್ಲಾಸ್ ತಪ್ಪಿಸ್ಕೊಂಡಿರ್ತೀರಾ ಅಂದ್ಕೊಳ್ಳಿ. ಅಕಸ್ಮಾತ್ 3ನೇ ಕ್ಲಾಸ್ ಬಂದುಬಿಟ್ರೆ ಯು ಫರ್ಗೆಟ್ ದಟ್ ಐ ಹ್ಯಾವ್ ಮಿಸ್ಡ್ 2 ಕ್ಲಾಸಸ್.
ಮನಸ್ಸು ಪೂರ್ಣವಾಗಿ ಹೋಗುತ್ತೆ. ಒಪ್ಕೋತೀರಾ? ಎಲ್ಲೋ ಒಂದು ಕ್ಲಾಸ್ ತಪ್ಪಿರುತ್ತೆ, 2 ಕ್ಲಾಸ್ ತಪ್ಪಿರುತ್ತೆ. ಅಯ್ಯೋ ಈ ವಾರದಲ್ಲಿ 2 ಕ್ಲಾಸ್ ತಪ್ಪಿಬಿಡ್ತು ನನಗೆ, ಹೋಗದಿದ್ರೆ ಇವ್ರು ಬೈತಾರಿನ್ನು, ಈ ಕ್ಲಾಸ್ ಅಂತೂ ಹೋಗಲೇಬೇಕು ಅಂತ ಕಂಪಲ್ಸರಿ ಮಾಡ್ಕೊಂಡು ಬರ್ತೀರಾ. 2 ಕ್ಲಾಸ್ ತಪ್ಪಲ್ಲ ಅನ್ಸುತ್ತಾ, ಮರ್ತೇ ಹೋಗುತ್ತೆ. ಯು ಆರ್ ಫುಲ್. ಒಪ್ಕೋತೀರಾ? ಅದು ಹೆಂಗೆ? ನಿಮ್ಮ ದಾಹವನ್ನು ನಿವಾರಣೆ ಮಾಡೋನೆ ಅವನು ಅಪಿಪಾಸಃ. ಯಾವತ್ತೂ ದಾಹ ಪಿಬತಿ ಅಂದರೆ ಕುಡಿಯುವುದು. ಇದು ಅಪಿಪಾಸಃ. ಪಿಪಾಸ ಅಂದರೆ ದಾಹ ಅಥವಾ ತೃಷ್ಣೆ ಅಂತ ಹೇಳ್ತೀವಿ. ನಮಗೆ ದಾಹ ಬರಬೇಕಂತೆ ಯಾವುದರಲ್ಲಿ? ಕೃಷ್ಣ ತೃಷ್ಣಾ ತತ್ವಂ ಅಂತ ನಮ್ಮಾಳ್ವಾರನ್ನ ಕರಿತೀವಿ. ಅದರಲ್ಲಿ ನಮಗೆ ದಾಹ ಬರಬೇಕಂತೆ. ಕೃಷ್ಣನ ಮೇಲೆ ದಾಹ ಬರಬೇಕು. ಕಣ್ಣನನ್ನೆಯೇ ಪರಿಹಿ ಕಣ್ಣನನ್ನೆಯೇ ನಾ ಭೋಜನಮ ಭುಕ್ತವ್ಯಮ ಆಧಾರವಾಗಿ ಇಟ್ಟುಕೊಂಡು ಅವನೇ ಧಾರಕ, ಅವನೇ ಪೋಷಕ, ಅವನೇ ಭೋಗ್ಯ ವಸ್ತು. ಉಣ್ಣುಂ ಶೋರು ಪರುಹುಂ ನೀರ್ ತಿನ್ನುಂ ವೆற்றிಲೈ ಎಲ್ಲಾಂ ಕಣ್ಣನ್ ಅಂತ ಹೇಳ್ತಾರೆ ಆಳ್ವಾರ್ ಪಾಶುರದಲ್ಲಿ. ಉಣ್ಣುಂ ಶೋರ್ ತಿನ್ನುವಂತಹ ಅನ್ನ, ಪರುಹುಂ ನೀರ್ ಅನ್ನಕ್ಕೆ ಪೋಷಕ ಅಂತ ಹೇಳೋದು, ನೀರ್ ಅಂದರೆ ನೀರು ಕುಡಿಯುವ ನೀರಿಗೆ ಧಾರಕ ಅಂತ ಹೇಳೋದು, ತಿನ್ನು ವೆற்றிಲೈ ತಾಂಬೂಲ ಹಾಕ್ಕೊಳ್ಳೋದಕ್ಕೆ ಭೋಗ್ಯ ಅಂತ ಹೇಳೋದು. ಸೊ ನನಗೆ ಧಾರಕ, ಪೋಷಕ, ಭೋಗ್ಯ ಎಲ್ಲ ಏನಾಗಿದೆ? ಎಲ್ಲಾಂ ಎಂಗು ಅದೇನೋ ಒತ್ತಕ್ಕೆ ಹೋಗಿ ನಾನೇ ಆಫ್ ಮಾಡ್ಕೊಂಡ್ಬಿಟ್ಟೆ, ಸಾರಿ. ಹೆಂಗೂ ಒಂದೊಂದ್ಸಲ ಇಲ್ಲಿ ಕೆಳಗಡೆ ಸ್ವಿಚ್ ಗೊತ್ತಾಗಲ್ಲ, ಏನೋ ಹಿಂಗೆ ಅನ್ನಕ್ಕೆ ಹೋದೆ, ಆಫ್ ಆಗೋಯ್ತು. ಹೆಂಗೂ ಮುಳಂಗ್ ಕಣ್ಣನ್, ಎಲ್ಲ ನನಗೆ ಕೃಷ್ಣನೇ ಆಗಿದ್ದಾನೆ. ಒಂದು ಟೈಮಿಗೆ ನಮಗೆ ಅದೇ ಆಗ್ತಾನಲ್ವಾ? ಸರ್ ಕೃಷ್ಣನ ಹೆಂಗೆ ಕುಡಿಯೋದು ಸರ್? ಕೃಷ್ಣನ ಹೆಂಗೆ ತಿನ್ನೋದು ಸರ್? ಕೃಷ್ಣನ ಹೆಂಗೆ ಭೋಗ ವಸ್ತುವಾಗಿ ಉಪಯೋಗಿಸ್ಕೊಳ್ಳೋದು ಸರ್? ಮನಸ್ಸೆಲ್ಲ ಕೃಷ್ಣ, ಅವನ ನಾಮವೆಲ್ಲ ನನ್ನ ಬಾಯಲ್ಲಿ, ಅವನ ಸಂಕೀರ್ತನೆ ಎಲ್ಲ ನನ್ನ ಕಿವಿಯಲ್ಲಿ ಇದ್ದಾಗ ಅದೇ ತಾನೇ ನೀವು ಮಾಡೋದು ಅಲ್ವಾ? ಪರಮಾತ್ಮನ ಆ ಒಂದು ನಿತ್ಯ ಕರುಣಾಮೃತ ಧಾರೆಯನ್ನು ನಿಮ್ಮೊಳಗಡೆ ಇಳಿಸ್ಕೊಂಡ್ರೆ ಆ ತೃಷ್ಣೆ ನಿಮಗೆ ಹೋಗುತ್ತೆ. ಕೃಷ್ಣ ತೃಷ್ಣಾ ತತ್ವಂ ಅಂತಾನೆ ನಮ್ಮ ಆಳ್ವಾರಿಗೆ ಭಕ್ತಾಮೃತಂ ವಿಶ್ವಜನಾನುಮೋದನಂ ಸರ್ವಾರ್ಥದಂ ಶ್ರೀ ಷಡಗೋಪವಾಂಗ್ಮಯಂ ಸಹಸ್ರ ಶಾಖೋಪನಿಷತ್ ಸಮಾಗಮಂ ನಮಾಮ್ಯಹಂ ದ್ರಾವಿಡ ವೇದ ಸಾಗರಂ ಅಂತ ಅವರಿಗೆ ನಾವು ಟೈಟಲ್ ಕೊಡ್ತೀವಿ. ಆ ರೀತಿಯಾದಂತಹ ಕೃಷ್ಣಾರ್ಣವದಲ್ಲಿ ಫೌಂಟನ್ ಥರ ಅವನು ಅಲ್ವಾ? ಅದರಲ್ಲಿ ಮಿಂದವರು ಆಳ್ವಾರುಗಳು ಅಂತ. ಆ ತೃಷ್ಣೆ ಹೋಗೋದು ಅವನ ನಾಮೋಚ್ಚಾರಣೆಯಿಂದ. ಭಗವಂತನಿಗೆ ಏನಾದರೂ ತೃಷ್ಣೆ ಇದೆಯಾ ಅಂದರೆ ಯಾವ ತೃಷ್ಣೆನೂ ಇಲ್ಲ. ಅದಕ್ಕೆ ಅಪಿಪಾಸಃ, ಪಿಪಾಸತ್ವ ಅನ್ನೋದೇ ಅವನಿಗೆ ಇಲ್ಲ. ಅಪಿಪಾಸಃ. ನೆಕ್ಸ್ಟ್ ಸತ್ಯಕಾಮಃ, ಬರ್ಕೊಳ್ಳಿ. ಸತ್ಯಕಾಮಃ. ಸತ್ಯಕಾಮಃ. ಸತ್ಯಕಾಮ ಅಂದರೆ ಏನು ಹೇಳಿ ಯಾರಾದರೂ? ಹೇಳಿ. ಅಣ್ಣ ಕಾಮ ಅಂದ್ರೆ ಲಸ್ಟ್ ಅಣ್ಣ. ಕಾಮ ಅಂದರೆ ಬರೀ ಲಸ್ಟ್ ಅಲ್ಲಮ್ಮ. ದಟ್ ಇಸ್ ದ ರಾಂಗ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಕಾಮ ಇಸ್ ಒನ್ ಆಫ್ ದ ಪುರುಷಾರ್ಥ. ಆಯ್ತಾ? ಸತ್ಯ, ಸಸ್ಯ ಧರ್ಮ, ಅಂದ್ರೆ ಎವರ್ಗ್ರೀನ್. ಧರ್ಮಾರ್ಥ ಕಾಮ ಮೋಕ್ಷ ಅಂತ ಹೇಳ್ತೀವಲ್ವಾ, ಅದಕ್ಕೆ ಕಾಮ ಅಂತ ಹೇಳೋದು. ನಾಟ್ ಓನ್ಲಿ ಲಸ್ಟ್, ಅ ಗುಡ್ ಡಿಸೈರ್ ಇಸ್ ಆಲ್ಸೋ ಕಾಮ. ಇಟ್ ನೀಡ್ ನಾಟ್ ಬಿ ಆಲ್ವೇಸ್ ಕಂಪಲ್ಸರಿಲಿ ಲಸ್ಟ್. ಓಕೆ. desires the souls. ಸತ್ಯಕಾಮ. ಡಿಸರ್ವ್, ಡಿಸೈರಾ ಕರೆಕ್ಟಾಗಿ ಹೇಳಿ. ಡಿಸೈರ್. ಓಕೆ ಓಕೆ. ಸೊ
ಡಿಸೈರ್ ಅನ್ನೋದು ಇಲ್ಲಿಲ್ಲ. ಒಂದು ಮಟ್ಟದಲ್ಲಿ ಡಿಸೈರ್ ಅನ್ನೋದು ಎಲ್ಲೋ ಲೌಕಿಕದಲ್ಲೇ ಕೇಳಿಸುತ್ತೆ ಅಲ್ವಾ? ಡಿಸೈರ್ ಅನ್ನೋದು ಸಮಥಿಂಗ್ ವೆರಿ ಲೌಕಿಕ. ಸೊ ಇದು ಹೆಂಗೆ ಅಂದ್ರೆ ಡಿಸೈರ್ ದ ಓನ್ಲಿ ಒನ್. ಕರೆಕ್ಟ್. ದ ಓನ್ಲಿ ಒನ್. ಕಂಪ್ಲೀಟ್ ಮಾಡಿ ಸ್ಮಿತಾ. ಕರೆಕ್ಟ್, ಎಕ್ಸಾಕ್ಟ್ಲಿ. ಅರ್ಥ ಆಯ್ತಾ ಎಲ್ರಿಗೂ? ಸತ್ಯಕಾಮ, ಸತ್ಯ ಸ್ವರೂಪನಾಗಿ, ಸತ್ಯಮೂರ್ತಿಯಾಗಿ, ಸತ್ಯ ವಸ್ತುವಾಗಿ, ನಾನೇ ನಿನಗೆ ದಿಕ್ಕು, ನಾನು ಬಿಟ್ಟರೆ ಇಲ್ಲ ಅನ್ನೋ ಸತ್ಯವನ್ನು ಅರಿತಂತಹ ಆತ್ಮಗಳನ್ನು ಬಾ ನನ್ನ ಹತ್ರ. ಮತ್ತು ಯಾಕೆ ನೀನು ನನ್ನಿಂದ ಸಪ್ರೇಟ್ ಆಗಿದೀಯಾ? ವಾಟ್ ಹ್ಯಾಸ್ ಮೇಡ್ ಯು ಸಪ್ರೇಟ್? ವೆನ್ ಯು ನೋ ದ ಟ್ರೂತ್, ವಾಟ್ ಇಸ್ ದಟ್ ಮೇಕಿಂಗ್ ವಿ ಬೋತ್ ಸಪ್ರೇಷನ್? ದೇರ್ ಇಸ್ ನೋ ಕರ್ಟನ್ ಬಿಟ್ವೀನ್ ಮೀ ಆ್ಯಂಡ್ ಯು. ಬಿಕಾಸ್ ಆ ಒಂದು ಕರ್ಟನ್, ಸುಳ್ಳು ಮಾಯೆ ಅನ್ನೋ ಕರ್ಟನ್ನ ಟ್ರೂತ್ ಅನ್ನೋದು ನಮಗೆ ಹಿಂಗೆ ಸರಿಸ್ಬಿಟ್ಟಿದೆ. ದಟ್ ಇಸ್ ಕಾಲ್ಡ್ ಸತ್ಯ ಕಾಮ. ಭಗವಂತನ ಮೇಲೆ ಕಾಮಿಸುವುದನ್ನ ಲಸ್ಟ್ ಅಂತ ಯಾರು ಹೇಳಲ್ಲ. ಹೇಳ್ತಾರಾ? ರುಕ್ಮಿಣಿ ಹ್ಯಾಡ್ ದಟ್ ಕೈಂಡ್ ಆಫ್ ಡಿಸೈರ್ ಟುವರ್ಡ್ಸ್ ಕೃಷ್ಣ ಅಲ್ವಾ? ಅದನ್ನ ಲಸ್ಟ್ ಅಂತ ಭಾಗವತದಲ್ಲಿ ಹೇಳ್ತಾರಾ? ಯಾರು ರುಕ್ಮಿಣಿ? ಯಾರು ರುಕ್ಮಿಣಿ? ಯಾರೋ ಗೊತ್ತಿಲ್ಲ ಸರ್, ಅವ್ರ ಅಪ್ಪನ ಮಗಳು. ಕೃಷ್ಣ ಅವರ ಕೃಷ್ಣನ ಇನ್ನೊಂದು ರೂಪ ಸರ್. ಕೃಷ್ಣನ ಇನ್ನೊಂದು ರೂಪ ರಾಧೆ. ರುಕ್ಮಿಣಿ ಅಲ್ಲ. ಅಲ್ಲ ಅಣ್ಣ, ಮೊದಲನೇ ಹೆಂಡತಿ. ಮೊದಲನೇ ಹೆಂಡತಿ. ಇಲ್ಲಿ ರುಕ್ಮಿಣಿ ಯಾರೋ ಮೊದಲನೇ ಹೆಂಡತಿ, ಎರಡನೇ ಹೆಂಡತಿ ಅದೆಲ್ಲ ಹೇಳಬೇಕಾಗಿರೋದು. ಯಾರು ರುಕ್ಮಿಣಿ? ಯಾರು ರುಕ್ಮಿಣಿ ಅಂದರೆ ಇದೇನು ಫಿಲಿಮ್ ಆ್ಯಕ್ಟರ್ಗಳಿಗೆ ಕೆಟ್ಟೋಯ್ತಾ? ಅವ್ರ ನಾಲ್ಕನೇ ಹೆಂಡತಿನ ಮೂರನೇ ಗಂಡ ಅಂತಾರಲ್ಲ, ಆ ಥರ. ನೋ, ಹೂ ಇಸ್ ರುಕ್ಮಿಣಿ ಅಂದರೆ ಐ ಆಮ್ ರುಕ್ಮಿಣಿ. ಗೊತ್ತಾಯ್ತಾ? ಹೆಂಗೆ ನಾವು ರುಕ್ಮಿಣಿ? ರುಕ್ಮಿಣಿಗೆ 5 ಜನ ಅಣ್ಣಂದ್ರು. ರುಕ್ಮಿ, ರುಕ್ಮಬಾಹು, ರುಕ್ಮಮಾಲಿ, ರುಕ್ಮಕೇಶಿ. ರುಕ್ಮಿ, ರುಕ್ಮಬಾಹು, ರುಕ್ಮಮಾಲಿ, ರುಕ್ಮಕೇಶಿ. ಇನ್ನೊಂದು ಹೆಸರೇ ಮರ್ತೋಯ್ತು. ರುಕ್ಮಿ. ರುಕ್ಮಿ, ರುಕ್ಮಬಾಹು, ರುಕ್ಮಮಾಲಿ, ರುಕ್ಮಕೇಶಿ ಅಂತ 5 ಜನ. ನಮ್ಮ ಪಂಚ ಇಂದ್ರಿಯಗಳೇ ಆ 5 ಜನ ಅಣ್ಣಂದ್ರು. ನಾನ್ಯಾರು? ನಾನು ರುಕ್ಮಿಣಿ. ಶಿಶುಪಾಲ ಅನ್ನೋನು ಯಾರು? ಅವನು ಲೌಕಿಕ ವಿಷಯದಲ್ಲಿ ಇರುವವನು. ಆಲ್ ಮೈ ವರ್ಲ್ಡ್ಲಿ ಡಿಸೈರ್ಸ್ ಆರ್ ಕಾಲ್ಡ್ ಶಿಶುಪಾಲ. ಈ ರುಕ್ಮಿ ಏನ್ ಮಾಡ್ತಾನೆ? ನಾನು ಕೃಷ್ಣನಿಗೆ ಕೊಡಲ್ಲ ರುಕ್ಮಿಣಿಯನ್ನ. ವಿದರ್ಭ ದೇಶ ರಾಜಪುತ್ರಿ, ಭೀಷ್ಮಕ ಶಶಿಲೇಖೆ, ಕುಂಡಿನ್ಯ ನಗರ, ತಲೈ ನಗರಂ, ಕ್ಯಾಪಿಟಲ್ ಸಿಟಿ ಆಫ್ ಮಹಾರಾಷ್ಟ್ರ. ಈಗಲೂ ವಿದರ್ಭ ಅಂತ ನೀವು ಯು ಕ್ಯಾನ್ ಸಿ ಇನ್ ಮಹಾರಾಷ್ಟ್ರ. ದ ಕ್ಯಾಪಿಟಲ್ ಸಿಟಿ ಆಫ್ ಮಹಾರಾಷ್ಟ್ರ ಇಸ್ ಕಾಲ್ಡ್ ಕುಂಡಿನ್ಯ ನಗರಂ. ಅಲ್ಲಿ ವಿದರ್ಭ ದೇಶದಲ್ಲಿ ಭೀಷ್ಮಕ ಶಶಿಲೇಖಿಯ ಮಗಳು ರುಕ್ಮಿಣಿ. 5 ಜನ ಪುತ್ರರು. ಈ 5 ಜನ ಪುತ್ರರು ಅನ್ನೋರೆ ನಮ್ಮ ಪಂಚ ಇಂದ್ರಿಯಗಳು. ಲೌಕಿಕ ಸುಖಕ್ಕೆ ಎಳೆದು ಬಿಸಾಕ್ತಾ ಇರುತ್ತೆ ನಮ್ಮನ್ನ. ಕಣ್ಣಿಂದ ದೃಶ್ಯಗಳನ್ನ ನೋಡು, ಮೂಗಿಂದ ಕಂಡು ಸೆಂಟುಗಳನ್ನೆಲ್ಲ ಮುಹುರು, ಬಾಯಿಂದ ಎಲುಬು ಏನು ಇಲ್ಲ ಅಲ್ವಾ, ಮೂಳೆ ಇಲ್ವಾ ಅಲ್ವಾ ನಾಲಿಗೆಗೆ, ಹೆಂಗೆ ಬೇಕಾದರೂ ಹರಿಬಿಡು, ಮಾತಾಡು, ಕಂಡು ಶಬ್ದಗಳನ್ನೆಲ್ಲ ಕಿವಿ ಮೇಲೆ ಬಡಿಸ್ಕೊ, ಆಯ್ತಾ? ಯಾರನ್ನಂದ್ರೆ ಅವ್ರನ್ನ ಹೋಗಿ ಮುಟ್ಟಿ ಸ್ಪರ್ಶ ಸುಖ ತಗೋ ಅಂತ ಎಲ್ಲ ಪಂಚೇಂದ್ರಿಯಗಳು ಎಳಿತಾ ಇರುತ್ತೆ. ಯಾವ ಕಡೆಗೆ? ಹೆಂಗೆ 5 ಜನ ಅಣ್ಣಂದ್ರು ರುಕ್ಮಿಣಿಯನ್ನು ಎಳೆದ್ರೋ ಶಿಶುಪಾಲನ ಕಡೆಗೆ ಆ ರೀತಿ ಎಳಿತಾ ಇರುತ್ತೆ. ಆದ್ರೆ ಈ ರುಕ್ಮಿಣಿ ಅನ್ನೋ ಆತ್ಮ ಏನ್ ಮಾಡ್ಬೇಕು? ಶಿ ಟ್ರೈಡ್ ಹರ್ ಲೆವೆಲ್ ಬೆಸ್ಟ್ ಟು ಗೆಟ್ ದ ಕೃಷ್ಣ ಟು ಹರ್ ಪ್ಲೇಸ್ ಅಲ್ವಾ? ಆ ಥರ ರುಕ್ಮಿಣಿ ಥರ ನಾವು ಪ್ರಯತ್ನ ಪಡಬೇಕು. ಅದೇ ಸತ್ಯಕಾಮತ್ವ ಅಂತ ಕರೆಯೋದು. ಕೃಷ್ಣನ ಮೇಲೆ ಅವಳಕ್ಕೆ ಕಾಮ ಇರಲಿಲ್ಲ, ಆದರೆ ಸತ್ಯಕಾಮ ಇತ್ತು. ಈಗ ನಮ್ಮ ಜೀವನದಲ್ಲಿ ನಮಗೆ ಕಾಮ ಇರ್ಬೇಕಾ? ಸತ್ಯವಾದ ಕಾಮ ಆಗಿರ್ಬೇಕಾ? ಏನಾಗಿರ್ಬೇಕು ಅಲ್ವಾ? ಕಾಮ ಇದ್ರೆ ಅಂತವ್ರನ್ನ, ಕರೆಕ್ಟ್, ಕಾಮ ಇದ್ರೆ ಅವ್ರನ್ನ ಏನಂತ ಕರಿತೀವಿ? ಕಾಮ ಪಿಶಾಚಿಗಳು ಅಂತೀವಿ ಅಲ್ವಾ? ಕಾಮಿನೀರು ಅಂತೀವಿ. ಅಥವಾ ಕಾಮದಲ್ಲಿ ಮುಳುಗಿ ಕಣ್ಣು ಕಟ್ಟಿ ಮಾಯೆಯಲ್ಲಿ ತಾನು ಇಲ್ಲದೆ ಆ ಇರೋರ್ನು ಜಾರಿಸೋರು ಅಂತೀವಿ ಅಲ್ವಾ? ಎಷ್ಟೊತ್ತು ಅದು?
ಎಷ್ಟೊತ್ತು ಅಷ್ಟೆಲ್ಲ ಪಾಡುಪಟ್ಟು ಆರಬೆತ್ತಲೆ ಮೈಗಳನ್ನೆಲ್ಲ ಬಿಟ್ಕೊಂಡು ಕಂಡು ರೋಡ್ಗಳಲ್ಲೆಲ್ಲ ಓಡಾಡಿಕೊಂಡು ಭ್ರಮಿಸಿ ಮತ್ತೇರಿ ಮದವೇರಿ ಗಂಡಸರ ಜೊತೆ ತಿರುಗಾಡಿ ಹೆಂಗಸರ ಜೊತೆ ತಿರುಗಾಡಿ ಬಿದ್ದು ಒರಳಾದಿ ಹೌ ಲಾಂಗ್ ಇಟ್ ವಿಲ್ ಬಿ? ಹೇಸಿಗೆ ಜೀವನ ಅಲ್ವಾ? ನಮ್ಮ ಮೇಲೆ ನಮಗೆ ಜಿಗುಪ್ಸೆ ಬರಲ್ವಾ? ನಮ್ಮ ಮೇಲೆ ನಮಗೆ ಅಸಹ್ಯ ಬರಲ್ವಾ? ವಿ ಮಸ್ಟ್ ರೆಸ್ಪೆಕ್ಟ್ ಅವರ್ ಸೆಲ್ಫ್. ಗಣ್ಯವಾಗಿ ಅಪ್ಪ வாழ்ந்தா அப்படி வாழணும், எவ்வளோ ನನ್ನ வாழறா பாரு, ಮೈ ಗುಡ್ನೆಸ್, ಈ ರೀತಿ ಬದುಕಿದ್ರೆ ಇದಲ್ವಾ ಬಾಳು? ಎಲ್ಲೋ ಕಬೋದಿ ಥರ ಎಲ್ಲೋ ಹಳ್ಳಿಗಳಲ್ಲಿ ಇರ್ತಾರೆ ಎಷ್ಟೋ ಜನ, ಎಲೆ ಮೇರೆ ಕಾಯಿ ಥರ ಇರ್ತಾರೆ. ಏನಾದರೂ ಅವ್ರ ಮಾನ ಅವ್ರು ಹೋಗಿಸ್ಕೋತಾರ. ಅರ್ಥ ಹೋದರು ಪ್ರಾಣ, ಪ್ರಾಣ ಹೋದರು ಮಾನ. ಪುರಂದರದಾಸರು ಹೇಳ್ತಾರೆ, ಅರ್ಥ ಅಂದ್ರೆ ದುಡ್ಡು, ಅದು ಹೋದ್ರೂ ಪ್ರಾಣ, ಪ್ರಾಣ ಹೋಗಿಲ್ವಲ್ಲ. ದುಡ್ಡು ಹೋದ್ರೂ ಹೋಗ್ಲಿ ಬಿಡಿ, ಪ್ರಾಣ ಹೋಗಿಲ್ವಲ್ಲ. ಪ್ರಾಣ ಹೋದ್ರು ಮಾನ, ಮಾನ ಕೊನೆಗೆ ಹಾಕ್ತಾರ ಅವರು. ಮಾನ ಹೋದರು ಪ್ರಾಣ ಅಂದ್ರ ಪ್ರಾಣ ಹೋದ್ರು ಸರಿ, ಮಾನ ಹೋಗಿಸ್ಕೊಳಲ್ಲ ಅಲ್ವಾ? ಪದ್ಮಾವತ್ ಫಿಲಿಮಲ್ಲಿ ನೋಡಿದ್ದೀರಲ್ವಾ? ಆ ಒಂದು ಮುಸ್ಲಿಂ ದಾಳಿಗೆ ಅಟ್ಯಾಕ್ ಮಾಡಿ ರಜಪೂತ್ಸ್ ಎಲ್ಲ ಇನ್ನು ಹೆಂಗಸರೆಲ್ಲ ಕೆಡಿಸಲ್ಪಟ್ರು. ನಮ್ಮ ಮಾನ ಹೋಗುತ್ತೆ ಅಂದಾಗ ಏನಾಯ್ತು? ಎಲ್ಲರೂ ಅಗ್ನಿ ಪ್ರವೇಶವನ್ನ ಮಾಡಿದ್ರು. ಸಚ್ ಅ ಗ್ರೇಟ್ ಇಂಡಿಯನ್ ಲೇಡೀಸ್. ನಮ್ಮ ಭಾರತ ಭೂಮಿಯಲ್ಲಿ ಆ ಶೀಲ ಅಥವಾ ಮಾನಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ, ಎಸ್ಪೆಷಲಿ ಭಾರತದ ನಾರಿಯಲ್ಲಿ ಅಷ್ಟು ಶಕ್ತಿ ಇದೆ. ದ್ರೌಪದಿ ಥರ ಶಕ್ತಿ ಇದೆ, ಗೊತ್ತಾಯ್ತಾ? ಆ ರೀತಿಯಾದಂತಹ ಶಕ್ತಿ ಸ್ವರೂಪಿಣಿ, ಮಾಯಾ ಸ್ವರೂಪಿಣಿ, ಮಾನವನ್ನೇ ಅವಳು ಮೂರ್ತಿಯಾಗಿ ಕಾಯುವವಳು ಅಂತ ಹೇಳ್ತೀವಿ. ಸೊ ಅವಳದು ಎಂಥ ಕಾಮ ಅದು? ಚೇಷ್ಟಿತ ಕಾಮವಾ? ಸತ್ಯ ಕಾಮ ಅದು. ಪರಮಾತ್ಮನೆಡೆಗೆ ಆ ಒಂದು ಆಸೆ, ಅದನ್ನ ದುರಾಸೆ ಅನ್ನಲ್ಲ, ನಿರಾಸೆ ಅನ್ನಲ್ಲ, ಅತಿಯಾಸೆ ಅನ್ನಲ್ಲ, ಪೇರಾಸೆ ಅನ್ನಲ್ಲ. ಏನಂತ ಕರೀತಾರೆ? ಸತ್ಯಸಾರಾಂಶವಾದ ಆಸೆ. ನಿಜವಾಗ್ಲೂ ಓರ್ವ ಆತ್ಮ ಯಾರನ್ನ ಹೋಗಿ ಪಡಿಬೇಕೋ ಅವರಲ್ಲಿ ನೀವು ಇಷ್ಟಪಡೋದೆ ಸತ್ಯಕಾಮ. ಪರಮಾತ್ಮನಿಗೂ ಹಂಗೆ ತನ್ನ ಆತ್ಮಗಳೆಲ್ಲ ತನ್ನ ಹತ್ರ ಸೆಳ್ಕೋಬೇಕು ಅನ್ನೋ ಆಸೆ, ಸತ್ಯವಾದ ಆಸೆ ಅಲ್ವಾ? ಸತ್ಯವಾದ ಆಸೆನ ಅಲ್ವಾ? ನಿಮ್ಮಲ್ಲೇ ಒಂದು ಸತ್ಯವಾದ ಆಸೆ ಇದೆ, ಹೇಳ ಏನು ಅಂತ. ನಿಮ್ಗೆ ನಿಜವಾಗ್ಲೂ ಡೌಟ್ ಬಂದಾಗ ನೀವು ಅನ್ಮ್ಯೂಟ್ ಮಾಡಿಕೊಂಡು ಕೇಳ್ತೀರಾ, ಇದೇನಿದು ಒಂಚೂರು ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅಂತ. ಎಲ್ಲ ಚೆನ್ನಾಗಿ ಕ್ಲಿಯರಾಗಿ ಅರ್ಥ ಆಗ್ತಾ ಇರುವಾಗ ಸುಮ್ಮನೆ ಡಿಸ್ಟರ್ಬ್ ಮಾಡಕ್ಕೆ ಕೇಳ್ತೀರಾ ಯಾರಾದರೂ? ಬಿಕಾಸ್ ಯು ನೋ ಎವ್ರಿಥಿಂಗ್. ವಾಟ್ ಇಸ್ ಬೀನ್ ಟೋಲ್ಡ್ ಇಸ್ ಬೀನ್ ಜಸ್ಟಿಫೈಡ್ ಇನ್ ದ ಮೈಂಡ್. ಎಲ್ಲೋ ಒಂದು ಕಡೆ ಅರ್ಥ ಆಗಲಿಲ್ಲ ಅಂದರೆ ಅಲ್ಲಿ ಮ್ಯೂಟ್ ಮಾಡಿ ಇನ್ನೊಂದ್ಸಲ ಹೇಳಿ, ಇದು ಅರ್ಥ ಆಗ್ತಾ ಇಲ್ಲ ಅಂತೀರಾ ಅಲ್ವಾ? ಅಂದರೆ ಸತ್ಯವಾದ ಆಸೆಗೆ ಮನಸ್ಸು ತುಡಿಸ್ತಾ ಇದೆ, ಇನ್ಯಾವುದಕ್ಕೂ ತುಡಿಸಲ್ಲ. ಇನ್ನೆಲ್ಲ ಮೇಲ್ನೋಟದ ಆಸೆ ಅಷ್ಟೇನೆ. ಇದಕ್ಕೆ ಸತ್ಯಕಾಮ. ಲಾಸ್ಟ್ ಒನ್, ಏಯ್ತ್ ಒನ್, ಸತ್ಯ ಸಂಕಲ್ಪ. ಸತ್ಯ ಸಂಕಲ್ಪ. ಹೇಳಿ, ಸತ್ಯ ಸಂಕಲ್ಪ ಅಂದ್ರೆ ಏನು? ಅವನನ್ನೇ ಸರ್ ಸ್ಮರಣೆ ಮಾಡ್ತೀವಿ ಅಂತ ಅವನ್ನೇ ಜಪಿಸ್ಕೊಂತ ಅದನ್ನ ನಾವು ಮಾಡ್ತೀವಿ ಅಂತ ಒಂದ್ ಇದ್ ಮಾಡ್ಕೊಳ್ಳೋದು ಸರ್. ನಾವ್ ಏನ್ ಮಾಡಿದ್ರು ಅದು ಸಂಕಲ್ಪ ಅಲ್ಲ, ಪ್ರಯತ್ನ ಅಷ್ಟೇ. ಅದಕ್ಕೆ ದೊಡ್ಡವರೆಲ್ಲ ಮುಂಚೆ ಏನ್ ಹೇಳೋರು? ನಾನು ಪ್ರಯತ್ನ ಪಡ್ತೀನಿ, ಮಿಕ್ಕಿದೆಲ್ಲ ಭಗವಂತನ ಬಿಟ್ಟು ಅದನ್ನ ಹೇಳ್ತಾ ಇದ್ದಿದ್ದು. ಒಂದ್ ನಿಮಿಷ. ಹೇಳಮ್ಮ. ಯಾವ್ದಾದ್ರು ಆಸೆ ನೆರವೇರ್ಬೇಕಂದ್ರೆ ಫಸ್ಟ್ ಸಂಕಲ್ಪ ಮಾಡ್ಕೋಬೇಕು. ನಾವು ಸಂಕಲ್ಪ ಮಾಡಕ್ಕಾಗದೇ ಇಲ್ಲ ಹಿತೈಷಿ, ನಾವು ಮಾಡೋದೇ ಪ್ರಯತ್ನ. ಸಂಕಲ್ಪ ಅಂದ್ರೆ ಅದು ಭಗವತ್ ಸಂಕಲ್ಪವೇ ಆಗ್ಬೇಕು. ಸಂಕಲ್ಪ ವರ್ಡ್ ಇಸ್ ನಾಟ್ ಯೂಸ್ ಟು ಹ್ಯೂಮನ್ ಪೀಪಲ್ ಅಟ್ ಆಲ್. ನಾವೆಲ್ಲ ಮಾಡೋದು ಸಂಕಲ್ಪ ಅಲ್ಲ. ಏನ್ ನಾವು ಮಾಡೋದು? ಪ್ರಯತ್ನ, ಮುಯರ್ಚಿ ಅಂತ ಹೇಳ್ತೀವಿ ಅಲ್ವಾ? ಪ್ರಯತ್ನ. ಐ ಗಿವ್ ಮೈ ಟ್ರಯಲ್, ನಾಟ್ ದಟ್ ಐ ಡಿಸೈಡ್ ಟು ಡೂ ಅಲ್ವಾ? ಟ್ರಯಲ್ ತಾನೆ. ನಾನು ನಾಳೆ ಇದು ಮಾಡ್ತೀನಿ, ನಾಡಿದ್ದು ಇದು ಮಾಡ್ತೀನಿ, ಆಚೆ ನಾಡಿದ್ದು ಇದು ಮಾಡ್ತೀನಿ, ಇದನ್ನ ಅಲ್ಲಿ ಹೋಗಿ ಮಾಡ್ತೀನಿ, ಇದನ್ನ ಇಲ್ಲಿ ಬಂದು ಮಾಡ್ತೀನಿ, ಏನೇನೋ ಅಂದ್ಕೊಂಡಿರ್ತೀನಿ. ಈಗ ನನ್ನನ್ನು ಮಾಡಿ ಮುಗಿಸ್ತಾನೆ ಒಬ್ಬ ಯಮಧರ್ಮರಾಜ ನನ್ನ ಹಿಂದ್ಗಡೆ ನಿಂತ್ಕೊಂಡು. ಏನು ಮಾಡೋಂಗಿದ್ದೀರಾ?
ಅಯ್ಯಯ್ಯೋ ಅಷ್ಟೆಲ್ಲ ಪ್ಲಾನ್ ಇಟ್ಕೊಂಡಿದ್ನಲ್ಲ, ನನ್ನ ಪ್ಲಾನ್ ಎಲ್ಲ ಹೊರಟೋಗ್ತಲ್ಲ, ಪಟಕ್ಕತ್ತ ಬಾ ಸಾಕು ನಿನ್ನ ಋಣ ಮುಗೀತು ಅಂತ ಕರ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋಂಗಿದ್ದೀರಾ? ವೇರ್ ಇಸ್ ಮೈ ಪ್ಲಾನ್ ಅಲ್ವಾ? ಸೊ ಯು ಕೆನಾಟ್ ಯೂಸ್ ದ ವರ್ಡ್ ಸಂಕಲ್ಪ ಫಾರ್ ಎನಿ ಆಫ್ ಅವರ್ ಟ್ರಯಲ್ಸ್. ಇದು ಬರೀ ಪ್ರಯತ್ನ. ಮನುಷ್ಯ ಮುಯರ್ಚಿ ದೈವ ಸಂಕಲ್ಪಂ, ದೈವ ಆನುಕೂಲ್ಯಂ ಮನುಷ್ಯ ಮುಯರ್ಚಿ ಅಂತ ಹೇಳ್ತೀವಿ. ಸೊ ಸತ್ಯ ಸಂಕಲ್ಪ ಅಂದರೆ ಏನು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಂಕಲ್ಪ ಅಂದರೆ ಏನು? ಟ್ರಯಲ್ ಅನ್ನೋದು ನಡೆದ್ರೆ ನಡಿಬೋದು, ನಡಿದೇನೂ ಇರಬಹುದು. ಸಂಕಲ್ಪ ಅನ್ನೋದು ನಡೆದೇ ನಡೆಯುತ್ತೆ, ನಡಿದೇ ಇರಕ್ಕೆ ಸಾಧ್ಯವಿಲ್ಲ. ದೃಢ ನಿಶ್ಚಯ. ದೃಢ ನಿಶ್ಚಯಂ, ಕಾಂಕ್ರೀಟ್ನೆಸ್ ಅಲ್ವಾ? ಫರ್ಮಿಟಿ దృఢ నిశ్చయము. భగవంతుడు సంకల్పము చేసితే అది నడదే నడియితే, మేము ప్రయత్నం చేసేది నడిస్తే నడిపించవచ్చు, లేకపోతే లేదు. ಒಪ್ಕೋತೀರಾ? ಪ್ರಯತ್ನ ಪಡ್ತೀನಿ. ಭಾಗವತ ಕಲಿತಾ ಇದ್ದೀರಾ ಅನುರಾಧ ಆಂಟಿ? అర్థ ಮಾಡ್ಕೋತಾ ఇದ್ದೀరా ಚೆನ್ನಾಗಿ అనురాధ ఆంటీ? ప్రయత్నం చేస్తూ ఉండాము సార్. మరి అర్థం కాలేదా మీకు? భగవంతుడిని తప్ప నాకేమీ అర్థం కాదు. ఏమో మేమీ ఇది ఆశీర్వాదం వల్ల నాకు అర్థమైతే ఇంతవరకు అర్థమవుతా ఉంది. నాకే అర్థమైతుంది, చెప్పాల్సి ఉండే కదా మీరు రత్న ఆంటీ. ನನಗೆ ಅರ್ಥ ಆಗುತ್ತೆ ಸರ್ ಭಾಗವತ ಇಲ್ಲ. ನೋ ನೋ ನೋ, ಇಟ್ ಈಸ್ ಹಿಸ್ ಸಂಕಲ್ಪ. ಈವನ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಹಿಮ್, ಇಟ್ ಈಸ್ ಹಿಸ್ ಸಂಕಲ್ಪ. ಒಪ್ಕೋತೀರಾ? ಎಷ್ಟೋ ಕ್ಷೇತ್ರಗಳಿಗೆ ಎಲ್ಲರೂ ಕೆಲವರು ಹೇಳ್ತಾರೆ, ಯು ಮೈಟ್ ಬಿ ಅವೇರ್ ಆಫ್ ಇಟ್. ಸಿಗಂದೂರೇಶ್ವರಿ ಅಂತ ಇದ್ದಾರಲ್ವ ಸಿದ್ಸಿ ಹತ್ರ, ಇಫ್ ಯು ಹ್ಯಾವ್ ಟು ಗೋ ಟು ಸಿಗಂದೂರ್, ಅವಳಿಗೆ ಸಂಕಲ್ಪ ಆಗ್ಬೇಕಂತ, ಇಲ್ದಿದ್ರೆ ನೀವು ಹೋಗೋಕ್ಕಾಗಲ್ವಂತೆ. ದಟ್ ಈಸ್ ವಾಟ್ ದೇ ಸೇ. ಸಿಗಂದೂರು ಚೌಡೇಶ್ವರಿ ಅಮ್ಮನವ್ರನ್ನ ನೋಡ್ಬೇಕಾದ್ರೆ ಅವಳು ಕರ್ಸ್ಕೋಬೇಕಂತೆ. ಇಫ್ ಯು ಡಿಸೈಡ್ ಟು ಗೋ, ಯು ಕೆ ನಾಟ್ ಗೋ. ನಮ್ಮ ಮನೆ ಎದುರು ಮನೆಯವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಫಸ್ಟ್ ಟೈಮ್ ವೆನ್ ಶಿ ವೆಂಟ್ ಟು ಸಿಗಂದೂರ್, ದೋಣಿನ ಸ್ಟಾಪ್ ಮಾಡಿಬಿಟ್ಟಿದ್ರಂತೆ. ಆದರೂ ಇವ್ರು ಹೆಂಗೋ ಕಷ್ಟಪಟ್ಕೊಂಡು ಹೋಗೋಣ ಅನ್ನೋತ್ತಿಗೆ ಮಳೆ ಬಂದು ಟ್ರೈನ್ ವಾಸ್ ಕ್ಲೋಸ್ಡ್. ಸೆಕೆಂಡ್ ಟೈಮ್ ಇವರು ಹೋಗಿದ್ದಾರೆ, ಹೋಗಲೇಬೇಕು, ನೋಡೇ ಬಿಡೋಣ, ಟೆಸ್ಟಿಂಗ್ ಥರ. ಸೆಕೆಂಡ್ ಟೈಮ್ ಹೋದಾಗ ಅವ್ರಿಗೆ ಕರೆಕ್ಟಾಗಿ ದೇವಸ್ಥಾನದ ಹತ್ರ ಹೋಗೋ ಹೊತ್ತಿಗೆ ಜೋರು ಹೊಟ್ಟೆ ನೋವು, ಲೂಸ್ ಮೋಷನ್, ತಡೆಯೋಕ್ಕಾಗದೇ ಇರೋ ಥರ ಅಲ್ಲೇ ಎಲ್ಲ ಶುರು ಆಗೋಯ್ತಂತೆ. ಥರ್ಡ್ ಟೈಮ್ ವೆನ್ ಶಿ ವೆಂಟ್, ಅವ್ರ ತಂದೆ ಕರೆಕ್ಟಾಗಿ ಇನ್ನೇನು ಒಳಗಡೆ ಹೋಗಬೇಕು ಅನ್ನೋವಾಗ ಮೂರ್ಛೆ ಆಗಿ ಬಿದ್ದರು. ಆ್ಯಂಬುಲೆನ್ಸ್ ಕರೆದು ಆಲ್ ದ 3 times ಶಿ ಕುಡ್ನ್. ಫೋರ್ತ್ ಟೈಮ್ ಐ ಆಮ್ ನಾಟ್ ಗೋಯಿಂಗ್ ಟು ಟೆಸ್ಟ್ ದ ಲಾರ್ಡ್. ಸೊ ಅವಳ ಸಂಕಲ್ಪ ಇಲ್ಲದೆ ಆಗಲ್ಲ. ಅಮ್ಮ ನೀನು ಸಂಕಲ್ಪ ಮಾಡಿಕೊಂಡ್ರೆ ನಿನ್ನ ನೋಡಬೇಕು, ನಂಗೆ ತುಂಬ ಇಷ್ಟ, ನಾಟ್ ಟು ಟೆಸ್ಟ್ ಯು ಬಟ್ ಐ ವಾಂಟ್ ಟು ಕಮ್ ಆ್ಯಂಡ್ ಡೂ ದ ದರ್ಶನ್ ಆಫ್ ಯು ಅಂದಿದ್ದಕ್ಕೆ ಕೊನೆಗೆ ವಿತಿನ್ 1 week ಅದು ಯಾರೋ ಸಿಗಂದೂರ್ಗೆ ಹೋದವರು ಪ್ಲ್ಯಾನ್ ಇಲ್ಲದೆ ಇವ್ರನ್ನೂ ಜೊತೆಲಿ ಕರ್ಕೊಂಡು ಹೋಗಿ ಅಚ್ಚುಕಟ್ಟಾಗಿ ಮುಂದಗಡೆ ಕೂರಿಸಿ ದರ್ಶನ ಆಯ್ತಂತೆ. ಸಿ, ಇದು ಮನುಷ್ಯ ಪ್ರಯತ್ನದಿಂದ ಆಗುವಂತಹ ಕೆಲಸವಾ? ಹೇಳಿ. ದೈವ ಆನುಕೂಲ್ಯಂ, ದೈವ ಸಂಕಲ್ಪಂ ಅಲ್ವಾ? ಮನುಷ್ಯ ಪ್ರಯತ್ನದಿಂದ ಖಂಡಿತ ಆಗಲ್ಲ. ನನಗೆ ಎಷ್ಟೋ ಕಡೆ ಅನಿಸಿದೆ, ವಿದೇಶಗಳಿಗೆಲ್ಲ ಹೋದರೆ ಇಲ್ಲಿ ದರ್ಶನ ಆಗುತ್ತಾ ನನಗೆ ಅಂತ. ಬಾಗಿಲು ಹಾಕಿರೋ ಶ್ರೈನ್ಗಳಲ್ಲಿ ಎದರ್ಚಿಯಾಗಿ ಆ ಒಂದು ಅರ್ಚಕರು ಬಂದು, ಅಯ್ಯೋ ಬನ್ನಿ ಮಾಡಿಸ್ಬಿಡ್ತೀನಿ ದರ್ಶನ ಅಂತ ತೆಗೆದು ಮಾಡಿಸಿದ್ದಾರೆ. ಆ ಥರ ಇಟ್ಸ್ ಆಲ್ ಕೋಇನ್ಸಿಡೆನ್ಸ್ ಅಂತ ನಾವು ಹೇಳ್ತೀವಿ. ಪರಮಾತ್ಮನ ಸಂಕಲ್ಪನೇ ನಡೆಯೋದು. ಏನನ್ನು ಮಾತಾಡ್ತಾನೋ ಅದನ್ನೇ ಅವನು ಮಾಡ್ತಾನೆ, ಏನನ್ನು ಮಾತಾಡಲ್ವೋ ಅದನ್ನು ಅವನು ಮಾಡಲ್ಲ. ಒಪ್ಕೋತೀರಾ? ಸತ್ಯ ಸಂಕಲ್ಪ. ಸೊ ಈಗ ಅಪಹತಪಾತ್ಮ ವಿಜರಃ ವಿಮೃತ್ಯು ವಿಶೋಕಃ ವಿಜಿಗಿತ್ಸ ಅಪಿಪಾಸಃ ಸತ್ಯಕಾಮಃ ಸತ್ಯಸಂಕಲ್ಪ ಅನ್ನೋ 8 ಗುಣಗಳನ್ನು ಸಮರ್ಥವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ? ಎನಿ ಡೌಟ್? ಅರ್ಥವಾಗಿದೆ ಸರ್, ಏನು ಡೌಟ್ ಇಲ್ಲ. ಸೆಕೆಂಡ್ ಪಕ್ಷ ಏನು ಅರ್ಥ ಆಗಿಲ್ಲ, ಅದಕ್ಕೆ ಏನು ಡೌಟ್ ಇಲ್ಲ. ಯಾವ ಪಕ್ಷದಲ್ಲಿ ನೀವು ಸೇರ್ಕೋತೀರ? ನೀವು ಒಂದು ದುರ್ಯೋಧನ ಪಕ್ಷ, ಇನ್ನೊಂದು ಅರ್ಜುನ ಪಕ್ಷ. ಅರ್ಜುನ ಪಕ್ಷ
ಹಾ, ದುರ್ಯೋಧನ ಪಕ್ಷ ಏನು ಅರ್ಥ ಆಗಿಲ್ಲ, ಆವಾಗಲೂ ಡೌಟ್ ಇಲ್ಲ ಅಲ್ವಾ? ಸೊ ಐ ಹೋಪ್ ಆಲ್ ಮೈ ಸ್ಟೂಡೆಂಟ್ಸ್ ಆರ್ ಅರ್ಜುನಾಸ್, ನಾಟ್ ದುರ್ಯೋಧನಾಸ್. ಓಕೆ, ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕೇಳಿ ಯಾರಾದರೂ. ಈವನ್ ಇಫ್ ಇಟ್ ಇಸ್ ಸಿಲ್ಲಿ, ಪ್ಲೀಸ್ ಡೋಂಟ್ ಟೇಕ್ ಬ್ಯಾಕ್. ಯಾಕಂದರೆ ಭಗವದ್ ವಿಚಾರಗಳನ್ನು ಯಾವತ್ತೂ ಕೇಳಿ ತಿಳ್ಕೊಬೇಕು. ಊಟದ ವಿಚಾರ, ಭಗವದ್ ವಿಚಾರ ಎರಡರಲ್ಲೂ ಸಂಕೋಚ ಬಿಡಬೇಕು. ಊಟದಲ್ಲಿ ಸಂಕೋಚ ಇದ್ದರೆ ಹೊಟ್ಟೆ ತುಂಬಲ್ಲ, ಭಗವದ್ ವಿಚಾರದಲ್ಲಿ ಸಂಕೋಚ ಇದ್ದರೆ ಆತ್ಮ ತುಂಬಲ್ಲ ಅಲ್ವಾ? ಆತ್ಮಕ್ಕೆ ಊಟ ಭಗವದ್ ವಿಚಾರ, ಹೊಟ್ಟೆಗೆ ಊಟ ಫಿಸಿಕಲ್ ಆಗಿ, ಹೊಟ್ಟೆಗೆ ಊಟವೇ ವಿಚಾರ. ಅದು ಎರಡು ವಿಚಾರದಲ್ಲೂ ಅದಕ್ಕೆ ಸಂಕೋಚ ಇರಕೂಡದು. ಎನಿ ಡೌಟ್ ಆಯ್ತಲ್ವಾ? 8 ಕಲ್ಯಾಣ ಗುಣಗಳು. ಈಗ ನಮ್ಮ ವಿಷ್ಣು ಸಹಸ್ರನಾಮದಲ್ಲಿ ಆ 8 ಕಲ್ಯಾಣ ಗುಣಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಕ್ಲಾಸಿಂದ ಹೇಳಕ್ಕೆ ಶುರು ಮಾಡೋಣ. ಈಗ ವಿ ಹ್ಯಾವ್ ಟೈಮ್ ಸ್ಟಿಲ್. ಓಕೆ, ವಿಷ್ಣು ಸಹಸ್ರನಾಮ ನನ್ನ ಜೊತೆನೇ ಹೇಳ್ತೀರಾ ಟುಡೇ? ಹಾಂ, ಎಲ್ಲರೂ ನನ್ನ ಜೊತೆನೇ ಹೇಳಿ, ನಾನು ಹೇಳ್ಕೊಟ್ಟಿರೋವರೆಗೂ. ಇವತ್ತು ನಾನು ಸ್ವಲ್ಪ ಫಾಸ್ಟ್ ಪೇಸಲ್ಲಿ ಪರ್ಪಸ್ಸಾಗಿ ಹೇಳ್ತೀನಿ. ಐ ವಾಂಟೆಡ್ ಟು ಡೂ ಇಟ್ ಇನ್ ಎ ಫಾಸ್ಟ್ ಪೇಸ್. ಫಾಸ್ಟ್ ಅಂದರೆ ತುಂಬ ಓಡೋದಲ್ಲ, ಒಂದು ಸ್ವಲ್ಪ. ಪ್ಲೀಸ್ ಫಾಲೋ ಇಟ್. ಯಾಕಂದರೆ ಅದು ಬರಬೇಕಲ್ವ ನಿಮಗೆ. ಮಶ ಮದ ಅಂತ ಯಾವಾಗಲೂ ಹೇಳ್ಕೊಂಡು ಕೂತ್ರೆ ಏನು ಅರ್ಥ ಅಲ್ವಾ? ಚಕ್ 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 ಅಂತ ಕ್ರಿಸ್ಪ್ನೆಸ್ ಬರಬೇಕು. ಸಂಸ್ಕೃತದಲ್ಲಿ ಶಬ್ದಗಳಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ಅಲ್ವಾ? ಆ ಶಬ್ದಗಳೆಲ್ಲ ಚೆನ್ನಾಗಿ ಸ್ಫುರಿಸ್ಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಒಂದು ಫಾಸ್ಟ್ನೆಸ್ ಇರಲೇಬೇಕು. ಎವ್ರಿಥಿಂಗ್ ಮ್ಯಾಟರ್ಸ್ ಅಲ್ವಾ? ಸೊ ಲಿಟ್ಲ್ ಫಾಸ್ಟ್, ವಿ ಮೇಕ್ ಇಟ್ ಲಿಟ್ಲ್ ಫಾಸ್ಟ್. ಶುಕ್ಲಾಂಬರಧರಮಿಂದ ಎಲ್ಲಿವರೆಗೂ ಹೇಳಿಕೊಟ್ಟಿದ್ದೆ? ಟಿಲ್ ವೇರ್ ಐ ಹ್ಯಾವ್ ಥಾಟ್ ಯು? ಐ ಥಿಂಕ್ 40 ಶ್ಲೋಕಗಳ. 37. ನಾವು 38. 38. ಸೊ 40ಕ್ಕೆ ಹಾಗಾದ್ರೆ ನಿಲ್ಸ್ಕೊಳ್ಳೋಣ. ಇನ್ನು 2 ಶ್ಲೋಕ ನೆಕ್ಸ್ಟ್ ಕ್ಲಾಸ್. ಅತುಲಶರ ಭೋ ಭೀಮ ಅಲ್ಲಿಂದ ಹೇಳ್ಕೊಡ್ಬೇಕಲ್ವಾ? ಬಟ್ ಎನಿಮೆ 40ಕ್ಕೆ ನಿಲ್ಲಿಸ್ತೀನಿ, ನಾಟ್ ಟು ವೆರಿ. ಸೊ ಶುರು ಮಾಡೋಣ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಸರಿಯಾಗಿ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಸ್ವಲ್ಪ ಶ್ರಮ ಹಾಕಿ, ಬರೀ ತುಟಿಲೇ ಎಲ್ಲರೂ ನುಡಿಬಾರ್ದು. ಒಳಗಡೆಯಿಂದ ನಾಭಿ ಹೃತ್ಕಂಠ ರಸನ, ನಾಭಿಯಿಂದ ಅದು ಹೊರಗಡೆ ಹೊಮ್ಮಬೇಕು, ಗೊತ್ತಾಯ್ತಾ? ಹಲ್ಲು ಕಚ್ಕೊಂಡು ಎಲ್ಲ ಹಾಡಬಾರ್ದು. ಚೆನ್ನಾಗಿ ಶಿಸ್ತಾಗಿ ಒಂದೇ ಸಲ ಹೇಳ್ತಾ ಇರೋದು, ನೀಟಾಗಿ ಹೇಳಿ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं. व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः. अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे. यस्य स्मरणमात्रेण जन्म संसारबन्धनात् विमुच्यते. नमस्तस्मै विष्णवे प्रभविष्णवे. ॐ नमो विष्णवे प्रभविष्णवे. श्रीमैशम्पायन उवाच श्रुत्वा धर्मानशेषेण पावनानि च सर्वशः युधिष्ठिरः शान्तनवं पुनरेवाभ्यभाषत. श्रीयुधिष्ठिर उवाच किमेकं दैवतं लोके किं वाप्येकं परायणं स्तुवन्तः कङ्कमर्चन्तः प्राप्नुयुर्मानवा शुभम्. को धर्मः सर्वधर्माणां भवतः परमो मतः किं जपन्मुच्यते जन्तुर्जन्म संसारबन्धनात्. श्रीभीष्म उवाच जगत्प्रभुं देवदेवमनन्तं पुरुषोत्तमं स्तुवन्नाम सहस्रेण पुरुषः सततोत्थितः.
तमेव चार्चयन् नित्यं भक्त्या पुरुषव्ययम् ध्यायन् स्तुवन् नमस्यंश्च यजमानस्तमेव च अनादिनिधनं विष्णुं सर्वलोकमहेश्वरम् लोकाध्यक्षं स्तुवन् नित्यं सर्वदुःखातिगो भवेत् ब्रह्मण्यं सर्वधर्मज्ञं लोकानां कीर्तिवर्धनम् लोकनाथं महद्भूतं सर्वभूतभवोद्भवम् येष मे सर्वधर्माणां धर्मोऽधिकतमो मतः यद्भक्त्या पुण्डरीकाक्षं स्तवैरर्चेन्नरः सदा परमं यो महत्तेजः परमं यो महत्तपः परमं यो महद्ब्रह्मा परमं यः परायणम् पवित्राणां पवित्रं यो मङ्गलानां च मङ्गलम् दैवतं देवतानां च भूतानां यो व्ययः पिता यतः सर्वाणि भूतानि भवन्त्यादियुगागमे यस्मिंश्च प्रलयं यान्ति पुनरेव युगक्षये तस्य लोकप्रधानस्य जगन्नाथस्य भूपते विष्णोर्नाम सहस्रं मे शृणु पापभयापहम् यानि नामानि गौणानि विख्यातानि महात्मनः ऋषिभिः परिगीतानि तानि वक्ष्यामि भूतये ऋषिर्नाम्नां सहस्रस्य वेदव्यासो महामुनिः छन्दोऽनुष्ठुप् तथा देवो भगवान् देवकीसुतः अमृतांशुद्भवो बीजं शक्तिर्देवकी नन्दनः त्रिसामाहृदयं तस्य शान्त्यर्थे विनियुज्यते विष्णुं जिष्णुं महाविष्णुं प्रभविष्णुं महेश्वरम् अनेकरूपदैत्यान्तं नमामि पुरुषोत्तमम् अस्य श्रीविष्णोर्दिव्यसहस्रनामस्तोत्रमहामन्त्रस्य श्रीवेदव्यासो भगवान् ऋषिः अनुष्ठुप् छन्दः श्रीमहाविष्णुः परमात्मा श्रीमन्नारायणो देवता अमृतांशोद्भवो भानुरिति बीजम् देवकी नन्दन षष्ठेति शक्तिः उद्भवः क्षोभणो देव इति परमो मन्त्रः शङ्खबृन्नन्दकी चक्रीति कीलकम् शाङ्गधन्वा गदाधर इत्यस्त्रम् रथाङ्गपाणिरक्षोभ्य इति नेत्रम् त्रिसामासामगः सामेति कवचम् आनन्दं परब्रह्मेति योनिः ऋतुः सुदर्शनः काल इति दिग्बन्धः श्रीविश्वरूप इति ध्यानम् श्रीमहाविष्णुप्रीत्यर्थे सहस्रनाम पारायण जपे विनियोगः ध्यानम् क्षीरोधन्वत्प्रदेशेषु चिमणिविलसत्सैकतैर्मौक्तिकानां माला क्लिप्तासनस्थस्फटिकमणिनिभैर्मौक्तिकैर्मण्डिताङ्गः शुभ्रैरभ्रैरदभ्रैरुपरि विरचितैर्मुक्तपीयूषवर्षैः आनन्दीनः पुनीयादरिनलिनगदा शङ्खपाणिर्मुकुन्दः भूः पादौ यस्य नाभिर्व्यदसुरनिलश्चन्द्रसूर्यौ च नेत्रे कर्णाभाषा शिरौ द्यौर्मुखमपि दहनो यस्य वास्तेयमब्धिः अन्तस्थं यस्य विश्वं सुरनरखगो भोगि गन्धर्वदैत्यैः चित्रं रम्यते तं त्रिभुवनवपुषं विष्णुमीशं नमामि ॐ नमो भगवते वासुदेवाय शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्ध्यानगम्यं वन्दे विष्णुं भवभयहरं सर्वलोकैकनाथम् मेघश्यामं पीतकौशेयवासं श्रीवत्साङ्कं कौस्तुभोद्भासिताङ्गं पुण्योपेतं पुण्डरीकायताक्षं विष्णुं वन्दे सर्वलोकैकनाथम्
ನಮಃ ಸಮಸ್ತಭೂತಾನಾಮಾದಿಭೂತಾಯ ಭೂಭೃತೆ ಅನೇಕ ರೂಪ ರೂಪಾಯ ವಿಷ್ಣವೇ ಪ್ರಭವಿಷ್ಣವೇ ಸಶಂಖಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರವಕ್ಷಸ್ಥಳಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನಮಂಬುದಶ್ಯಾಮಮಾಯತಾಕ್ಷಮಲಂಕೃತಂ ಚಂದ್ರಾನನಂ ಚತುರ್ಬಾಹುಂ ಶ್ರೀಮತ್ಸಾಂಕಿತವಕ್ಷಸಂ ರುಕ್ಮಿಣೀ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ. ಸಂದೀಪ್ ಅಂತ ಇದಾರಲ್ಲ, ಯಾರದು? ವೇದಶ್ರೀನ? ರಾಧಾ ಸರ್. ರಾಧಾ. ನೀವು ವಿಡಿಯೋ ಆಫ್ ಮಾಡ್ಕೊಂಡ್ರೆ ನೀವು ಹೇಳ್ತಾ ಇರೋದು ನಂಗೆ ಗೊತ್ತಾಗಲ್ಲ, ಯಾಕಂದ್ರೆ ಎಲ್ಲರ ಕುಟಿನೂ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತೀನಿ ಕುತ್ಕೊಂಡು. ಅಂಡ್ ವೇದಶ್ರೀ ಸ್ವಲ್ಪ ಬಾಯಿ ಬಿಡ್ಬೇಕು ನೀವು ಚೆನ್ನಾಗಿ. ಓಪನ್ ಯುವರ್ ಮೌತ್, ಯು ಆರ್ ನಾಟ್ ಯೂಸಿಂಗ್ ಇಟ್. ರಾಧಾ ಅವರೇ, ನೀವು ಸ್ವಲ್ಪ ಬಾಯಿ ಬಿಡೋದು ನಂಗೆ ಗೊತ್ತಾಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಕಮ್ ಟು ದ ಸ್ಕ್ರೀನ್. ಓಕೆ ಸರ್, ಯಾರು ಬಂದಿದ್ರು ಅದಕ್ಕೆ ಆಫ್ ಮಾಡಿದ್ದೆ ಸರ್, ಇವಾಗ ಆನ್ ಮಾಡ್ಕೊಂತೀನಿ. ಓಕೆ, ಯಾಕಂದ್ರೆ ಎವ್ರಿ ಟೈಮ್ ಐ ಅಬ್ಸರ್ವ್ ಯುವರ್ ದಿಸ್ ಮೂಮೆಂಟ್. ಅಂದ್ರೆ ನಾನೇನ್ ನಿಮ್ ನೋಡ್ಬೇಕು ಅಂತ ಅಲ್ಲ, ಇಲ್ಲ ಸರ್, ಐ ಕ್ಯಾನ್ ಕರೆಕ್ಟ್ ಇಟ್. ಯಾರೋ ಇದ್ರು ಇಲ್ಲಿ, ಅದಕ್ಕೆ ಆಫ್ ಮಾಡಿದ್ದೆ ಸರ್. ಪ್ರಾಬ್ಲಮ್. ಸೊ ಬಾಕಿಯವರೆಲ್ಲ ಚೆನ್ನಾಗಿ ಯು ಆರ್ ಯುಟಿಲೈಸಿಂಗ್ ಇಟ್. ಐ ಕ್ಯಾನ್ ಮೇಕ್ ಔಟ್. ನಿಮ್ ಎನರ್ಜಿ ಹಾಕ್ತಾ ಇದ್ದೀರಾ. ಅದು ನಮಗೆ ನೀವು ಅನ್ಮ್ಯೂಟ್ ಅಲ್ಲಿ ಇಲ್ಲ ಅಂದ್ರೂ ಮ್ಯೂಟ್ ಅಲ್ಲಿ ಇದ್ರೂ ಗೊತ್ತಾಗುತ್ತೆ ಯಾವ ತರ ನೀವು ಅದನ್ನ ಹೇಳ್ತೀರಾ ಅಂತ. ದಟ್ ಇಸ್ ವೈ. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ನಂಗೆ ಮುಂಚೆ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ. ಆನ್ಲೈನ್ ಮಾಡಿ 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 ಅಭ್ಯಾಸ ಆಗಿ ಈಗ ವೆನ್ ಐ ಅಬ್ಸರ್ವ್ ಯು ಪೀಪಲ್ ಐ ಕಮ್ ಟು ನೋ ಎಷ್ಟು ನೀಟಾಗಿ ಆ ಪದಗಳು ಮಣಿಮಣಿಯಾಗಿ ಕೋಣಿಸೋ ಥರ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಅಭ್ಯಾಸ ಮಾಡಿ ಎಲ್ರೂ. ಆ್ಯಂಡ್ ಸುಮಾ ಆಂಟಿ ಹೇಳೋದು ನೆನಪು ಬಂತು, ಪಾಪ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಕಳಿಸಿ ಅಂತ, ನಂಗೆ ಮರ್ತೇ ಹೋಯ್ತು. ಬಿಕಾಸ್ ಲಾಸ್ಟ್ ವೀಕ್ ಆ್ಯಂಡ್ ಆಲ್ ಐ ವಾಸ್ ವೆರಿ ಬ್ಯುಸಿ ಬೈ ಗಿವಿಂಗ್ ಕಾಂಪನ್ಸೇಷನ್ ಕ್ಲಾಸ್. ಒಂದು ವಾರ ತಪ್ಪಿಸ್ಬಿಟ್ನಲ್ವ ಚೆನ್ನೈಗೆ ಹೋಗಿದ್ದಾಗ. ಬರೀ ಕಾಂಪನ್ಸೇಷನ್ ಕ್ಲಾಸೇ ರೆಗ್ಯುಲರ್ ಕ್ಲಾಸ್ಗಿಂತ ಜಾಸ್ತಿ ಆಗೋಗಿತ್ತು. ಇನ್ನು ಈ ವಾರನೂ ಐ ಥಿಂಕ್ ಗುರುವಾರ ಫ್ರೈಡೇ ಬ್ಯಾಚ್ ಅವ್ರಿಗೆ ಹೇಳಿದ್ದೀನಲ್ವಾ, ರತ್ನ ಆಂಟಿ ಬ್ಯಾಚು. ಗುರುವಾರ ನಿಮ್ಗೆ ಹೇಳಿದ್ದೀನಿ 7 to 9. ಶುಕ್ರವಾರ ನಿಮ್ಗೆ ಹೇಳಿದ್ದೀನಿ 3 to 5 ಬ್ಯಾಚ್ ಅವ್ರಿಗೆ ಹೇಳಿದ್ದೀನಿ ಶುಕ್ರವಾರ ಅಲ್ವಾ? ಅನುರಾಧ ಆಂಟಿ ಬ್ಯಾಚು. ಸರಿ, ಸೊ ಈ ವಾರ ಆದ್ಮೇಲೆ ಸುಮಾ ಆಂಟಿ ನಾನು ನಿಮಗೆ ಕಳಿಸ್ತೀನಿ, ಆಯ್ತಾ? ಐ ವಾಂಟ್ ಟು ಮೇಕ್ ಅ ಪ್ರಾಪರ್ ನನ್ನ ವಾಯ್ಸಿಂದ ಶ್ರುತಿ ಇಟ್ಕೊಂಡು ಒಂದು ವಿಷ್ಣು ಸಹಸ್ರನಾಮ ಸೆಟ್ಟನ್ನು ಮಾಡಿ ಅದನ್ನು ಇಟ್ಕೊಂಡು ಬಿಡಬೇಕು. ಆಮೇಲೆ ಕೇಳಿದವರಿಗೆಲ್ಲ ಕೊಡಬೇಕು ಅಂತ ಮಾಡಿಟ್ಕೊಂಡಿದ್ದೆ. ಅದು ಯಾವುದೋ ಗ್ರೂಪ್ಗೂ ಅದು ಕಳಿಸ್ದೆ, ಸೇವ್ ಮಾಡ್ಕೊಳಕ್ಕೆ ಮರ್ತೋದೆ, ಮುಗ್ದೋಯ್ತು ಅಲ್ಲಿಗೆ. ಐ ಹ್ಯಾವ್ ಮೇಡ್ ಆಲ್ ವಿತ್ ಮೈ ವಾಯ್ಸ್. ಒಂದು ತಿರುಪಾವೈ ಸೆಟ್ ಆಫ್ 30 ಪಾಶುರಮ್ಸ್, ನಿತ್ಯಾನುಸಂಧಾನಂ, ಕೋವಿಲ್ ತಿರುವಾಯ್ಮೊഴി, ಅದೇ ಥರ ಮುಕುಂದಮಾಲ, ಮತ್ತು ಹೈಗ್ರೀವ ಸ್ತೋತ್ರ, ನಂತರ ಇನ್ನೂ 3-4 ಥರ ಮಾಡಿದೆ. ಕನಕದಾರ ಸ್ತವ, ಲಕ್ಷ್ಮೀ ಅಷ್ಟೋತ್ತರ ಶತನಾಮ ಸ್ತೋತ್ರ, ವೆಂಕಟೇಶ ಸುಪ್ರಭಾತ, ನಂತರ ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ, ಕಾಶಿ ವಿಶ್ವನಾಥ, ರಾಮನಾಥಪುರಂ ರಾಮನಾಥ, ಈ 4 ಸುಪ್ರಭಾತ, ದೆನ್ ಮೀನಾಕ್ಷಿ ಸುಪ್ರಭಾತ, ಇಷ್ಟನ್ನು ಮಾಡಿದ್ದೆ. ಅದೆಲ್ಲ ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ, ಸೇವ್ ಮಾಡ್ಕೊಳಕ್ಕೆ ಮರ್ತೋದೆ. ಸೊ ನಿಮಗೆ ಒಂದೊಂದಾಗಿ ಹೇಳ್ಕೊಡೋವಾಗ ಇನ್ಮೇಲಿಂದ ಮಾಡಿ ಕಳಿಸ್ತೀನಿ. ಓಕೆ, ಪ್ರೀವಿಯಸ್ ರೂಪಾರೆಡ್ಡಿ ಅವ್ರ ಬ್ಯಾಚ್ಗೆ 10 ಕಳಿಸ್ತಾ ಇದ್ದೆ ಇನ್ ಆರ್ಡರ್ ಟು ಪ್ರಾಕ್ಟೀಸ್, ಅವ್ರಿಗೆ ಈಸಿ ಆಗೋದು. ಬಟ್ ಅದನ್ನು ನಾನು ಶ್ರುತಿ ಎಲ್ಲ ಇಟ್ಕೊಂಡು ಮಾಡೋಕ್ಕೆ ಹೋಗಿಲ್ಲ. ಕ್ಲಾಸು ಇಲ್ಲಿ ಮುಗಿಸ್ತಿದ್ದಂಗೆ 10 ಹೇಳೋದು ಕಳಿಸ್ಬಿಡೋದು, ಆ ಥರ ಮಾಡ್ತಾ ಇದ್ದೆ. ನಿಮ್ಮ ಗ್ರೂಪ್ ಅವ್ರಿಗೆ ಒಂದ್ಸಲ ಪೂರ್ತಿ ಹೇಳಿಬಿಟ್ಟು ಕಳಿಸ್ತೀನಿ. ಯು ಆಲ್ ಸೇವ್ ಇಟ್. ನಾನು ಸೇವ್ ಮಾಡ್ಕೊಳ್ಳಿದ್ರೆ ಯಾರಾದರೂ ಕೊಡ್ಬೋದು ಅಟ್ಲೀಸ್ಟು, ಅಲ್ವಾ? ಸೊ ಐ ವಿಲ್ ಸೇವ್ ದಿಸ್ ಟೈಮ್ ಆ್ಯಂಡ್ ಐ ಯುಟಿಲೈಸ್ ದಟ್. ನಂದು ಆ್ಯಕ್ಚುಲಿ ಬೇಕೇ ಇಲ್ಲ, MS ಅವ್ರದ್ದೇ ಸಾಕು. ಬಟ್ ಏನಂದರೆ ಬಿಗಿನರ್ಸ್ಗೆ MS ಸ್ಪೀಡ್ಗೆ ಆ ಪಿಚ್ಚಿಗೆ ಹಾಡೋದು ಕಷ್ಟ ಆಗೋಗುತ್ತೆ, ಒಂಥರ ಗಾಬರಿ ಆಗೋಗ್ತಾರೆ. ಅಯ್ಯೋ ತುಂಬ ಕಷ್ಟ, ನಮ್ಗೆ ಆಗಲ್ಲಪ್ಪ ಬರಲ್ಲ ಅಂತ ಕೈ ಬಿಟ್ಬಿಡ್ತಾರೆ. ಸಮ್ ಪೀಪಲ್ ಹ್ಯಾವ್ ದಟ್ ಮೆಂಟ್ಯಾಲಿಟಿ. ಕೆಲವರಿಗೆ ಕಷ್ಟ ಆದರೂ ಪರವಾಗಿಲ್ಲ, ಲೇಟೆಸ್ಟ್ ಟ್ರೈ ಆರ್ ಹ್ಯಾಂಡ್ ಅನ್ನೋದಿರುತ್ತೆ. ಇನ್ನು ಕೆಲವರಿಗೆ ಬಿಗಿನಿಂಗ್ ಎಲ್ಲ ಕಷ್ಟ ಅನ್ಸ್ಬಿಟ್ರೆ ಯು ಕೆನಾಟ್ ಗೆಟ್ ಇನ್ ಟು ಇಟ್. ಇದು ಹೆಂಗೆ ಅಂದರೆ ಬುಕ್ ಓದೋ ಥರ, ಪುಸ್ತಕ ಹಿಂಗೆ ಹಿಡ್ಕೊಂಡು ನೀವು ಯಾವುದಾದ್ರೂ ಓದೋಕ್ಕೆ ಶುರು ಮಾಡಿದ್ರೆ
ಒಂದು 2 pages ಇಂಟ್ರೆಸ್ಟಿಂಗ್ ಇದ್ದರೆ ಮುಂದಕ್ಕೆ ಓದ್ಕೊಂಡು ಹೋಗ್ತೀರಾ, ಆಮೇಲೆ ಬುಕ್ಕೇ ಇಡಲ್ಲ ಕೆಳಗಡೆ, ಅದು ಮುಗಿಸ್ಬಿಡೋಣ ತಾಳು ಅಂತ ಅಲ್ವಾ. ಆ ಫಸ್ಟ್ 2 pages ಇಂಟ್ರೆಸ್ಟ್ ಇಲ್ಲ ಅಂದರೆ ಮುಗೀತು ಕತೆ, ಇನ್ನು ನೀವು ಓದಲ್ಲ ಅಂತ ಅರ್ಥ ಅಲ್ವಾ. ಆ ಥರ ಇದು ಭಗವದ್ ವಿಚಾರನೂ ಹಾಗೆ, ಒನ್ಸ್ ಯು ಗೆಟ್ ಇನ್ ಟು ದಟ್ ಯು ವಿಲ್ ನೆವರ್ ಕಮ್ ಔಟ್. ಆ ಗೆಟಿಂಗ್ ಇನ್ ಟು ದಟ್ ಶುಡ್ ಬಿ ಲಿಟ್ಲ್ ಈಸಿ ಅಲ್ವೇ. ಆಮೇಲೆ ನೀವೇ ಸರಾಗವಾಗಿ ಅದರಲ್ಲಿ ಈಚ್ಕೊಂಡು ಹೋಗ್ತೀರ. ಓಕೆ, ವಿಲ್ ಸ್ಟಾರ್ಟ್ ವಿತ್ ವಿಶ್ವಂ ವಿಷ್ಣುರ್ವ ಷಟ್ಕಾರ. ಸುಮ್ಮನೆ ಮಧ್ಯದಲ್ಲಿ ಬ್ರೇಕ್ ಕೊಡೋಣ ಅಂತಲೇ ಮಾತಾಡಿದೆ. ಕಸ್ತೂರಿ ಮಾಮಿ ಅಲ್ಲಿಂದಾನೇ ಪಾಪ ಬಂದಿದ್ದೀರಾ. ಆ್ಯಂಡ್ ರೇಷ್ಮಾ ರೇಣು ವೆರಿ ಗುಡ್. ಈ ಟೈಮಲ್ಲಿ ಯು ಆರ್ ಅಟೆಂಡಿಂಗ್ ದಿಸ್ ಕ್ಲಾಸ್ ವಿಚ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಯುವರ್ ಕಿಡ್. ಭಕ್ತಿರೂಪಾಪನ್ನ ಜ್ಞಾನವಾಗಿ ಅವನೋ ಅವಳೋ ಯಾರಾದರೂ ಆಗಲಿ, ವೆದರ್ ಇಟ್ ಇಸ್ ಕೃಷ್ಣ ಆರ್ ಲಕ್ಷ್ಮಿ, ಹೋಮೆವರ್ ಇಟ್ ಇಸ್, ಆ ಒಂದು ಸಂತಾನ ಚೆನ್ನಾಗಿ ಪರಮಾತ್ಮ ವಿಚಾರದಲ್ಲಿ ಮಾಗಬೇಕು, ಆ ರೀತಿ ಬೆಳೆಯುತ್ತೆ. ಹೂನೋಸ್ ಪ್ರಹ್ಲಾದ ಮೈಟ್ ಚೀಕ್ ಬರ್ತ್, ಗೊತ್ತಿಲ್ಲ ನಮಗೆ ಅಲ್ವಾ. ಮಕ್ಕಳಲ್ಲಿ ನಾವು ಪರಮಾತ್ಮನ ವಿಚಾರವನ್ನು ಬೀಜವಾಗಿ ಬಿತ್ತಿದ್ರೆ ಆಮೇಲೆ ಅದು ಮೊಳಕೆ ಹೊಡೆದು ಒಳ್ಳೆ ವೃಕ್ಷವಾಗಿ ಬರುತ್ತೆ. ಸಂಸಾರ ವಿಷವೃಕ್ಷಸ್ಯ ದ್ವೇ ಫಲೆ ಅಮೃತೋಪಮೆ ಸುಭಾಷಿತ ರಸಾಸ್ವಾದಾಹ ಸಂಗತಿ ಸುಜನೈ ಸಹ ಅಂತ. 2 ಫಲಗಳು ಸಂಸಾರವೆಂಬ ವೃಕ್ಷದಲ್ಲಿ. ಒಂದು ಸಜ್ಜನರ ಸಹವಾಸ, ಎರಡನೇದು ಒಳ್ಳೆಯ ಭಾಷೆಯನ್ನು ಹೊತ್ತಂತಹ ಭಗವದ್ ವಿಚಾರಗಳು. ಇದು ಎರಡೂ ಇರ್ಬೇಕು ನಮಗೆ ಅಲ್ವಾ. 2 ಹಣ್ಣು ಬೇಕು. ತೆನಾಲಿ ರಾಮಕೃಷ್ಣನ್ ದುರ್ಗೆ ಕೇಳ್ತಾಳಲ್ಲ, ಬುದ್ಧಿವಂತಿಕೆ ಬೇಕಾ, ಒಳ್ಳೆ ಪ್ರೌಢಿಮೆ ಬೇಕಾ, ಇದೇನು ಪ್ರೌಢಿಮೆ ಬೇಕಾ, ಬುದ್ಧಿವಂತಿಕೆ ಬೇಕಾ, ವಾಚಾಳತ್ವ ಬೇಕಾ, ಯಾವ್ದು ಬೇಕು ಅಂತ ಅವನೇನ್ ಮಾಡ್ತಾನೆ, 2 ಪಾಯಸನೂ ತಗೊಂಡು ಒಂದೇ ಬಟ್ಲಲ್ಲಿ ಹಾಕಿ ಕುಡಿದು ಬಿಡ್ತಾನೆ ಅಲ್ವಾ. ಎಡಗಣ್ ಬೇಕಾ ಬಲಗಣ್ ಬೇಕಾ ಅಂದ್ರೆ ಹೆಂಗ್ ಹೇಳೋದು, 2 ಕಣ್ಣು ಬೇಕಲ್ವಾ ದೃಷ್ಟಿಗೆ. ಬಲಕಿವಿ ಬೇಕಾ ಎಡಗಿವಿ ಬೇಕಾ ಅಂದ್ರೆ ಹೆಂಗ್ ಹೇಳೋದು, ಕೇಳಕ್ಕೆ 2 ಕಿವಿಗಳು ಬೇಕಲ್ವಾ. ಮೇಲ್ದುಟಿ ಬೇಕಾ ಕೆಳದುಟಿ ಬೇಕಾದ್ರೆ ಹೆಂಗ್ ಹೇಳೋದು, ತಿನ್ನಕ್ಕೆ 2 ತುಟಿನೂ ಬೇಕು, ಮಾತಾಡಕ್ಕೆ. ಬಲಗೈ ಬೇಕಾ ಎಡಗೈ ಬೇಕಾ, ಅದ್ ಹೆಂಗೆ, ಓಕೆ ನೀವು ಮಿಸ್ ಅಲ್ವಾ. ಆ ಥರ ಆ ಬುದ್ಧಿವಂತಿಕೆ, ಅದೇ ಸಮಯದಲ್ಲಿ ವಾಚಾಳತ್ವ ಪ್ಲಸ್ ಭಕ್ತಿ ಎಲ್ಲ ಬರಬೇಕಾದ್ರೆ ಭಗವದ್ ಅನುಗ್ರಹ ಇರಬೇಕು. ಯು ಆರ್ ಡೂಯಿಂಗ್ ಇಟ್. ಈ ಟೈಮಲ್ಲಿ ಮಾಡಿ, ಇನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಸೋತ್ಕೊಂಡು ಬಂದರೂ ಪರವಾಗಿಲ್ಲ, ಯಾವುದೋ ಬೇಡದೇ ಇರೋದಕ್ಕೆಲ್ಲ ಮೈಯೆಲ್ಲ ಸೋಲಿಸ್ತೀವಲ್ವ, ಇದಕ್ಕೆ ಸೋಲ್ಲಿ ಪರವಾಗಿಲ್ಲ. ಇದಕ್ಕೆ ಸೋತ್ರೆ ಇನ್ನೂ ಎನರ್ಜೈಸ್ ಆಗ್ತೀರ. ದ ಎನರ್ಜಿ ವಿಲ್ ಟ್ರಿಗರ್ ಇನ್ ಯು. ದಿನ ಒಂದ್ಸಲ ಹೇಳ್ಕೊಳ್ಳಿ. ನಾನು ಅವತ್ತೇ ಹೇಳಬೇಕು ಅಂತ ಅಂದ್ಕೊಂಡೆ. ಆಫ್ಟರ್ ಐ ಕೇಮ್ ಟು ನೋ ದಟ್ ಯು ಆರ್ ಕ್ಯಾರಿಯಿಂಗ್ ಫ್ರಮ್ ಯುವರ್ ಗ್ರ್ಯಾಂಡ್ ಮಾ, ಐ ವಾಂಟೆಡ್ ಟು ಟೆಲ್ ದಿಸ್ ಟು ಯು. ನೌ ಐ ರಿಮೆಂಬರ್. ಶುರು ಮಾಡೋಣ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಭೂತಾತ್ಮಾ ಪರಮಾತ್ಮಾ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹವಪುಃ ಶ್ರೀಮಾನ್ ಕೇಶವಃ ಪುರುಷೋತ್ತಮಃ ಸರ್ವಃ ಶರ್ವಃ ಶಿವಸ್ಥಾಣುರ್ಭೂತಾಧಿರ್ನಿಧಿರವ್ಯಯಃ ಸಂಭವೋ ಭಾವನೋ ಭರ್ತಾ ಪ್ರಭವಃ ಪ್ರಭುರೀಶ್ವರಃ ಸ್ವಯಂ ಭೂಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತಾ ವಿಧಾತಾ ಧಾತುರುತ್ತಮಃ ಅಪ್ರಮೇಯೋ ಹೃಷಿಕೇಶಃ ಪದ್ಮನಾಭೋಮರಪ್ರಭುಃ ವಿಶ್ವಕರ್ಮಾ ಮನುಸ್ಪಷ್ಟಾಸ್ಥವಿಷ್ಠಸ್ಥವಿಜೋ ಧ್ರುವಃ ಅಗ್ರಾಹ್ಯಃ ಶಾಶ್ವತಃ ಕೃಷ್ಣೋ ಲೋಹಿತಾಕ್ಷಪ್ರದರ್ದನಃ ಪ್ರಭೂತಸ್ತ್ರಿಕಕುಬ್ಧಾಮ ಪವಿತ್ರಂ ಮಂಗಳಂ ಪರಂ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿಃ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ ಈಶ್ವರೋ ವಿಕ್ರಮೀ ಧನ್ವೀ ಮೇಧಾವಿ ವಿಕ್ರಮಕ್ರಮಃ ಅನುತ್ತಮೋ ದುರಾಧರ್ಷ ಕೃತಜ್ಞ ಕೃತಿರಾತ್ಮವಾನ್ ಸುರೇಶ ಶರಣಂ ಶರ್ಮಾ ವಿಶ್ವರೇತಾ ಪ್ರಜಾಭವಃ ಅಹತ್ ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನಃ
अजः सर्वेश्वरः सिद्धः सिद्धिः सर्वादिरच्युतः वृषा कपिरमेयात्मा सर्वयोगविनुसृतः वसुर्वसुमनः सत्यः समात्मा संमितः समः अमोघः पुण्डरीकाक्षो वृषकर्मा वृषाकृतिः रुद्रो बहुशिरा बभ्रुर्विश्वयोनिः शुचिश्रवाः अमृतः शाश्वतस्थाणुर्वरारोहो महातपाः सर्वगः सर्वविद्भानुर्विश्वक्सेनो जनार्दनः वेदो वेदविदौ व्यङ्गो वेदाङ्गो वेदवित्कविः लोकाध्यक्षः सुराध्यक्षो धर्माध्यक्ष कृताकृतः चतुरात्मा चतुर्व्यूहश्चतुर्दंष्ट्रश्चतुर्भुजः भ्राजिष्णुर्भोजनं भोक्ता सहिष्णुर्जगदादिजः अनघो विजयो जेता विश्वयोनिः पुनर्वसुः उपेन्द्रो वामनप्रांशुरमोघः शुचिरूर्जितः अतीन्द्रः सङ्ग्रहः सर्गो धृतात्मा नियमो यमः वेद्यो वैद्यः सदा योगी वीरः माधवो मधुः अतीन्द्रियो महामायो महोत्साहो महाबलः महाबुद्धिर्महावीर्यो महाशक्तिर्महाद्युतिः अनिर्देश्य वपुः श्रीमान् रमेयात्मा महाधृदृक् महेश्वासो महीभर्ता श्रीनिवासः सतां गतिः अनिरुद्धः सुरानन्दो गोविन्दो गोविदाम्पतिः मरीचिर्दमनो हंसः सुपर्णो भुजगोत्तमः हिरण्यनाभः सुतपः पद्मनाभः प्रजापतिः अमृत्युः सर्वधृक्सिंहः सन्धाता सन्धिमान् स्थिरः अजो दुर्मर्षणः शास्ता विश्रुतात्मा ಸುರಾರಿಹಾ ಪ್ರಭಾಂಟಿ ಬಾಯ್ಬಿಡಿ ಸ್ವಲ್ಪ ಪದ್ಮಾಂಟಿ ಬಾಯ್ಬಿಡಿ ಸ್ವಲ್ಪ ಕಮಾನ್ ಹಲ್ ಕಚ್ತಾ ಇದ್ದೀರಾ ಬಾಯ್ಬಿಡಿ ಹೇಳ್ಬಿಟ್ಟೆ ಅಮೃತ್ಯು ಸರ್ವದೃಕ್ ಸಿಂಹ ಸಂಧಾತ ಸಂಧಿಮಾನ್ ಸ್ಥಿರಃ ಅಜೋ ದುರ್ಮರ್ಷಣ ಶಾಸ್ತ ವಿಶ್ರುತಾತ್ಮ ಸುರಾರಿಹಾ गुरुर्गुरुतमो धामः सत्यः सत्यपराक्रमः निमिषो निमिषस्रग्वी वाचस्पतिरुदारधीः अग्रणीर्ब्राह्मणी श्रीमान् न्यायो नेता समीरणः सहस्रमूर्धा विश्वात्मा सहस्राक्षः सहस्रपात् आवर्तनो निवृत्तात्मा संवृतः संप्रमर्दनः अहत्सम्मर्तको वह्निरनिलो धरणीधरः सुप्रसाद प्रसन्नात्मा विश्वधृक् विश्वभुग्विभुः सत्कर्ता सत्कृतः साधुर्जह्नुर्नारायणो नरः असंख्येयो प्रमेयात्मा विशिष्टः शिष्टकृच्छुचिः सिद्धार्थः सिद्धसङ्कल्प सिद्धिदः सिद्धिसाधनः वृषाही वृषभो विष्णुर्वृषपर्वा वृषोधरः वर्धनो वर्धमानश्च विविक्तः श्रुतिसागरः सुभुजो दुर्धरो वाग्मी महेन्द्रो वसुतो वसुः नैकरूपो बृहद्रूपः शिपिविष्टप्रकाशनः ओजस्तेजोद्युतिधर प्रकाशात्मा प्रतापनः रुद्धस्पष्टाक्षरो मन्त्रश्चन्द्रांशुर्भास्करद्युतिः अमृतांशुद्भवो भानु शशबिन्दुः सुरेश्वरः औषधं जगतः सेतु सत्यधर्मपराक्रमः भूतभव्यभवन्नाथ पवनः पावनो नरः कामः कामकृत्कान्तः कामः कामप्रदप्रभुः युगादिकृद्युगावर्तो नैकमायो महाशनः अदृश्यो व्यक्तरूपश्च सहस्रजितनन्तजित् इष्टो विशिष्टः शिष्टेष्ट शिखण्डी नहुषो वृषः क्रोधः क्रोधकृत्कर्ता विश्वबाहुर्महीधरः अच्युत प्रतिथ प्राण प्राणदो वासवानुजः
ಅಪಾಂ ನಿಧಿರಧಿಷ್ಠಾನಮಪ್ರಮತ್ತ ಪ್ರತಿಷ್ಠಿತಃ ಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನಃ ವಾಸುದೇವೋ ಬೃಹದ್ಭಾನುರಾದಿದೇವ ಪುರಂದರಃ ಅಶೋಕಸ್ತಾರಣಸ್ತಾರಃ ಶೂರಃ ಶೌರ್ಯರ್ಜನೇಶ್ವರಃ ಅನುಕೂಲಃ ಶತಾವರ್ತಃ ಪದ್ಮೀ ಪದ್ಮನಿಭೇಕ್ಷಣಃ ಪದ್ಮನಾಭೋರವಿಂದಾಕ್ಷ ಪದ್ಮಗರ್ಭಃ ಶರೀರಭೃತ್ ಮಹರ್ದರ್ವೃದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜಃ ಅತುಲಃ ಶರಭೋ ಭೀಮಃ ಸಮಯಜ್ಞೋ ಹವಿರ್ಹರಿಃ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀಮಾನ್ ಸಮಿತಿಂಜಯಃ ವಿಕ್ಷರೋರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಹಃ ಮಹೀಧರೋ ಮಹಾಭಾಗೋ ವೇಗಮಾನಮಿತಾಶನಃ. ಸುಸ್ತಾಯ್ತಾ ಸುಮಾ ಆಂಟಿ? ಹಬ್ಬ ಸದ್ಯ ಮುಗಿಸಿದ್ರಲ್ಲ ಇವರು ಅಂತ ಇದ್ದೀರಾ? ಇನ್ನೂ ಸುಸ್ತಾಗುತ್ತೆ. ಇನ್ನೂ ಅರ್ಧನೂ ಹಾಡಿಲ್ಲ ನೀವು, ಇನ್ನೂ ಅರ್ಧ ಇದೆ. ಅದಾದ್ಮೇಲೆ ಇನ್ನೂ ಮುಕ್ತಾಯ ಇದೆ ಅಲ್ವಾ? ಬರುತ್ತೆ, ಸ್ಟ್ಯಾಮಿನಾ ಬರುತ್ತೆ, ಡೋಂಟ್ ವರಿ. ಇನ್ನೂ ಫಾಸ್ಟಾಗಿ ಹೇಳಬೇಕು. ಇಷ್ಟು ಸ್ಲೋವಾಗಿ ಹೇಳಿದ್ರು ಚೆನ್ನಾಗಿರಲ್ಲ. ಅಂದರೆ ಹೇಳುವಾಗ ಇಷ್ಟೇ ಹೇಳಿ, ಮಾಡುವಾಗ ಪ್ರಾಕ್ಟೀಸ್ನ ಇನ್ನೂ ಫಾಸ್ಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಡ್ಯಾನ್ಸ್ ಇದ್ದಂಗೆ ನಮಗೆ 2ನೇ ಕಾಲ 3ನೇ ಕಾಲದಲ್ಲಿ ಡ್ಯಾನ್ಸು. ನಾವು ಯಾವತ್ತೂ ಸ್ಟೇಜ್ ಮೇಲೆ 3ನೇ ಕಾಲದಲ್ಲಿ ಡ್ಯಾನ್ಸ್ ಮಾಡಲ್ಲ. ಬಟ್ ಇನ್ ಆರ್ಡರ್ ಟು ಬಿಲ್ಡ್ ಅಪ್ ದ ಎಂಡಿರೆನ್ಸು ತುಂಬ ತದಿಗಿಣ ತೊಂಬ ಅನ್ನೋದು ತದಿಗಿಣ ತೊಂಬ ಬಾಯಲ್ಲೇ ನುಡಿಯಲ್ಲ, ಅದನ್ನ ಕಾಲಲ್ಲಿ ತೋರಿಸ್ಬೇಕು. ಕಿಡತಕ ತೆರ್ಗಿಡ ತೊಂಬ ಹೆಂಗ್ ಹಾಡಕ್ಕಾಗತ್ತೆ? ಬಟ್ ಮಾಡಬೇಕು. ಆವಾಗ ಕಿಟತಕ ತೆರಿ ತೊಂಬ ಅಂತ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಸ್ಟೇಜ್ ಮೇಲೆ. ಅಲ್ಲಿ ಗುರುಗಳ ಮುಂದೆ ಮಾಡುವಾಗ 3rd ಸ್ಪೀಡಲ್ಲೇ ಮಾಡಬೇಕು. ಆ ಥರ ವಿಷ್ಣು ಸಹಸ್ರನಾಮನು ಒಂಥರ ಡ್ಯಾನ್ಸ್ ಇದ್ದಂಗೆ. ಆ ಕಿಟತಕ ತೊಂಬ ಅಂತ ಇಲ್ಲಿ ನೀವು ನುಡಿಬೇಕು ವಿಷ್ಣು ಸಹಸ್ರನಾಮದಲ್ಲಿ. ಅವಾಗ ಕರೆಕ್ಟಾಗಿ ಪ್ರೆಸೆಂಟೇಷನ್ ಅಲ್ಲಿ ಕಿಟತಕ ತೆರಿ ತೊಂಬ ಅಂತ ನೀಟಾಗಿ ಕುತ್ಕೊಳ್ಳುತ್ತೆ. ಆ ಥರ ಪ್ರಾಕ್ಟೀಸ್ ಮಾಡ್ಬೇಕೆಲ್ರು ಪ್ರಾಕ್ಟೀಸು. ಬರೀ ಮಂಗಳವಾರ ಕ್ಲಾಸ್ ಇದ್ದಾಗ ಮಾತ್ರ ಬಾಯಲ್ಲಿ ಆಡಿಸಿದ್ರೆ ಏನು ಪ್ರಯೋಜನ ಇಲ್ಲ, ಒಪ್ಕೋತೀವಿ ಅಲ್ವಾ? ದಿನಾ ಒಂದ್ಸಲ ಹೇಳ್ಕೊಳ್ಳಿ. ಡೆಡಿಕೇಟ್ ಯುವರ್ ಸೆಲ್ಫ್ ಫಾರ್ 30 minutes, ನಾಟ್ ಮೋರ್ ದನ್ ದಟ್. 1 hour ನಾ ಹೇಳ್ತಾ ಇಲ್ಲ, 30 ನಿಮಿಷ ದಿನಾ ಹೇಳ್ಕೊಳ್ಳಿ. ಉಸಿರಾಟನ ಹೆಂಗೆ ಕಷ್ಟ ಅನ್ಕೊಳ್ಳಲ್ವೋ ಆ ರೀತಿ ನಿಮಗೆ ಬರಬೇಕು ವಿಷ್ಣು ಸಹಸ್ರನಾಮ. ಎವ್ರಿ ಡೇ ಇಟ್ ಹ್ಯಾಸ್ ಟು ಗೆಟ್ ಕಂಟಾಮಿನೇಟ್ ವಿತ್ ಯುವರ್ ಬ್ರೀತ್. ಆ ಥರ ಮಾಡ್ಕೊಂಡ್ಬಿಡಿ. ಓಕೆ, ಮುಗ್ಸಣ್ವಾ ಇವತ್ತು? ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನೆಕ್ಸ್ಟ್ ಕ್ಲಾಸ್ ಆಸ್ ಯೂಶುವಲ್ ಮಂಗಳವಾರ ಇರುತ್ತೆ. ಮತ್ತೆ ಈ ಒಂದು ಗುರುವಾರ ಶುಕ್ರವಾರ ಯಾವ್ಯಾವ ಬ್ಯಾಚಿಗೆ ಹೇಳಿದ್ನೋ 7 o'clock ಎಲ್ಲರೂ ಬಂದ್ಬಿಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್. ನಮಸ್ಕಾರ ಎಲ್ರಿಗೂ.